ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಸಾಪ್ತಾಹಿಕ ಮೇಷರಾಶಿಯಿಂದ ಮೀನರಾಶಿಯವರೆಗೆ ವಾರ ಭವಿಷ್ಯದ ಈ ವಿಶೇಷ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಈ ವಾಹಿನಿಯನ್ನು ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ಬಿಟ್ಟು ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಹಾಗೆ ಈ ವಿಡಿಯೋ ಕೆಳಗಡೆ ಜಾಯ್ನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದನ್ನು ಒತ್ತಿದರೆ ನೀವು ಜೀತ್ ಮೀಡಿಯಾ ವಾಹಿನಿಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದಂತಹ ವೀಕ್ಷಕರುಗಳಿಗೆ ವಿಶೇಷವಾದಂತಹ ವಿಡಿಯೋಗಳು ಮತ್ತು ಲೈವ್ ನೋಡೋದಕ್ಕೆ ಸೌಲಭ್ಯ ಸಿಗುತ್ತೆ. ಹಾಗೆ ವೀಕ್ಷಕರೇ, ನೀವು ನನ್ನೊಟ್ಟಿಗೆ ನೇರವಾಗಿ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕಾ, ದೂರವಾಣಿಯಲ್ಲಿ ಅಪಾಯಿಂಟ್ಮೆಂಟ್ ಪಡೆದು ಮಾತಾಡಬೇಕಾ? ಚಿಂತೆ ಬೇಡ. ಈಗಲೇ ಸ್ಕ್ರೀನ್ ಮೇಲೆ ಬರುತ್ತಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂದರೆ ನನ್ನೊಟ್ಟಿಗೆ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು, ಫೋನ್ ಅಪಾಯಿಂಟ್ಮೆಂಟ್ ತಗೋಬೇಕು ಅಂತ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ. ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ನಾನು ನಿಮ್ಮ ಮನೆ ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಪ್ಲೇಸಿಗೆ ಬಂದು ವಾಸ್ತು ವಿಸಿಟ್ ಮಾಡಿ ಅಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಇರಬಹುದು, ನೆಗೆಟಿವ್ ವಾಸ್ತುವನ್ನು ಸರಿ ಮಾಡಿಕೊಡೋದಕ್ಕೆ ನಿಮ್ಮ ಕಣ್ಣು ಮುಂದೆ ಸಜೆಷನ್ ಕೊಡ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಅಂತೂ ಮಾಡೋದೇ ಬೇಡ. ಕೆಲವೊಂದು ತುಂಬ ನೋಡೋದಕ್ಕೆ ಸರಳ ಚಿಕ್ಕ ಪುಟ್ಟ ವಸ್ತು ಅನಿಸಿದ್ರು ಕೂಡ ಪವರ್ಫುಲ್ ವಸ್ತುವನ್ನು ಅಲ್ಲೇ ಸಜೆಸ್ಟ್ ಮಾಡ್ತೀನಿ, ನಿಮ್ಮ ಕೈಯಾರೆ ಇಡಿಸ್ತೀನಿ. ಆ ನೆಗೆಟಿವ್ ವಾಸ್ತುವನ್ನು ಪಾಸಿಟಿವ್ ಹೇಗೆ ಕನ್ವರ್ಟ್ ಮಾಡಬೇಕು ಹೇಳ್ಕೊಡ್ತೀನಿ. ವಾಸ್ತು ವಿಸಿಟ್ಗೆ ನನ್ನನ್ನು ಕರೆಸ್ಬೇಕಾ? ಚಿಂತೆ ಬೇಡ. ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ಈ ನಂಬರ್ಗೆ ವಾಟ್ಸಪ್ ಮಾಡಿ, ನಮ್ಮ ತಂಡ ನಿಮಗೆ ಸಹಾಯ ಮಾಡುತ್ತೆ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇದೇ ತಿಂಗಳು ಮೇ 26ನೆಯ ತಾರೀಕಿನಿಂದ ಜೂನ್ 2ನೆಯ ತಾರೀಕಿನವರೆಗೆ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಸಾಪ್ತಾಹಿಕ ವಾರ ಭವಿಷ್ಯದ ರಹಸ್ಯ ಗರ್ಭದಲ್ಲಿ ಯಾವೆಲ್ಲ ಕುತೂಹಲಕಾರಿ ಮಾಹಿತಿ ಅಡಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಹಾಗಾದರೆ ತಡ ಮಾಡದೆ ವೀಕ್ಷಕರೇ, ಮೊದಲನೆಯ ರಾಶಿಯನ್ನು ನೋಡೋದಾಗಲಿ ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇದೇ ಮೇ 26ರಿಂದ ಜೂನ್ 2ನೆಯ ತಾರೀಕಿನವರೆಗೆ ಯಾವೆಲ್ಲ ಕುತೂಹಲ, ಯಾವೆಲ್ಲ ಶುಭ ಅಶುಭ, ಹಾಗೆ ಯಾವೆಲ್ಲ ಶತ್ರುಕಾಟ ಇದೆ, ಮತ್ತೊಂದು ಮಗದೊಂದು ಹಣಕಾಸಿನ ಧನಲಾಭ ಹೇಗಿದೆ, ಎಲ್ಲವನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಶೇಷವಾಗಿ ಸೂರ್ಯ ನೋಡಿ ಪ್ರವೇಶ ಮಾಡಿರೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ಹಣಕಾಸು ಆರ್ಥಿಕ ವಿಷಯ ಇದರಲ್ಲಿ ಸ್ವಲ್ಪ ನಿಮಗೆ ಚೇತರಿಕೆ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ನಿಮಗೆ ರಾಹುಕೇತು ಕೂಡ ಮೇ 18ಕ್ಕೆ ಟ್ರಾನ್ಸಿಷನ್ ಆಗಿರುವಂಥದ್ದು, ಹಿಮ್ಮುಖ ಚಲನೆ ಆಗಿರುವಂಥದ್ದು. ಇದರಿಂದ ಕೂಡ ಮೇಷರಾಶಿಗೆ ಒಂದು ರೀತಿಯ ಒಂದು ಸದೃಢ ಮನೋಸ್ಥೈರ್ಯ, ಧೈರ್ಯ, ಆತ್ಮಬಲ, ಮುನ್ನುಗ್ಗೋಣ, ನಾವು ಮಾಡೋಣ ಕೆಲಸ ನ್ಯಾಯಯುತವಾಗಿ ಸತ್ಯದ ದಾರಿಯಲ್ಲಿ ನಡೆದಿದ್ದೇ ಆದರೆ ರಾಹು ಕೇತು ಶನಿ ಭಗವಾನರ ಆಶೀರ್ವಾದ ಖಂಡಿತವಾಗಿ ಮೇಷರಾಶಿಯವರ ಮೇಲೆ ಇರುತ್ತೆ. ಹೌದು, 7.5 ನಡೀತಾ ಇದೆ ಮೇಷರಾಶಿಗೆ, ಆದರೂ ಸಹಿತ ಈ ರಾಹುಕೇತುವಿನ ಹಿಮ್ಮುಖ ಚಲನೆ ಏನಿದೆಯಲ್ಲ ಸ್ವಲ್ಪ ಬಲ ಕೊಡ್ತಾ ಇದೆ. ಶನಿಯ 7.5 ಕಾರ್ಯದಲ್ಲಿ ವಿಳಂಬ ಆಗ್ತಾ ಇದೆ, ಒಪ್ತೀನಿ. ಆದರೆ ಅದನ್ನು ಮೀರಿ ಈ ರಾಹುಕೇತು ನಿಮಗೆ ಒಂದು ಸ್ವಲ್ಪ ಬಲವನ್ನು ಕೊಡ್ತಾ ಇದೆ. ಆರ್ಥಿಕವಾಗಿ ಪ್ರಗತಿ, ಚೇತರಿಕೆ ಕಾಣಿಸುವಂತಹ ಸಮಯ ಬಂದಿದೆ, ಒಳ್ಳೆಯ ಸಮಯ. ಅದೇ ರೀತಿ ವೀಕ್ಷಕರೇ ನೋಡಿ, ಬುಧ ಇನ್ನೂ ಮೇಷರಾಶಿಯಲ್ಲಿ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಕೆಲವೊಂದು ವಿಶೇಷವಾದಂತಹ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ, ಯಾರು ಮಾಧ್ಯಮ ಕ್ಷೇತ್ರ, ಸೋಷಿಯಲ್ ಮೀಡಿಯಾ, ಮತ್ತೊಂದು ಹಾಗೆ ವಿಶೇಷವಾಗಿ ಕಚೇರಿಯಲ್ಲಿ ಕೆಲಸ ಮಾಡುವಂಥವರು, ಅವರು ಕಮ್ಯುನಿಕೇಷನ್ ಅಂದರೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರಬಹುದು, ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಟೀಚಿಂಗ್ ಇರ್ಬೋದು, ಈ ರೀತಿಯಾಗಿ ಈ ಕ್ಷೇತ್ರಗಳಲ್ಲಿ ತಮ್ಮ ಸಂವಹನದಿಂದ ಬದುಕಿನ ನಾವೇನು ದಾರಿಯನ್ನು ಕಂಡುಕೊಳ್ತೀವಿ, ಅದರಿಂದ ಪ್ರಗತಿಯನ್ನು ಕಾಣ್ತೀವಿ, ಅಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ಒಳ್ಳೆಯ ಪ್ರಗತಿ ಈ ಬುಧನ ಚಲನೆಯಿಂದ ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ ನೋಡಿ,
ರಾಹು ಮತ್ತು ಕೇತುವಿನ ಚಲನೆ ಬಗ್ಗೆ ಹೇಳಿದ್ದೀನಿ, ನಿಮಗೆ ಒಂದು ಸ್ಟ್ರಾಂಗ್ ಸಪೋರ್ಟನ್ನು ಕೊಡ್ತಾ ಇದೆ. ಅದೇ ರೀತಿ ಈ ವಾರ ಒಂದೊಂದನ್ನೇ ನೋಡ್ತಾ ಹೋದಾಗ ಕರಿಯರ್ ಮತ್ತು ಫೈನಾನ್ಸ್ ಹೇಗಿದೆ ಅಂತಂದರೆ ನಿಮಗೆ ತುಂಬ ಅಂದರೆ ತುಂಬ ಅಕ್ಯುರಸಿ ಇರುತ್ತೆ, ಮಾಡುವಂತಹ ಕೆಲಸದಲ್ಲಿ ಗ್ರೋತ್ ಇರುತ್ತೆ, ಅಪ್ರಿಷಿಯೇಷನ್ ಇರುತ್ತೆ, ತುಂಬ ಧನಲಾಭ ನಿಮಗೆ ಮನೆಯಲ್ಲಿರ್ಬೋದು, ಕಚೇರಿಯಲ್ಲಿರ್ಬೋದು, ವ್ಯಾಪಾರ ವ್ಯವಹಾರದ ಕ್ಷೇತ್ರದಲ್ಲಿರ್ಬೋದು, ನಿಮಗೆ ಅಪ್ರಿಷಿಯೇಷನ್ ಸಿಗುತ್ತೆ, ಒಳ್ಳೆಯ ಹೆಸರು, ಹಣ, ಸ್ಥಾನ, ಮಾನ ಎಲ್ಲವೂ ಕೂಡ ಸಿಗುತ್ತೆ. ಅತ್ಯಂತ ಶುಭವಾದ ವಾರ ಅಂತ ಹೇಳ್ಬೋದು. ಅದೇ ರೀತಿ ರಿಲೇಷನ್ಶಿಪ್ ಅಂತ ಬಂದಾಗ ಅದನ್ನು ನೋಡಲಿಕ್ಕಾಗಿ ಶುಕ್ರ ನೋಡಿ ನಿಮಗೆ ವಿಶೇಷವಾಗಿ ಮೇ 31ಕ್ಕೆ ಒಂದು ರೀತಿಯಂಥ ಎನ್ಹ್ಯಾನ್ಸ್ಮೆಂಟ್ ಅಂತ ತೋರಿಸುತ್ತೆ. ನೀವು ಹೆಚ್ಚು ಕಡಿಮೆ 26, 27, 28, 29, 30 ಒಂದು 4-5 ದಿವಸ ಈ ಸಂಬಂಧಗಳಲ್ಲಿ ಅಂತಂದಾಗ ದಾಂಪತ್ಯ ಇರ್ಬೋದು, ಪ್ರೇಮಿಗಳಿಗೆ ಒಂದು ಸ್ವಲ್ಪ ಸ್ಟೇಟಸ್ಕೋ ಮೇಂಟೈನ್ ಮಾಡಬೇಕು. ಹೇಗೆ ಅಂತಂದರೆ ಸರಿ ಈಗ ಹೇಗಿದೆ ಅದನ್ನು ನಾವು ಜಾಸ್ತಿಯಾಗಿ ಒಂದು ಕಿರಿಕಿರಿ ಮಾಡ್ಕೊಳ್ಳೋದು ಬೇಡ. ಏನೋ ಮನೆಯಲ್ಲಿ ಒಂದು ಟೆನ್ಷನ್ ವಾತಾವರಣ, ಜಗಳ, ಕಲಹ, ಅಶಾಂತಿ ಏನಾದರೂ ನಡೀತಾ ಇದೆ ಅನ್ನುವ ಅಥವಾ ನಡೆದಿದೆ ಅನ್ನುವ ನಿಮ್ಮ ಒಂದು ಅನುಭವಕ್ಕೆ ಬಂದಿದ್ದರೆ ಅದನ್ನು ದೊಡ್ಡದು ಮಾಡೋದು ಬೇಡ. ಯಾಕೆಂದರೆ 4-5 ದಿವಸ ನೀವು ಸಮಾಧಾನವಾಗಿದ್ದರೆ ಮೇ 31ರಿಂದ ಮತ್ತೆ ಗ್ರಹಗತಿಗಳ ಸಂಚಾರ ಸುಲಲಿತ ಆಗೋದ್ರಿಂದ ಎಲ್ಲ ಕೂಡ ದಾಂಪತ್ಯದಲ್ಲಿ ಪ್ರೇಮಿಗಳಿಗೆಲ್ಲ ಶುಭ ಇದೆ. ವಿಶೇಷವಾಗಿ ಆರೋಗ್ಯವನ್ನು ನೋಡಲಿಕ್ಕಾಗಿ ವೀಕ್ಷಕರೇ ನಿಮಗೆ ಈ ವಾರ ಒಂದು ಸ್ವಲ್ಪ ಸ್ಟ್ರೆಸ್ ಅನ್ನೋದು ಕಾಡುತ್ತೆ, ಒತ್ತಡ ಕಾಡುತ್ತೆ. ಯಾಕೆ ಅಂತಂದರೆ ಈ ರಾಹು ಕೇತುವಿನ ಹಿಮ್ಮುಖ ಚಲನೆಯಿಂದ ನಿಮ್ಮ ಎಲ್ಲ ಕೆಲಸಗಳು ಸಡನ್ಲಿ ಇಮ್ಮಿಡಿಯೇಟ್ಲಿ ಒಂದು ಒಳಿತಾಗತ್ತೆ, ಶುಭ ಆಗುತ್ತೆ. ಒಂದು ಬಿಸ್ನೆಸ್ ಇರ್ಬೋದು, ವ್ಯಾಪಾರದ ಕ್ಷೇತ್ರ, ಆಮೇಲೆ ನೌಕರಿ ಕ್ಷೇತ್ರದಲ್ಲಿ ಸಡನ್ನಾಗಿ ಏನೋ ಒಂದು ವಾರದಿಂದ ಮೈಂಡ್ ಬ್ಲ್ಯಾಂಕ್ ಆಗಿತ್ತು, ಬ್ಲಾಕ್ ಆಗಿದ್ದ ಥರ ಇತ್ತು ಅಂತ ಅನಿಸುತ್ತೆ ನಿಮಗೆ. ಇಮಿಡಿಯೇಟ್ಲಿ ಸಡನ್ನಾಗಿ ಎಲ್ಲ ಬ್ಲಾಕೇಜಸ್ಗಳು ಒಂದು ಮಾರ್ಗವನ್ನು ಓಪನ್ ಮಾಡಿಬಿಡುತ್ತೆ. ಅವಾಗೇನಾಗುತ್ತೆ, ಎಲ್ಲ ಕೆಲಸಗಳು ಇದ್ದಕ್ಕಿದ್ದಂತೆ ಸಡನ್ನಾಗಿ ವರ್ಕ್ ಪ್ರೆಷರ್ ಜಾಸ್ತಿ ಆಗೋದು, ಇದನ್ನು ಮಾಡೋದ, ಅದನ್ನು ಬಿಡೋದ, ಇದನ್ನು ಮಾಡಲ, ಅದು ಬಿಡಲ, ಈ ರೀತಿಯಾಗಿ ಕನ್ಫ್ಯೂಷನ್ ಆಗುತ್ತೆ, ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಅದೇ ರೀತಿ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಕೂಡ ಆಗೋದ್ರಿಂದ ಒಳ್ಳೆಯ ಅಪ್ರಿಷಿಯೇಷನ್ ಅಂತೂ ಇದ್ದೇ ಇರುತ್ತೆ. ಆದರೆ ಕೆಲಸದ ಒತ್ತಡ, ಮನೆ ಇರಬಹುದು, ಮನೆಯಲ್ಲಿ ಗೃಹಿಣಿಯರಿರ್ಬೋದು, ಸಡನ್ಲಿ ರಿಲೇಟಿವ್ಸ್, ಫ್ರೆಂಡ್ಸ್ ಮನೆಗೆ ಬಂದುಬಿಡ್ತಾರೆ, ಫಂಕ್ಷನ್ನು, ಅಲ್ಲೆಲ್ಲೋ ಮದುವೆ ಮುಂಜುವೆ ಇತ್ತು, ನಿಮ್ಮ ಮನೆಯಲ್ಲಿ ಒಂದು ಸ್ವಲ್ಪ 1-2 ದಿವಸ ಉಳ್ಕೋತೀವಿ, ಅಲ್ಲಿಗೆ ನಮ್ಮ ಕಲ್ಯಾಣ ಮಂಟಪ ಹತ್ತಿರ ಆಗುತ್ತೆ. ಈ ರೀತಿಯಾದಂತಹದ್ದು ಒಂದು ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಗೃಹಿಣಿಯರಿಗೆ. ಆಮೇಲೆ ಕಾರ್ಯಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ, ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಯಾವುದೇ ಕ್ಷೇತ್ರ ಇರ್ಬೋದು, ಕೆಲಸದ ಒತ್ತಡ ಸಡನ್ನಾಗಿ ಜಾಸ್ತಿ ಆಗುತ್ತೆ ಅನ್ನೋದು ತೋರಿಸ್ತಾ ಇದೆ. ಸ್ಟ್ರೆಸ್ಸು, ಆಮೇಲೆ ಪ್ರಯಾಣ ಮಾಡುವಾಗ ಈ ವಾರ ವಿಶೇಷವಾಗಿ ಮೇಷರಾಶಿಯವರು ಜಾಗೃತೆಯಾಗಿರಿ. ವಾಹನ ಚಾಲನೆ ಮಾಡುವಾಗ ವಿಶೇಷವಾಗಿ ನೋಡಿ, ಮುಂಗಾರು ಮಳೆ ಆದಷ್ಟು ಬೇಗ ತನ್ನ ಒಂದು ಅವಧಿಗಿಂತ ಮುಂಚೆನೇ ಸ್ಟಾರ್ಟ್ ಆಗಿರೋದ್ರಿಂದ ರಸ್ತೆಗಳಲ್ಲಿ ಸಾಮಾನ್ಯವಾಗಿ ಗುಂಡಿ ನೀರಿರುವಂಥ ಒಂದು ಸ್ಥಳದಲ್ಲಿ ಇದೇನಿಲ್ಲ ಅಂತ ನಾವು ಜೋರಾಗಿ ಹೋಗ್ಬಿಡ್ತೀವಿ, ಅಲ್ಲೇ ಗುಂಡಿ ಇರುತ್ತೆ, ಬಿದ್ದು ಪೆಟ್ಟು ಮಾಡಿಕೊಳ್ಳುವಂಥ ಸಾಧ್ಯತೆಯನ್ನು ತೋರಿಸ್ತಾ ಇದೆ. ಅದರ ಬಗ್ಗೆ ಜಾಗೃತಿ ವಹಿಸಬೇಕಾಗತ್ತೆ. ನೀವು ಈ ವಾರ ವಿಶೇಷವಾಗಿ ಮಂಗಳವಾರ ಆಂಜನೇಯನ ದೇವಸ್ಥಾನದಲ್ಲಿ ಒಂದು ಹೋಗಿ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ 10-15 ರೂಪಾಯಿ ಸಿಂಧೂರದ ಪುಡಿಯನ್ನು ಆಂಜನೇಯನ ಎಡಗಾಲಿಗೆ ಹಾಕಿಸಿ ಅದನ್ನು ವಾಪಸ್ ತಂದು ಪ್ರತಿದಿನ ಹಣೆಗೆ ಇಟ್ಕೊಂಡು ಈ ವಾರ ಪೂರ್ತಿ ನೀವು ಕೆಲಸಕ್ಕೆ ಹೊರಡೋದ್ರಿಂದ, ಮನೆಯಲ್ಲಿರೋರು ಕೂಡ ಈ ರೆಮಿಡಿ ಮಾಡೋದ್ರಿಂದ ಅತ್ಯಂತ ಶುಭವಾದಂಥ ಸಮಯ ಅಂತ ಹೇಳ್ಬೋದು. ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡಿಬೇಕು ಅಂತಂದರೆ ಕಾಯ್ತಾ ಇರಿ, ಮುಂದೆ ರೆಮಿಡಿ ಕೂಡ ನಾನು ಹೇಳ್ಕೊಡ್ತೀನಿ. ವಿಶೇಷವಾಗಿ ನೀವು ಮೇಷರಾಶಿಯವರು ಈ ವಾರ ಮಾಡಬಹುದಾದಂತಹ ಮತ್ತು ಮಾಡಬಾರದಂತಹ ಕೆಲಸಗಳು ಅಂದರೆ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳ್ತೀವಿ. ಯಾವುದು ಅಂತಂದರೆ ಈ ವಾರ ನೀವೇನು ಮಾಡಬೇಕು ಅಂತಂದರೆ ಕಲಿಕೆಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ಬೇಕಾಗತ್ತೆ. ಯಾವಾಗಲೂ ನಾವು ವಿ ಹ್ಯಾವ್ ಟು ಓಪನ್ ಅಪ್ ಫಾರ್ ದ ಚಾಲೆಂಜಸ್, ಹೊಸ ಲರ್ನಿಂಗ್ಸ್ಗಳನ್ನು, ಸ್ಕಿಲ್ಸ್ಗಳನ್ನು ಎನ್ಹ್ಯಾನ್ಸ್ ಮಾಡ್ತಾ ಹೋಗಬೇಕಾಗತ್ತೆ ಮೇಷರಾಶಿಯವರು. ಅದಕ್ಕೆ ನೀವು ಯಾವಾಗಲೂ ಡೋರನ್ನು ಕ್ಲೋಸ್ ಮಾಡೋದು ಬೇಡ. ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ, ಒಳಿತಾಗಲಿ ಅಂಥೇಳಿ ಹೊಸದನ್ನು, ಏನೋ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಯಾವುದೋ ಒಂದು ಹೊಸ ಸಾಫ್ಟ್ವೇರ್ ಬಂತು, ಒಂದು ಹೊಸ ಸ್ಕಿಲ್ ಬಂತು, ಅಪ್ಲಿಕೇಶನ್ ಬಂತು, ಅದಕ್ಕೆ ಇದನ್ನು ನಾನು ಯಾವುದು ಕಲಿಯಲ್ಲ, ಇದು ಸಾಕು ನನಗೆಲ್ಲ ಗೊತ್ತು, ಅದು ಬೇಡ, ಇನ್ನೊಂದು ಸ್ವಲ್ಪ ಎನ್ಹ್ಯಾನ್ಸ್ ಆಗುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅದೇ ರೀತಿ ಪೇಷನ್ಸ್ ನಿಮಗೆ ಈ ವಾರ ಅತ್ಯಂತ ಒಂದು ಪ್ರಬಲವಾದಂತಹ ಅಸ್ತ್ರ ಅಂತ ಹೇಳ್ಬೋದು. ಯಾಕೆಂದರೆ
ತಾಳ್ಮೆ ಇದ್ದವರು ಗೆಲ್ಲುವುದು ಖಚಿತ. ಮೇಷರಾಶಿಯವರಿಗೆ ಈ ವಾರ ಹೆಚ್ಚಿನ ತಾಳ್ಮೆ ಬೇಕಾಗುತ್ತೆ. ಯಾವುದೇ ರೀತಿಯಾದಂತಹ ಸಡನ್ ಡಿಸಿಷನ್ಗಳನ್ನು ಈ ವಾರ ತಗೋಬೇಡಿ ಮೇಷರಾಶಿಯವರು. ಅದೇ ರೀತಿಯಾಗಿ ಒಂದು ಹೊಸ ಸಂಬಂಧಗಳು ಕೂಡಿ ಬರುತ್ತೆ ಮದುವೆಗೆ, ಹಾಗೆ ಪ್ರೇಮಿಗಳಿಗೆ ಅದನ್ನು ನೋಡ್ಕೊಳ್ಳಿ. ಯಾಕೆಂದರೆ ಪ್ರೀತಿಯಲ್ಲಿ ನೀವು ಪ್ರಪೋಸ್ ಮಾಡುವಂಥದ್ದು ಅಥವಾ ಮದುವೆಗೆ ಗಂಡು ಹೆಣ್ಣು ನೋಡ್ತಾ ಇದ್ದರೆ ಸಂಬಂಧಗಳಿಗೆ ಅದನ್ನು ಗ್ರೀನ್ ಸಿಗ್ನಲ್ ಕೊಡುವಂಥ ಹಂತ ಬರುತ್ತೆ. ಇದೊಂದು ವಾರ ಒಂದು ಸ್ವಲ್ಪ ವೇಟ್ ಮಾಡಿ, ಮುಂದಿನ ವಾರ ಡಿಸಿಷನ್ ತಗೊಳ್ಳಿ, ಎಲ್ಲ ಕ್ಲಿಯರಿಟಿ ಸಿಗುತ್ತೆ. ವಿಶೇಷವಾಗಿ ಲಕ್ಕಿ ಕಲರ್ ಕೆಂಪು ಇರುತ್ತೆ, ಮೆರೂನ್ ಬಣ್ಣ. ಅದೇ ಮೇಷರಾಶಿಯವರಿಗೆ ಲಕ್ಕಿ ನಂಬರ್ ಅಂತ ಬಂದಾಗ 1 ಮತ್ತು 8. ಅದೇ ರೀತಿ ಪೂರ್ವ ದಿಕ್ಕು ಈ ವಾರಕ್ಕೆ ಸೀಮಿತವಾಗಿ ಮೇಷರಾಶಿಯವರಿಗೆ ಶುಭ ಇರುತ್ತೆ. ಅದೇ ರೀತಿ ಮಂಗಳವಾರ, ಗುರುವಾರ, ಭಾನುವಾರ ಶುಭ ತರುತ್ತೆ. ಮತ್ತು ಪರಿಹಾರದ ರೂಪದಲ್ಲಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ನೋಡಿ, ಭಗವಾನ್ ಶ್ರೀಮನ್ ನಾರಾಯಣ ವಿಷ್ಣುವಿನ ಅತ್ಯಂತ ಪವರ್ಫುಲ್ ಸ್ತೋತ್ರ ವಿಷ್ಣು ಸಹಸ್ರನಾಮ. ಜೀತ್ ಮೀಡಿಯಾ ವಿಷ್ಣು ಸಹಸ್ರನಾಮ ಅಂತ ಟೈಪ್ ಮಾಡಿ ಅದನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕೇಳೋದಕ್ಕೆ ಮರಿಬೇಡಿ. ಹಾಗೆ ಗಜೇಂದ್ರ ಮೋಕ್ಷ ಸ್ತೋತ್ರ ಕೂಡ ಅಪ್ಲೋಡ್ ಆಗಿದೆ, ಅದನ್ನು ಕೂಡ ಜೀತ್ ಮೀಡಿಯಾದಲ್ಲಿ ಕೇಳೋದಕ್ಕೆ ಮರಿಬೇಡಿ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಒಂದು ಸ್ವಲ್ಪ ಸೋಂಪು ಕಾಳು ಅದನ್ನು ತಿಂದ್ಬಿಟ್ಟು ನಿಮ್ಮ ಕೆಲಸಕ್ಕೆ ವ್ಯಾಪಾರಕ್ಕೆ ಹೊರಡ್ಬೋದು. ಮನೆಯಲ್ಲಿರೋರು ಕೂಡ ಈ ಉಪಾಯ ಮಾಡ್ಬೋದು. ಇದರಿಂದ ವಾರ ಪೂರ್ತಿ ಸುಗಮವಾಗಿ ನಿಮ್ಮ ಜೀವನ ಸಾಗುತ್ತೆ. ವಾಣಿಯಲ್ಲಿ ಮಧುರತೆ ಅಂದರೆ ಮಾತಿನಲ್ಲಿ ಮಧುರತೆ ಬರುತ್ತೆ. ಎಲ್ಲ ಸಮಸ್ಯೆಗಳು, ಶತ್ರುಕಾಟ ಹಿಂದೆ ಹೋಗುತ್ತೆ. ವೀಕ್ಷಕರೇ, ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ವಿಶೇಷವಾಗಿ ಆದಿತ್ಯ ಅಂದರೆ ಸೂರ್ಯ ಭಗವಾನರ ಆಶೀರ್ವಾದ ಇರೋದ್ರಿಂದ ಹಿಡಿದ ಕೆಲಸಗಳೆಲ್ಲ ಸುಸೂತ್ರವಾಗಿ ಆಗುತ್ತೆ. ಶತ್ರುಕಾಟ ವಿಶೇಷವಾಗಿ ಇದ್ದಕ್ಕಿದ್ದಂತೆ ಸಡನ್ನಾಗಿ ಈ ಒಂದು, ಬೇಕಾದರೆ ಬರೆದಿಟ್ಕೊಳ್ಳಿ, ನನ್ನ ವಾಣಿಯೆಂದು ಸುಳ್ಳಾಗೋದಿಲ್ಲ. ವೃಷಭ ರಾಶಿಯವರು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಈ ವಾರದ ಮಧ್ಯಂತರ ಅಂದರೆ ಬುಧವಾರ, ಗುರುವಾರ ಯಾವುದೋ ಒಂದು ಕಾರಣಕ್ಕೆ ಶತ್ರುಕಾಟದಿಂದ ಕಿರಿಕಿರಿ, ಮನಸ್ತಾಪ, ಒಂದು ರೀತಿಯ ಯಾಕಪ್ಪ ಈ ಥರದ್ದು ಈ ಘಟನೆ ಆಯಿತು ಅನ್ನುವಂಥದ್ದೊಂದು ಚಿಕ್ಕ ಪುಟ್ಟ ಘಟನೆ ನಡೆಯುತ್ತೆ, ದೊಡ್ಡದೇನಲ್ಲ. ಆದರೆ ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಮಾಡಿರೋದಿಲ್ಲ ಅಂತಹ ವ್ಯಕ್ತಿಗಳು ನಿಮಗೆ ಶತ್ರುಗಳಾಗಿ ಕನ್ವರ್ಟ್ ಆಗ್ತಾರೆ. ಆದರೆ ರವಿ, ಸೂರ್ಯ, ಆದಿತ್ಯನ ಆಶೀರ್ವಾದದಿಂದ ಅದೆಲ್ಲ ಸೈಡಿಗೆ ಹೋಗುತ್ತೆ. ಹಾಗಾಗಿ ಏನು ಮಾಡಬೇಕು ವೃಷಭರಾಶಿಯವರು ಈ ವಾರ ಹೆಚ್ಚಿನ ಪ್ರಮಾಣದಲ್ಲಿ ಸೂರ್ಯ ದೇವರ ಆರಾಧನೆ ಮಾಡಬೇಕು. ರವಿಯ ಆರಾಧನೆ, ಆದಿತ್ಯನ ಆರಾಧನೆ, ಅದಕ್ಕೆ ಮಂತ್ರ ಮತ್ತು ಪರಿಹಾರವನ್ನು ಈ ಒಂದು ಪ್ರೆಡಿಕ್ಷನ್ ಕೊನೆಗೆ ಹೇಳ್ಕೊಡ್ತೀನಿ. ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ, ಸ್ಕಿಪ್ ಮಾಡಬೇಡಿ ವೃಷಭರಾಶಿಯವರು. ತದನಂತರ ಏನಾಗುತ್ತೆ, ವಿಶೇಷವಾಗಿ ನಿಮಗೆ ಗುರುವಿನ ಒಂದು ವಿಶೇಷ ಆಶೀರ್ವಾದ ಈ ವಾರ ನಿಮ್ಮ ಮೇಲಿರೋದ್ರಿಂದ ಹೆಚ್ಚಿನ ಕಲಿಕೆಗೆ ಹೆಚ್ಚಿನ ಒಂದು ಸ್ಕೋಪ್ ಸಿಗುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಈ ವಾರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲೈ ಮಾಡ್ಕೋಬೇಕು ಅಂತಿದ್ರಿ, ದಯಮಾಡಿ ಮಾಡ್ಕೊಳ್ಳಿ. ಒಂದು ಒಳ್ಳೆಯ ವಾರ. ವಿದ್ಯಾರ್ಥಿಗಳಿಗಂತೂ ಬೊಂಬಾಟ್ ಆಗಿದೆ. ಸೂಪರ್ ಆಗಿ ಕಾನ್ಸಂಟ್ರೇಷನ್ ಆಗುತ್ತೆ. ಅದ್ಭುತವಾದಂತಹ ಪ್ರಗತಿ ಇರುತ್ತೆ. ವಿಶೇಷವಾಗಿ ನೋಡಿ, ಶನಿಯ ಸಂಚಾರ ಮೀನರಾಶಿಯಲ್ಲಿ ಏನಾಗುತ್ತೆ ಇದರಿಂದ ಅಂತಂದರೆ ಅಧ್ಯಾತ್ಮದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಒಲವು ಬರುತ್ತೆ ನಿಮಗೆ. ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು, ದೇವಾಲಯಗಳಿಗೆ ಹೋಗುವಂಥದ್ದು, ಅದರಲ್ಲೂ ಕೂಡ ವಾರದ ಮಧ್ಯದಲ್ಲಿ ನಾನು ಹೇಳಿದಾಗೆ ಮಂಗಳವಾರ, ಬುಧವಾರ, ಗುರುವಾರ ಒಂದು ಸ್ವಲ್ಪ ಕಾನ್ಫ್ರಂಟೇಷನ್ ನಿಮ್ಮ ಮನೆಯ ಸದಸ್ಯರೊಂದಿಗಿರ್ಬೋದು, ನೆರೆಹೊರೆಯವರೊಂದಿಗಿರ್ಬೋದು, ಕಚೇರಿಯಲ್ಲಿ, ವ್ಯಾಪಾರದ ಸ್ಥಳದಲ್ಲಿ ಸ್ವಲ್ಪ ಮನಸ್ಸು ವಿಚಲಿತ ಆಗುತ್ತೆ. ಇದು ಆಗಬಾರ್ದಾಗಿತ್ತು, ಆಯಿತು, ಇದರಲ್ಲಿ ನಂದೇನಾದರೂ ತಪ್ಪಿದೆಯಾ ಅಥವಾ ಅವ್ರದ್ದಿದೆಯಾ, ಈ ರೀತಿಯಾಗಿ ಮೈಂಡ್ ಫ್ಲಕ್ಚುಯೇಷನ್ ಆಗುತ್ತೆ. ಒಂಥರ ಕಾನ್ಫ್ಲಿಕ್ಟಿಗೆ ಬರುತ್ತೆ, ಒಂದು ಸಂದಿಗ್ಧ ಪರಿಸ್ಥಿತಿ ಇರುತ್ತೆ. ಇದನ್ನೆಲ್ಲ ತೊಡೆದು ಹಾಕಬೇಕು ಅಂತಂದರೆ ವೃಷಭ ರಾಶಿಯವರು ಈ ವಾರ ಸೂರ್ಯನ ಆರಾಧನೆ. ಸೊ ನೋಡ್ತಾ ಇರಿ, ಈ ಒಂದು ಪ್ರಿಡಿಕ್ಷನ್ ಕೊನೆಗೆ ನಾನು ಹೇಳಿದಾಗೆ ಮಂತ್ರ ಮತ್ತು ರೆಮಿಡಿ ಕೊಡ್ತೀನಿ. ಅದೇ ರೀತಿ ವಿಶೇಷವಾಗಿ ಕರಿಯರ್ ಅಂತ ಬಂದಾಗ, ಈ ವಾರ ವೃತ್ತಿ ಮತ್ತು ಹಣಕಾಸು ಅಂತ ಬಂದಾಗ ಸ್ವಲ್ಪ ನಿಮಗೆ ವೃತ್ತಿಯಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಬದಲಾವಣೆ. ಅಂದರೆ ಈಗ ಎಕ್ಸಾಂಪಲ್, ಈಗ ಇರುವಂಥ ಆಫೀಸಲ್ಲೇ ನೀವು ಕುಳಿತುಕೊಳ್ಳುವಂಥ ಸ್ಥಳ ಬದಲಾವಣೆ ಆಗ್ಬೋದು. ಅಂದರೆ ನಿಮ್ಮ ಪೊಸಿಷನ್ ಆಗಲಿ, ಸ್ಯಾಲ್ರಿ ಆಗಲಿ, ಅದು ಯಾವುದು ಅದರಲ್ಲಿ ಏನು ಚಿಂತೆ ಇಲ್ಲ, ಅದಕ್ಕೆ ಆತಂಕ ಪಡುವ ಅಗತ್ಯ ಇಲ್ಲ. ಇಲ್ಲ, ಈ ಪ್ಲೇಸ್ ಬೇಡ, ನೀವು ಈ ರೂಮಲ್ಲಿ ಕೂತ್ಕೊಳ್ಳಿ, ಈ ಟೇಬಲ್ ಯೂಸ್ ಮಾಡೋದು ಬೇಡ, ಇನ್ನೊಂದು ಆ ಟೇಬಲ್ ಯೂಸ್ ಮಾಡಿ. ಈ ರೀತಿಯಾದಂಥ ಸಣ್ಣ ಪುಟ್ಟ ಬದಲಾವಣೆಗಳು ಮನಸ್ಸಿಗೆ ಕಿರಿಕಿರಿ ತರುತ್ತೆ. ಅಥವಾ ಸಡನ್ನಾಗಿ ಒಂದು 15 ದಿವಸದ ಮಟ್ಟಿಗೆ ಆ ಊರಿಗೆ ಆಫೀಸ್ ಕೆಲಸಕ್ಕೆ ಹೋಗಿ ಅಂತ ಹೇಳೋದು, ಒಂದು ಸ್ವಲ್ಪ ಮಟ್ಟಿನ ಚಿಕ್ಕ ಬದಲಾವಣೆ ನಿಮಗೆ ಮಾನಸಿಕವಾಗಿ ಕಿರಿಕಿರಿ ತರುವಂಥದ್ದು ಅಂತ ತೋರಿಸುತ್ತೆ. ಇದೆಲ್ಲ ತಾತ್ಕಾಲಿಕ.
ಚಿಂತೆ ಮಾಡಬೇಡಿ, ಇದಕ್ಕೆಲ್ಲ ರೆಮಿಡಿ ಇದೆ. ತದನಂತರ ರಿಲೇಷನ್ಶಿಪ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ನಿಮಗೆ ದಾಂಪತ್ಯದಲ್ಲಿ ಮಧುರತೆ ಇರುತ್ತೆ, ಹೊಂದಾಣಿಕೆ ಇರುತ್ತೆ. ದಂಪತಿಗಳಲ್ಲಿ ಒಂದು ರೀತಿಯ ಆತ್ಮೀಯತೆ, ಪ್ರವಾಸಕ್ಕೆ ಹೋಗಿ ಬರುವಂಥದ್ದು, ಒಂದು ಫ್ಯಾಮಿಲಿ ಟೈಮ್, ಒಳ್ಳೆಯ ಟೈಮನ್ನು ಸ್ಪೆಂಡ್ ಮಾಡ್ತೀರಾ. ಮನೆಗೆ ಇದ್ದಕ್ಕಿದ್ದ ಹಾಗೆ ರಿಲೇಟಿವ್ಸ್ ಬರ್ತಾರೆ, ನಿಮ್ಮ ಆತ್ಮೀಯರು, ಅವರೊಂದಿಗೆ ಒಳ್ಳೆಯ ಸಂತಸದ ಸಮಯವನ್ನು ಕೂಡ ಕಳೀತೀರಾ. ಚೆನ್ನಾಗಿದೆ. ಆರೋಗ್ಯವನ್ನು ನೋಡಲಿಕ್ಕಾಗಿ ನೋಡಿ, ವಿಶೇಷವಾಗಿ ಮನೆಯಲ್ಲಿ ತಯಾರಿಸಿದ ಆಹಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತ ಬರ್ತಾ ಇದೆ. ವೃಷಭ ರಾಶಿಯವರು ಆಲ್ರೆಡಿ ಮಳೆ ಶುರುವಾಗಿದೆ, ಹೊರಗಡೆ ಸ್ವಲ್ಪ ನೀರಿನಿಂದ ಬರುವಂಥ ಕಾಯಿಲೆ ಇರಬಹುದು. ಆಲ್ರೆಡಿ ನೀವು ಕೇಳ್ತಾ ಇದ್ದೀರಾ ಮಾಧ್ಯಮಗಳಲ್ಲೆಲ್ಲ ಕೊರೋನಾ ಹೆಚ್ಚಾಗಿ ಉಲ್ಬಣ ಆಗ್ತಾ ಇದೆ ಅನ್ನೋದನ್ನು ತಾವು ಸುದ್ದಿಗಳಲ್ಲೂ ಕೂಡ ನೋಡ್ತಾ ಇದ್ದೀರಿ. ಇದು ಹೆಚ್ಚಿನ ಆತಂಕವನ್ನು ಏನು ತಂದೊಡ್ಡೋದಿಲ್ಲ, ಅದಕ್ಕೆ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ರಕ್ಷಣೆ, ಮಾಸ್ಕ್ ಧರಿಸುವುದಾಗಲಿ, ಅದಕ್ಕೆ ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡ್ರೆ ಯಾವ ಚಿಂತೆಯೋ ಇಲ್ಲ ಈ ಸಂದರ್ಭದಲ್ಲಿ ಅಂತ ತೋರಿಸುತ್ತೆ. ಏನು ಗಾಬರಿ ಪಡುವ ಅಗತ್ಯ ಇಲ್ಲ. ಹಾಗಾಗಿ ಮನೆಯಲ್ಲೇ ನಾವು ತಯಾರಿಸಿದಂಥ ಆಹಾರ, ಮನೆಯ ನೀರನ್ನು ಶುದ್ಧವಾಗಿ ಶುಚಿಯಾಗಿ ಆಹಾರ ಸೇವನೆ ಮಾಡಿ ನೀರನ್ನು ತಗೊಳ್ಳಿ, ಯಾವುದೇ ರೀತಿ ತೊಂದರೆ ಇಲ್ಲ. ಅದೇ ರೀತಿ ವಿಶೇಷವಾಗಿ ಏನಾಗುತ್ತೆ ಅಂತಂದರೆ ಈ ವಾರ ನಿಮಗೆ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರ್ದು ಎನ್ನುವಂಥ ಮಾಹಿತಿಯನ್ನು ನೋಡಲಿಕ್ಕಾಗಿ ಒಂದು ಅದರಲ್ಲೂ ನೋಡಿ ಆರೋಗ್ಯದ ವಿಶೇಷ ಒಂದು ಮಾಹಿತಿನೇ ಬರುತ್ತೆ. ಬ್ಯಾಲೆನ್ಸ್ಡ್ ಡಯಟ್ ಅಂತ ಬರುತ್ತೆ. ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಆ ಅರ್ಥದಲ್ಲಿ ಅಲ್ಲ, ಉಪ್ಪು ಹುಳಿ ಖಾರವನ್ನು ಸಮ ಪ್ರಮಾಣದಲ್ಲಿ ಸೇವನೆ ಮಾಡುವಂಥದ್ದು. ಜಾಸ್ತಿ ಉಪ್ಪು ಹುಳಿ ಖಾರ ತಿಂದ್ಬಿಡೋದು, ಆರೋಗ್ಯಕ್ಕೆ ಇಂಡೈಜೆಷನ್ ಆಗೋದು, ಮತ್ತೊಂದು ಅಥವಾ ಯಾವುದೋ ಒಂದು ಫುಡ್ ಪಾಯ್ಸನ್ ಆಗುವಂಥದ್ದು, ಅದು ತೋರಿಸ್ತಾ ಇದೆ. ಅದರ ಬಗ್ಗೆ ಹುಷಾರಾಗಿರಿ. ಅದೇ ರೀತಿ ಈ ವಾರ ವೃಷಭ ರಾಶಿಯವರು ಕಮ್ಯುನಿಕೇಷನ್ಗೆ ಜಾಸ್ತಿ ಆದ್ಯತೆ ಕೊಡಬೇಕಾಗತ್ತೆ. ಅಂದರೆ ಮನಸ್ಸಿನಲ್ಲಿ ಯಾವುದು ಹೈಡ್ ಮಾಡೋದು ಬೇಡ. ಯಾವುದನ್ನು ಹೈಡ್ ಮಾಡಬೇಕು ಅದನ್ನ ಹೈಡ್ ಮಾಡಲೇಬೇಕು, ತಪ್ಪಲ್ಲ. ಆದರೆ ಕಮ್ಯುನಿಕೇಷನ್ ಅಂತ ಬಂದಾಗ ಕ್ಲಿಯರ್ ಆಗಿರಬೇಕು. ಇದು ಸಾಂಸಾರಿಕ ವಿಷಯದಲ್ಲೂ ಕೂಡ, ಹಾಗೆ ನೌಕರಿ, ವ್ಯಾಪಾರ, ವೃತ್ತಿ ಎಲ್ಲದರಲ್ಲೂ ಕಮ್ಯುನಿಕೇಷನ್, ಟ್ರಾನ್ಸ್ಪರೆನ್ಸಿ ಎಲ್ಲ ಸಂಬಂಧಗಳನ್ನು, ಹಾಗೆ ವ್ಯಾಪಾರ ವ್ಯಾವಹಾರಿಕ ಸಂಬಂಧಗಳನ್ನು ಜಾಸ್ತಿ ದೂರ ಅಂದರೆ ಲಾಂಗ್ ರಿಲೇಷನ್ಶಿಪ್ಪಲ್ಲಿ ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಯಾವುದು ಹೈಡ್ ಆ್ಯಂಡ್ ಸಿಕ್ ಮಾಡಬಾರ್ದು ಅಂತ ತೋರಿಸ್ತಾ ಇದೆ. ಅದೇ ರೀತಿ ನೋಡಿ, ವಿಶೇಷವಾಗಿ ನಿಮಗೆ ಒಂದು ಫೈನಾನ್ಸ್ ಡಿಸಿಷನ್ ಈ ವಾರ ಸಡನ್ನಾಗಿ ಡಿಸಿಷನ್ ತೊಗೊಂಡ್ಬಿಡೋದು, ಶೇರ್ ಸ್ಟಾಕ್ಸಲ್ಲಿ ಹೂಡಿಕೆ ಮಾಡ್ಕೊಂಡ್ಬಿಡೋದು, ಕೈ ಸುಟ್ಕೊಂಡ್ಬಿಡೋದು, ಈ ರೀತಿ ಆಗುತ್ತೆ. ಅದರ ಬಗ್ಗೆ ನೋಡ್ಕೊಳ್ಳಿ. ಗುರು ಹಿರಿಯರ ಮಾರ್ಗದರ್ಶನ, ಆ ಕ್ಷೇತ್ರದಲ್ಲಿ ಯಾರು ಪರಿಣಿತರಿರ್ತಾರೆ, ನಿಮಗೆ ಕೇಳಬೇಕು ಅನ್ನಿಸ್ತು, ಕೇಳಿಕೊಂಡು ಹೂಡಿಕೆ ಮಾಡ್ಕೊಳ್ಳಿ. ಸಡನ್ನಾಗಿ ಸೈಟ್ ಚೆನ್ನಾಗಿ ಕಾಣಿಸ್ತಿದೆ, ಸೂಪರ್ ಆಗಿದೆ, ಒಳ್ಳೆ ಲೊಕೇಶನ್ನು, ಆ ರೀತಿಯಂತೆ ಇದು ಗೇಟೆಡ್ ಕಮ್ಯುನಿಟಿ ಅಂತೆ, ಮತ್ತೊಂದಂತೆ, ಮಗದೊಂದಂತೆ, ಚಿಲ್ಡ್ರನ್ ಪ್ಲೇ ಏರಿಯಾ ಇದೆ, ಒಳ್ಳೆ ಗಾರ್ಜಿಯಸ್ ಆಗಿ ಕಾಣಿಸುತ್ತೆ, ತೊಗೊಂಡ್ಬಿಡೋದು. ಆಮೇಲೆ ಅದರಲ್ಲಿ ಲಿಟಿಗೇಷನ್ ಇರೋದು, ಏನು ಮಾಡ್ತೀರಾ, ಹಣಕಾಸು ಸಿಕ್ಕಾಕೊಂಡ್ಬಿಡುತ್ತೆ. ಅದ್ರ ಬಗ್ಗೆ ಜಾಗೃತಿಯಾಗಿರಿ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ನಿಮಗೆ ನೋಡಿ, ವಿಶೇಷವಾಗಿ ಬಿಳಿ ಮತ್ತು ಪಿಂಕ್ ಬಣ್ಣ ನಿಮಗೆ ವೃಷಭ ರಾಶಿಯವರಿಗೆ ಈ ವಾರ ಶುಭ ಫಲ ತರುತ್ತೆ. ಲಕ್ಕಿ ನಂಬರ್ 6, 15, 24 ಶುಭ ಇರುತ್ತೆ. ಫೇವರಬಲ್ ಡೈರೆಕ್ಷನ್ಸ್ ಸೌತ್ ಈಸ್ಟ್ ಡೈರೆಕ್ಷನ್ ನಿಮಗೆ ಶುಭ ಕೊಡುತ್ತೆ. ಶುಕ್ರವಾರ ಮತ್ತು ಸೋಮವಾರ ಶುಭ ಇರುತ್ತೆ. ನಾನು ಪರಿಹಾರದ ರೂಪದಲ್ಲಿ ಹೇಳ್ತಾ ಇದ್ದೆ ನಿಮಗೆ, ಈ ವಾರ ಲಕ್ಷ್ಮೀ ಆರಾಧನೆ ನಿಮಗೆ ಜಾಸ್ತಿ ಹೆಚ್ಚಿನ ಶುಭ ತರುತ್ತೆ. ಅದರಲ್ಲಿ ನೀವು ಈ ವಾರ ಪೂರ್ತಿಯಾಗಿ ಒಂದು ಏನೇನು ನೆಗೆಟಿವಿಟಿ ಇದೆ, ಶತ್ರುತ್ವ ಇದೆ, ಮತ್ತೊಂದಿದೆ, ಅದನ್ನು ಕಳ್ಕೊಳ್ಳೋದಕ್ಕೆ ಪ್ರತಿದಿನ ಬೆಳಗ್ಗೆ ಎದ್ದು ಈ ವಾರ ಪೂರ್ತಿ ತಾಮ್ರದ ಲೋಟದಲ್ಲಿ ಕುಡಿಯೋ ನೀರು ತೊಗೊಂಡ್ಬಿಟ್ಟು ಅದರಲ್ಲಿ 18 ಒಣಮೆಣಸಿನಕಾಯಿ ಬೀಜವನ್ನು ಮುಳುಗಿಸಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಸ್ನಾನ ಮಾಡಿದ ನಂತರ, ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ತಾಮ್ರದ ಲೋಟದಲ್ಲಿ ನೀರು, ಅದರಲ್ಲಿ 18 ಒಣಮೆಣಸಿನಕಾಯಿ ಬೀಜ ಹಾಕೊಂಡ್ಬಿಟ್ಟು ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಅಂತ ಮಂತ್ರ ಹೇಳ್ತಾ ಅರ್ಘ್ಯವನ್ನು ಕೊಡೋದ್ರಿಂದ ಎಲ್ಲ ಕಷ್ಟ ಹಿಂದೆ ಸರಿಯುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇದೇ ಮೇ 26ರಿಂದ ಜೂನ್ 2ರವರೆಗೆ ಅತ್ಯಂತ ಜೇನಿನಂತಹ ಸುಮಧುರ ಸಿಹಿಯಾದ ವಾರ ಅಂತ ಹೇಳ್ಬೋದು. ಯಾಕೆಂದರೆ ಹೊಸ ಬಿಗಿನಿಂಗ್, ನ್ಯೂ ಬಿಗಿನಿಂಗ್ ಅಂತ ತೋರಿಸ್ತಾ ಇದೆ. ಯಾವುದೋ ಒಂದು ಕೆಲಸಕ್ಕೋಸ್ಕರ ತಾವು ತುಂಬ ದಿವಸಗಳಿಂದ, ತಿಂಗಳುಗಳಿಂದ, ವರ್ಷಗಳಿಂದ ಹಂಬಲಿಸ್ತಾ ಇದ್ರಿ. ಉದಾಹರಣೆಗೆ ಕೆಲಸಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ರಿ, ಎಷ್ಟೇ ಪ್ರಯತ್ನ ಮಾಡಿದರೂ ಕೆಲಸ ಸಿಗ್ತಾ ಇರಲಿಲ್ಲ. ಈ ವಾರ ಕೆಲಸಕ್ಕೆ ಆಫರ್ ಲೆಟರ್ ಬರುತ್ತೆ. ಎಷ್ಟೋ ದಿವಸಗಳಿಂದ ಮದುವೆಗೆ ಗಂಡು ಹೆಣ್ಣು ಸೆಟ್ ಆಗ್ತಾ ಇರಲಿಲ್ಲ, ಕಾಯ್ತಾ ಇದ್ರಿ, ಈ ವಾರ ಶುಭ ಸಮಾಚಾರ ಬರುತ್ತೆ. ಎಷ್ಟೋ ತಿಂಗಳುಗಳಿಂದ, ವರ್ಷಗಳಿಂದ
ಸಂತಾನ ಪ್ರಾಪ್ತಿಗೋಸ್ಕರ ಮಿಥುನ ರಾಶಿಯ ದಂಪತಿಗಳು ಹಂಬಲಿಸ್ತಾ ಇದ್ರಿ, ಈ ವಾರ ಗುಡ್ ನ್ಯೂಸ್ ಬರುತ್ತೆ. ಎಷ್ಟೋ ದಿನಗಳಿಂದ ತಿಂಗಳುಗಳಿಂದ ಸೈಟ್ ತಗೋಬೇಕು, ಮನೆ ಕಟ್ಟಿಸ್ಬೇಕು, ವಾಹನ ಕೊಂಡ್ಕೊಳ್ಬೇಕು, ಮನೆಯಲ್ಲಿ ಮಂಗಳ ಕಾರ್ಯ ನಡಿಬೇಕು ಹಂಬಲಿಸ್ತಾ ಇದ್ರಿ, ಆಗ್ತಿರಲಿಲ್ಲ. ಈ ಒಂದು ವಾರದಲ್ಲಿ ಶುಭ ಸೂಚನೆ ಬರುತ್ತೆ. ನೀವು ನೆನೆಸಿದ, ಬಯಸಿದ ಹಾಗೆ ಇಚ್ಛಿಸಿದ ಕೆಲಸಗಳೆಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಕೈಗೂಡುತ್ತೆ. ಅತ್ಯಂತ ಶುಭಾಶಯಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ. ಹಾಗೆ ವಿಶೇಷವಾಗಿ ಆಗುತ್ತಪ್ಪ ಅಂತಂದರೆ, ನಿಮಗೆ ಈ ವಾರ ಮಾಡುವಂತಹ ಕೆಲಸಗಳಲ್ಲಿ ಒಂದು ಡಿಸಿಪ್ಲಿನ್ ಬರುತ್ತೆ, ಶ್ರದ್ಧೆ ಬರುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ, ಮನಸ್ಸಿಗೆ ಉಲ್ಲಾಸ, ಹುಮ್ಮಸ್ಸು ಬರುತ್ತೆ. ಎಲ್ಲ ಕ್ಷೇತ್ರಗಳಲ್ಲಿ ನೀವು ವಿದ್ಯಾರ್ಥಿಗಳಾಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮಿಗೆ ತಯಾರು ಮಾಡುವಂತಹ ಹಂತದಲ್ಲಿರಬಹುದು, ಹಾಗೆ ಖಾಸಗಿ ನೌಕರಿ, ಸರ್ಕಾರಿ ನೌಕರದಾರರಿಗಿರ್ಬೋದು, ಅಥವಾ ಫ್ರೀಲ್ಯಾನ್ಸರ್ ಆಗಿರ್ಬೋದು, ಒಂದು ಎಲೆಕ್ಟ್ರಿಷಿಯನ್, ಪ್ಲಂಬಿಂಗ್, ಹೀಗೆ ನಾನಾ ವೃತ್ತಿಗಳಲ್ಲಿ ಕೆಲಸ ಮಾಡುವಂತಹ ಮಿಥುನ ರಾಶಿಯವರಿಗೆ ಈ ವಾರ ಹೇರಳವಾಗಿ ಸಾಕಷ್ಟು ಹಣ ಹರಿದು ಬರುತ್ತೆ. ಮನಸ್ಸಿಗೆ ನೆಮ್ಮದಿ, ಖುಷಿ ಇರುತ್ತೆ. ಹಾಗೆ ಆರೋಗ್ಯದ್ದು ಕೂಡ ನಾನು ಮುಂದೆ ಹೇಳ್ತಾ ಇರ್ತೀನಿ, ನಿಮಗೆ ಪ್ರಿಡಿಕ್ಷನ್ ಕೊಡ್ತೀನಿ, ಕಾಯ್ತಾ ಇರಿ. ವಿಶೇಷವಾಗಿ ವೃತ್ತಿ ಮತ್ತು ಹಣಕಾಸು ಅಂತ ಬಂದಾಗ ನಾನು ಹೇಳಿದ ಹಾಗೆ ಒಂದು ಪ್ರಗತಿ, ವೃತ್ತಿಯಲ್ಲಿ ರೈಸ್ ಅಂತ ಹೇಳ್ತೀವಿ, ಸನ್ ರೈಸ್ ಅಂತ ಹೇಳ್ತೀವಲ್ಲ, ಸೂರ್ಯ ಉದಯ, ಅದೇ ರೀತಿ ಈ ವಾರ ಕರಿಯರ್ ಹಣಕಾಸಿನಲ್ಲಿ ಒಂದು ಲೆವೆಲ್ ಮೇಲೆ ನಮಗೆ ತುಂಬ ಅದ್ಭುತವಾದ ಪ್ರಗತಿ ಇರುತ್ತೆ. ಪ್ರಮೋಷನ್ ಆಗುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಅಂತಹ ಶುಭ ಸಮಾಚಾರ ನಿಮಗೆ ಕಾದಿದೆ. ಆರೋಗ್ಯವನ್ನು ನೋಡಲಿಕ್ಕಾಗಿ, ವಿಶೇಷವಾಗಿ ದಂಪತಿಗಳಲ್ಲಿ ನೋಡಲಿಕ್ಕಾಗಿ, ನಿಮ್ಮ ಸಂಗಾತಿಯ ಆರೋಗ್ಯವನ್ನು ಒಂದು ಸ್ವಲ್ಪ, ಅವ್ರಿಗೇನೋ ಜ್ವರ ಬಂತು, ನೆಗಡಿ, ಶೀತ ಅಥವಾ ಮಂಡಿ ಮೊಣಕಾಲು ನೋವು, ಈ ರೀತಿಯ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ, ತಾವು ಸಮಸ್ಯೆ ಚಿಕ್ಕ ಪುಟ್ಟದ್ದಿರಲಿ ದೊಡ್ಡದಿರಲಿ, ಆರೋಗ್ಯದ ಸಮಸ್ಯೆನೇ. ಹಾಗಾಗಿ ಯಾವುದನ್ನು ಇಗ್ನೋರ್ ಮಾಡಬೇಡಿ, ದಯಮಾಡಿ ವೈದ್ಯರನ್ನ ಕಂಡು ಸೂಕ್ತ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಮರಿಬೇಡಿ. ಅದೇ ರೀತಿ ನೋಡಿ, ವಿಶೇಷವಾಗಿ ಏನಾಗುತ್ತೆ ಅಂತಂದರೆ, ಈ ವಾರ ನಿಮಗೆ ಒಂದು ಸ್ವಲ್ಪ ಇಮ್ಮಿಡಿಯೇಟ್ ಸಡನ್ನಾಗಿ ಓವರಾಗಿ ನಾವು ಹ್ಯಾಪಿನೆಸ್ ಆಗಲಿ, ದುಃಖ ಆಗಲಿ, ಅದನ್ನು ಎಕ್ಸ್ಪ್ರೆಸ್ ಮಾಡಿ ಆಗ ಡಿಸಿಷನನ್ನು ತಗೋಬಾರ್ದು ಅಂತ ಮಿಥುನ ರಾಶಿಯವರಿಗೆ ಸೂಚನೆ ಕೊಡ್ತಾ ಇದೆ. ಹ್ಯಾಪಿನೆಸ್ಸಲ್ಲಿ ಆಯಿತು, ಓಕೆ, ನಾನೇನು ಇದಕ್ಕೆ ಸೈನ್ ಮಾಡಬೇಕಾ, ಮಾಡ್ತೀನಿ. ಎಷ್ಟು ಲೋನ್ ಕೊಡಬೇಕಾ, ಸ್ಯಾಂಕ್ಷನ್ ಮಾಡ್ತೀನಿ. ಅಥವಾ ಇದಕ್ಕೆ ಲೋನ್ ತೊಗೊಂಡು ನಾನು ಮನೆ ರಿನೋವೇಷನ್ ಮಾಡಬೇಕಾ, ಇಲ್ಲ, ಈ ವಾರ ಮಾಡೇ ಬಿಡೋಣ, ಅದು ಮುಂದೆ ಕೈ ಸುಟ್ಟುಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಖುಷಿ ಇದ್ದಾಗ, ಹಾಗೆ ದುಃಖದಲ್ಲಿದ್ದಾಗ ಮಿಥುನ ರಾಶಿಯವರು ಈ ವಾರ ವಿಶೇಷವಾಗಿ ಮೇಜರ್ ಡಿಸಿಷನನ್ನು ತಗೋಬಾರ್ದು ಅಂತ ತೋರಿಸ್ತಾ ಇದೆ. ಅದೇ ರೀತಿ ಈ ವಾರ ನೋಡಿ, ನಿಮಗೆ ಓಂ ನಮೋ ಭಗವತೆ ವಾಸುದೇವಾಯದ ಜೊತೆಗೆ ಇನ್ನೂ ಒಂದು ರೆಮಿಡಿ ಇದೆ, ಕಾಯ್ತಾ ಇರಿ. ಹಾಗೆ ಮಿಥುನ ರಾಶಿಯವರು ಈ ವಾರ ಚಿಕ್ಕದಾಗಿ ಹೇಳ್ತೀನಿ ಏನನ್ನು ಮಾಡಬೇಕು ಮಾಡಬಾರ್ದು ಅಂತ ಹೇಳಿ. ನೋಡಿ, ಒಂದು ಕಲಿಕೆ, ಹಾಗೆ ಒಂದು ನಮ್ಮ ಸಂಬಂಧದ ಸುಧಾರಣೆ ಅಂತ ಬರ್ತಾ ಇದೆ. ಅಂದರೆ ಕಲಿಕೆ ಅಂದರೆ ಲರ್ನಿಂಗ್, ಕಲಿಯುವಂತಹ ಅವಕಾಶಗಳು ಬಂದಾಗ ಈ ವಾರ ನೀವು ಮಿಸ್ ಮಾಡ್ಕೋಬೇಡಿ, ಇಲ್ಲಾಂದರೆ ಹಿಂದೆ ಉಳಿಬೇಕಾಗತ್ತೆ. ಅದನ್ನು ನೋಡ್ಕೊಳ್ಳಿ. ಸಂಬಂಧಗಳನ್ನು ನಾವು ಈ ವಾರ ಗಟ್ಟಿ ಮಾಡ್ಕೋಬೇಕಾಗತ್ತೆ. ಅಂದರೆ ನಮ್ಮ ಗುರು ಹಿರಿಯರಿಗೆ, ವಿಶೇಷವಾಗಿ ತಂದೆ ತಾಯಿಗಳಿಗೆ ಅವರು ಹಾಕಿದಂಥ ಮಾತನ್ನು ಈ ವಾರ ಮಿಥುನ ರಾಶಿಯವರು ನೀವು ದಾಟಬೇಡಿ. ಬೇಡ, ಇದರಲ್ಲಿ ಹಣ ಇನ್ವೆಸ್ಟ್ ಮಾಡೋದು ಬೇಡ, ಈ ವಾರ ಗಾಡಿ ತೊಗೊಳೋದು ಬೇಡ, ಈ ವಾರ ನೀವು ಗಾಡಿ ಚಾಲನೆ ಮಾಡಬೇಕಾದ್ರೆ ಜಾಗ್ರತೆ, ಇಂತಹ ಮಾತುಗಳನ್ನು ಹಿರಿಯರು ಹೇಳ್ತಾನೆ ಇರ್ತಾರೆ. ಹಾಗೆ ಅವರ ಕಾಳಜಿ ಇರಬಹುದು, ಒಂದು ರೀತಿಯ ಒಂದು ಮಮತೆ, ಮಮಕಾರದಿಂದ ಅದನ್ನು ಮೀರಿ ಹೋದರೆ ಮಿಥುನ ರಾಶಿಯವರಿಗೆ ಈ ವಾರ ಒಂಚೂರು ಹಿನ್ನಡೆಯಾಗತ್ತೆ. ಹಾಗೆ ವಿಶೇಷವಾಗಿ ದೊಡ್ಡ ಡಿಸಿಷನನ್ನು ಈ ವಾರ ತಗೊಳ್ಳೋದು ಬೇಡ. ಮಿಥುನ ರಾಶಿಯವರು ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಸ್ಟ್ರೆಸ್ ಇರುತ್ತೆ, ಅದನ್ನು ಒಂದು ಸ್ವಲ್ಪ ನೋಡಿ, ಕೆಲಸದ ಒತ್ತಡದ ಮಧ್ಯೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಲಿ, ಅದನ್ನು ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ನಿಮಗೆ ಈ ವಾರ ಮಿಥುನ ರಾಶಿಯವರಿಗೆ ಹಳದಿ ಮತ್ತು ಹಸಿರು ಬಣ್ಣ ಶುಭ ಕೊಡುತ್ತೆ. 5, 14, 23 ನಂಬರ್ ಶುಭ. ನಾರ್ತ್ ಮತ್ತು ಈಸ್ಟ್ ಶುಭ ದಿಕ್ಕುಗಳಾಗತ್ತೆ. ಬುಧವಾರ ಮತ್ತು ಶುಕ್ರವಾರ ನಿಮಗೆ ಶುಭ ತರುತ್ತೆ. ಮಿಥುನ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಶುಭ ಫಲಗಳು ಬೇಕು ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಯಾವ ನೆಗೆಟಿವ್ ಎನರ್ಜಿ ಇರಲಿ, ದುಷ್ಟಶಕ್ತಿಗಳಿರಲಿ, ಕಿತ್ತು ಓಡುತ್ತೆ ಅಂತ ಅದ್ಭುತವಾದಂಥ ಸ್ತೋತ್ರ ಅದು. ಇನ್ನೂ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ ನಿಮಗೆ. ಹಾಗೆ ಗಜೇಂದ್ರ ಮೋಕ್ಷ ಸ್ತೋತ್ರ ಇದೆ. ನೀವು ಬೆಳಗ್ಗೆ ವಿಷ್ಣು ಸಹಸ್ರನಾಮ ಕೇಳ್ಕೊಳ್ಳಿ, ಸಾಯಂಕಾಲ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಕೇಳ್ಕೊಳ್ಳಿ. 2 ಸ್ತೋತ್ರ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿ. ವೀಕ್ಷಕರೇ, ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿಯವರಿಗೆ ಈ ವಾರ ಏನಾಗುತ್ತೆ ಅಂತಂದರೆ, ಸೂರ್ಯನ ಚಲನೆ ಎಲ್ಲಿ? ವೃಷಭ ರಾಶಿಯಲ್ಲಿ. ವಿಶೇಷವಾಗಿ ನಿಮಗೆ
ಒಂದು ಲಾಂಗ್ ಟರ್ಮ್ ಗೋಲನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ ಅದು ಒಂದು ಪ್ರೊವೋಕ್ ಮಾಡುತ್ತೆ, ನಮಗೆ ಉತ್ತೇಜನ ಕೊಡುತ್ತೆ. ಅಂದರೆ ನಮಗೆ ಒಂದು ವಿಷನ್ ಇರುತ್ತೆ, ಹಾಗೆ ಅದರ ಪ್ರತಿ ನಾವು ಕೆಲಸ ಮಾಡಬೇಕು ಅನ್ನುವಂಥ ಉತ್ಸಾಹ ಇರುತ್ತೆ. ನಾನು ಈಗ ನಂದು ಗ್ರ್ಯಾಜುಯೇಷನ್ ಮುಗೀತು, ನಾನು KS ಮಾಡಬೇಕು, IAS ಮಾಡಬೇಕು, ಅಥವಾ ವ್ಯಾಪಾರ ವ್ಯವಹಾರ ಇದ್ದರೆ ನಂದು ಒಂದು ಶಾಪ್ ಇದೆ, ಅದನ್ನು ಇನ್ನೊಂದು ಶಾಪ್ ಆಗಿ ನಾನು ಬೆಳೆಸಬೇಕು, ಅಥವಾ ಇನ್ನೊಂದು ಊರಲ್ಲಿ ನನ್ನ ಬ್ರ್ಯಾಂಚ್ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ನಂದು ಈಗ ಒಂದು 5 ಎಕರೆ ಜಮೀನಿದೆ, ಇನ್ನೂ 1 ಎಕರೆ 2 ಎಕರೆ ಮಾಡಬೇಕು. ಒಂದು ಬೋರ್ವೆಲ್ ಇದೆ, ಇನ್ನೂ 2 ಬೋರ್ವೆಲ್ಲನ್ನು ನಾನು ಎಸ್ಟಾಬ್ಲಿಷ್ ಮಾಡಿ ಆ ಕೃಷಿಯಲ್ಲಿ ಪ್ರಗತಿ ಹೊಂದಬೇಕು. ಈ ರೀತಿಯಾಗಿ ಹೆಚ್ಚಿನ ಒಂದು ಎಸ್ಟಾಬ್ಲಿಷ್ಮೆಂಟ್ಗಳು ಪ್ರಗತಿಗೆ ನಿಮಗೆ ಅದು ಪ್ರಚೋದನೆ ಕೊಡುತ್ತೆ. ಇದು ಒಳ್ಳೆಯದಕ್ಕೆ. ಹಾಗಾಗಿ ಕರ್ಕ ರಾಶಿಯವರು ಒಂದು ರೀತಿಯ ಖುಷಿ ಪಡುವಂತಹ ವಾತಾವರಣ. ಯಾಕೆಂದರೆ ನೋಡಿ, ನಾವು ಜೀವನದಲ್ಲಿ ಯಾವಾಗಲೂ ದಿನದಿಂದ ದಿನಕ್ಕೆ ಏಳಿಗೆ, ಪ್ರಗತಿ, ಅಭಿವೃದ್ಧಿ ಹೊಂದಬೇಕೇ ಹೊರತಾಗಿ ಜೀವನದಲ್ಲಿ ಕೆಳಗೆ ಬಂದರೂ ಡೌನ್ಫಾಲ್ ಆಯಿತು ಅದಾಗಬಾರ್ದು. ಹಾಗಾಗಿ ಈ ಸಮಯ ಕರ್ಕ ರಾಶಿಯವರಿಗೆ ಸುವರ್ಣಮಯ ಸಮಯ. ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ವಿಶೇಷವಾಗಿ ಬುಧನ ಚಲನೆ ನೋಡಿ ನಿಮಗೆ ಏನಾಗ್ತಾ ಇದೆ ಅಂದರೆ ಕಮ್ಯುನಿಕೇಷನ್ನಲ್ಲಿ ಎನ್ಹ್ಯಾನ್ಸ್ಮೆಂಟ್ ಕೊಡುತ್ತೆ. ನೀವು ಏನು ಹೇಳ್ತೀರಾ ಅದು ಎದುರುಗಡೆ ಇರೋರಿಗೆ ಅರ್ಥ ಆಗುತ್ತೆ, ಅವರ ಮೇಲೆ ಪ್ರಭಾವ ಬೀರುತ್ತೆ, ಅವರು ನಿಮ್ಮ ಕೆಲಸವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಮಕ್ಕಳಿರಬಹುದು, ಮನೆಯಲ್ಲಿ ಹೆಂಡತಿ ಇರಬಹುದು, ಗಂಡ ಇರಬಹುದು, ಕೆಲಸ ಮಾಡುವಂಥ ಸ್ಥಳದಲ್ಲಿ ಯಾರೇ ಕರ್ಕ ರಾಶಿಯವರಿರಲಿ, ಯಾವುದೇ ಕ್ಷೇತ್ರದಲ್ಲಿ ಇರಲಿ, ವಿಶೇಷವಾಗಿ ಪಾಲಿಟಿಷಿಯನ್ಸ್ ಇರ್ಬೋದು, ಸ್ಪೋರ್ಟ್ಸ್ಮನ್ ಇರ್ಬೋದು, ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲಸ ಮಾಡೋರು ಇರ್ಬೋದು, ಹೀಗೆ ಒಂದು ರೀತಿಯ ಅವ್ರಿಗೇನಾಗುತ್ತೆ ಅಂದರೆ ಕಮ್ಯುನಿಕೇಷನ್ ಸಡನ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಎದುರುಗಡೆ ಇರೋರ ಮೇಲೆ ಅದು ಇಂಪ್ಯಾಕ್ಟ್ ಬೀರುತ್ತೆ. ಅವರ ಒಂದು ಮಾನ ಸನ್ಮಾನ, ಪ್ರತಿಷ್ಠೆ, ಪ್ರಗತಿ, ಹಣಕಾಸು ಎಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಖುಷಿ ಪಡಬೇಕಾಗತ್ತೆ. ವಿಶೇಷವಾಗಿ ನೀವು ಕೆಲವೊಂದು ಕರಿಯರಲ್ಲಿ ಅಂತ ಬಂದಾಗ ವೃತ್ತಿಯಲ್ಲಿ ಹರ್ಡಲ್ಸ್ ಇರುತ್ತೆ. ಹರ್ಡಲ್ಸ್ ಯಾವ ರೀತಿ ಅಂತಂದರೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮನ್ನು ಇಕ್ಕಟ್ಟಿಗೆ ಈ ವಾರ ಸಿಲುಕಿಸುವಂತಹ ಸಾಧ್ಯತೆ ಗ್ರಹಗತಿಗಳು ತೋರಿಸ್ತಾ ಇದೆ. ತುಂಬ ಜಾಗೃತಿಯಾಗಿರಬೇಕು. ಹಾಗಾಗಿ ಆಫೀಷಿಯಲಿ ನೀವು ಕಮ್ಯುನಿಕೇಟ್ ಮಾಡಬೇಕಾದ್ರೆ ಇಮೇಲಲ್ಲಿ ಅಥವಾ ಸಹೋದ್ಯೋಗಿಗಳ ಜೊತೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಅದು ಗಾಸಿಪ್ ಅಂತ ಅನ್ನಿಸ್ಕೋಬಾರ್ದು. ಹಾಗಾಗಿ ನಾವುಂಟು ನಮ್ಮ ಕೆಲಸ ಉಂಟು, ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಕರ್ಕ ರಾಶಿಯವರಿಗೆ ಮನೆ ಇರಲಿ, ವ್ಯಾಪಾರ ಇರಲಿ, ಕೆಲಸ ಇರಲಿ, ಏನೇ ಇರಲಿ, ಇದ್ರ ಬಗ್ಗೆ ಜಾಗೃತಿ ತಗೊಳ್ಳಿ. ಇಲ್ಲಾಂದರೆ ಚಿಕ್ಕ ಜಗಳ ಆಗುವಂಥ ಸಾಧ್ಯತೆ ಇದೆ. ಕರ್ಕ ರಾಶಿಯವರಿಗೆ ಮನಸ್ತಾಪ ಆಗುತ್ತೆ, ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ರಿಲೇಷನ್ಶಿಪ್ ಅಂತ ಬಂದಾಗ ನಿಮಗೆ ಈ ವಾರ ಚೆನ್ನಾಗಿರುತ್ತೆ. ಇಬ್ಬರು ಸಂಗಾತಿಗಳ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ಒಂದು ಚಿಕ್ಕ ಪ್ರವಾಸಕ್ಕೆ ಹೋಗಿ ಬರ್ತೀರಾ, ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತೀರಾ. ಆದರೆ ಎಲ್ಲ ಕಡೆಗೆ ಮಳೆಗಾಲ ಶುರುವಾಗಿರೋದ್ರಿಂದ ಕೆಲವೊಂದು ಕರ್ಕ ರಾಶಿಯವರಿಗೆ ಒಂದು ಕಿವಿ ಮಾತು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನೀರಿರುವಂಥ ಸ್ಥಳದಲ್ಲಿ ಹೋಗಿ ಸೆಲ್ಫಿ ತಗೊಳ್ಳುವಂಥದ್ದು, ಕಾಲು ಜಾರಿ ಬೀಳುವಂಥದ್ದು ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರಿ. ಹಾಗೆ ಅದರ ಬಗ್ಗೆ ಸಾಕಷ್ಟು ಜನ ಜೀವ ಕಳೆದುಕೊಂಡು ತುಂಬ ಅಂದರೆ ತುಂಬ ಅಪಘಾತಗಳನ್ನು ಮಾಡ್ಕೋತಾರೆ. ಹಾಗಾಗಿ ವಿಶೇಷವಾಗಿ ಕರ್ಕ ರಾಶಿಯವರು ಈ ವಾರ ನೀರಿನಿಂದ ದೂರ ಇದ್ದು ಬಿಡಿ, ಜಾಗ್ರತೆ. ನೀರಿನಿಂದ ಅಂತಂದರೆ ನದಿ ಇರ್ಬೋದು, ಸಮುದ್ರದ ಆಳಕ್ಕೆ ಇಳ್ಬೋದು. ಯಾಕೆಂತಂದರೆ ಈಗ ಮಾನ್ಸೂನು ಮತ್ತೊಂದು ಮಳೆ ತುಂಬ ಭಯಂಕರವಾಗಿ ಆಗ್ತಾ ಇರುವಂತಹ ಈ ಒಂದು ದಿನಮಾನಗಳಲ್ಲಿ ಸಮುದ್ರದಲ್ಲಿ ಈಜೋಕ್ಕೆ ಹೋಗ್ಬಿಡೋದು, ತುಂಬ ಒಳಗಡೆ ಆಳಕ್ಕೆ ಹೋಗೋದು, ನದಿಯಲ್ಲಿ ಈಜೋದು, ಬೆಟ್ಟ ಹತ್ತಿ ಟ್ರೆಕ್ಕಿಂಗ್ ಮಾಡ್ತೀನಿ ಅನ್ನೋದು, ಕಾಲು ಜಾರೋದು ಅಂಥದ್ದೆಲ್ಲ ಅವಘಡ ಆಗುತ್ತೆ ಅನ್ನೋ ಸೂಚನೆ ತೋರಿಸ್ತಾ ಇದೆ. ದಯಮಾಡಿ ಇದರ ಬಗ್ಗೆ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಹಾಗೆ ಹೆಲ್ತ್ ಅಂತ ಬಂದಾಗ ಒಂದು ಸ್ವಲ್ಪ ಅಜೀರ್ಣ, ಜಾಯಿಂಟ್ ಡಿಸ್ಕಂಫರ್ಟ್ ಅಂತ ಬರುತ್ತೆ. ಮೊಣಕಾಲು, ಮಂಡಿ ನೋವು, ಒಂದು ಸ್ವಲ್ಪ ಹೇರ್ ಲೈನ್ ಫ್ರ್ಯಾಕ್ಚರ್ ಆಗುವಂಥದ್ದು, ಇಂಥದ್ದೆಲ್ಲ ತೋರಿಸ್ತಾ ಇದೆ. ನೋಡ್ಕೊಳ್ಳಿ, ಅದರ ಬಗ್ಗೆ ಒಂದು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ನಿದ್ದೆಯಲ್ಲಿ ಕೆಟ್ಟ ಕನಸುಗಳು ಬರುವಂತಹ ವಾರ. ಯಾಕೆಂದರೆ ಇದು ಒಂದು ಔರ, ನೆಗೆಟಿವ್ ವೈಬ್ರೇಷನ್, ಹಾಗೆ ಅವರಾದ ಮೇಲೆ ಒಂದು ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಿದ್ದೆಯಲ್ಲಿ ಕೆಟ್ಟ ಕನಸು ಬಂತು, ಬೆಚ್ಚಿ ಬಿದ್ವಿ, ಈ ರೀತಿ ಆಗುತ್ತೆ. ಅದಕ್ಕೋಸ್ಕರ ಈ ವಾರ ರಾತ್ರಿ ಮಲಗುವ ಮುನ್ನ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಒಂದು ಹನುಮಾನ್ ಚಾಲೀಸಾ ಸ್ತೋತ್ರವನ್ನು ಕೇಳಿ ಮಲಗೋದಕ್ಕೆ ಮರಿಬೇಡಿ. ವಿಶೇಷವಾಗಿ ನಿಮಗೆ ಲಕ್ಕಿ ಕಲರ್ ನೋಡಿ, ಕೆನೆ ಬಣ್ಣ ಅಂತ ಹೇಳ್ತೀವಿ, ಕೆನೆ ಬಣ್ಣ ಕೂಡ ಹಾಗೆ ಬಿಳಿ ಬಣ್ಣ ಕೂಡ ಲಕ್ಕಿ ಇರುತ್ತೆ. ನಂಬರ್ 4 ಶುಭ ತರುತ್ತೆ. ನಿಮಗೆ ಫೇವರಬಲ್ ಡೈರೆಕ್ಷನ್ ಅಂದರೆ ಪಶ್ಚಿಮ ಮತ್ತು ಈ ವಾರದ ಮಟ್ಟಿಗೆ ದಕ್ಷಿಣ ದಿಕ್ಕು ಶುಭ ಕೊಡುತ್ತೆ. ಅಂದರೆ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನತ್ತ ನೀವು ವ್ಯಾಪಾರ ವ್ಯವಹಾರವನ್ನು ಅಭಿವೃದ್ಧಿ ಮಾಡಿದರೆ, ಅಥವಾ ಆ ದಿಕ್ಕಿನಲ್ಲಿರುವವರ ಜೊತೆಗೆ ನಾವು ಸ್ನೇಹವನ್ನು ಬೆಳೆಸಿದರೆ, ಅಥವಾ ವ್ಯಾವಹಾರಿಕ ಸಂಬಂಧಗಳನ್ನು ಇಟ್ಕೊಂಡ್ರೆ ಪ್ರಗತಿ ಅಂತ ತೋರಿಸ್ತಾ ಇದೆ. ಶುಕ್ರವಾರ ಶನಿವಾರ ಆಸ್ಪಿಷಿಯಸ್ ಆಗಿರುತ್ತೆ, ಒಳ್ಳೆಯದಾಗಿರುತ್ತೆ. ಈ ವಾರ ನಿಮಗೆ ವಿಶೇಷವಾಗಿ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಿ ಮನೆಯಿಂದ ಹೊರಡೋದ್ರಿಂದ ಅತ್ಯದ್ಭುತ ಪ್ರಗತಿ ಮನೆಯಲ್ಲಿರೋರು ಕೂಡ ಹೇಳ್ಕೋಬೋದು. ಹಾಗೆ ನೀವು ಈ ವಾರ
ನಾನಾಗಲೇ ಹೇಳಿದಾಗೆ ವಿಷ್ಣು ಸಹಸ್ರನಾಮ ಮತ್ತು ಗಜೇಂದ್ರ ಮೋಕ್ಷ ತಪ್ಪದೇ ಕೇಳಿ, ಒಳ್ಳೆಯ ಫಲ ಬರುತ್ತೆ. ಮನೆಯಿಂದ ಹೊರಡುವ ಮುನ್ನ ಅಥವಾ ಮನೆಯಲ್ಲಿರುವವರು ವಿಶೇಷವಾಗಿ ಮನೆಯ ಹಿರಿಯರಿಗೆ, ತಂದೆ ತಾಯಿ, ಹೀಗೆ ದೊಡ್ಡ ಒಂದು ಮನೆಯಲ್ಲಿ ವಯಸ್ಸವರು ಯಾರಿರ್ತಾರೆ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ಆ ದಿನದ ಕೆಲಸವನ್ನು ಶುರು ಮಾಡೋದ್ರಿಂದ ನಿಮಗೆ ಆ ದಿನ ಸುಸೂತ್ರವಾಗಿ ಹೋಗುತ್ತೆ. ವಾರ ಪೂರ್ತಿ ಶತ್ರುಕಾಟ ಇರೋದಿಲ್ಲ, ಹಣಕಾಸಿನ ಆಗಮನ ಅಂತೂ ಖಂಡಿತ ಇರುತ್ತೆ. ವಿಶೇಷವಾಗಿ ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿಯವರಿಗೆ ಇದೇ ಮೇ 26ರಿಂದ ಜೂನ್ 2ನೇ ತಾರೀಕಿನವರೆಗೆ ಹೇಗಿದೆ ಎನ್ನುವುದರ ಕುರಿತು ಬೆಳಕು ಚೆಲ್ಲೋದಾದರೆ, ವಿಶೇಷವಾಗಿ ಸೂರ್ಯ ನೋಡಿ ವೃಷಭ ರಾಶಿಯಲ್ಲಿರೋದ್ರಿಂದ ಒಂದು ರೀತಿಯ ಒಂದು ಪ್ರಗತಿ, ಅಭಿವೃದ್ಧಿ ಅಂತ ತೋರಿಸ್ತಾ ಇದೆ. ಯಾವುದೇ ಕ್ಷೇತ್ರದಲ್ಲಾಗಲಿ ಸಿಂಹರಾಶಿಯ ವಿದ್ಯಾರ್ಥಿಗಳಿರಬಹುದು, ಹಾಗೆ ಒಂದು ರಿಸರ್ಚ್ ಕ್ಷೇತ್ರದಲ್ಲಿರಬಹುದು, PhD ಮಾಡ್ತಾ ಇರ್ತೀರಿ, ಮತ್ತೊಂದು ಕ್ಷೇತ್ರದಲ್ಲಿ ರಿಸರ್ಚ್ ಸ್ಕಾಲರ್ ಇರ್ತೀರಿ. ಹೀಗೆ ಬುದ್ಧಿಮತ್ತೆಗೆ ಅಂದರೆ ನಾವು ಬುದ್ಧಿಯನ್ನು ಉಪಯೋಗಿಸಿ ಏನಾದರೂ ಜ್ಞಾನಾರ್ಜನೆ ಮಾಡ್ಕೋತೀವಿ, ಪ್ರಗತಿ ಕಾಣ್ತೀವಿ, ಹಣಕಾಸಿನ ಆದಾಯಕ್ಕೆ ಮೂಲ ಮಾಡ್ಕೋತೀವಿ ಅಂತಂದರೆ ಈ ವಾರ ಟೀಚಿಂಗ್ ಇರಬಹುದು, ನಾನ್ ಟೀಚಿಂಗ್ ಇರಬಹುದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗಿರ್ಬೋದು, ಬಹಳ ಶ್ರೇಷ್ಠವಾಗಿರುತ್ತೆ ಅಂತ ಹೇಳುತ್ತೆ. ಹಾಗೆ ವಿಶೇಷವಾಗಿ ನೋಡಿ ಬುಧನ ಚಲನೆಯಿಂದ ಏನಾಗುತ್ತೆ ಅಂದರೆ ಕಮ್ಯುನಿಕೇಷನ್ ಎನ್ಹ್ಯಾನ್ಸ್ ಆಗುತ್ತೆ. ನಿಮಗೆ ಕಮ್ಯುನಿಕೇಷನ್ನಿಂದ ನೀವು ಶೈನ್ ಆಗ್ತೀರಾ, ಎದುರುಗಡೆ ಇರುವಂಥವರಿಗೆ ನಿಮ್ಮ ಒಂದು ಮಾಹಿತಿಯನ್ನು ಮುಟ್ಟಿಸ್ತೀರಾ, ಅವರು ಕನ್ವಿನ್ಸ್ ಆಗ್ತಾರೆ, ನಿಮ್ಮ ಒಂದು ಕೆಲಸದಲ್ಲಿ ಸಹಕಾರ ಮತ್ತು ಬೆಂಬಲ ಕೊಡೋದಕ್ಕೂ ಕೂಡ ಅವರು ನಿಂತ್ಕೋತಾರೆ. ಇದರಿಂದ ನಿಮಗೆ ಬಹಳಷ್ಟು ಖುಷಿಯಾಗುತ್ತೆ, ಹಣಕಾಸಿನ ಆಗಮನಕ್ಕೂ ಇದು ಕಾರಣ ಆಗತ್ತೆ. ಹಾಗೆ ವೀಕ್ಷಕರ, ವಿಶೇಷವಾಗಿ ಮಂಗಳನ ಚಲನೆಯನ್ನು ನೋಡಲಿಕ್ಕಾಗಿ ನಿಮಗೆ ಒಂದು ರೀತಿಯ ಹುಮ್ಮಸ್ಸು ಈ ವಾರ. ನೋಡೋಣ, ನನಗೊಂದು ಸ್ವಲ್ಪ ಸುಸ್ತಾಗಿದ್ದರೂ ಕೂಡ ಈ ಒಂದು ಕೆಲಸ ನಾನು ಮುಗಿಸಿ ಮತ್ತೆ ನಾನು ಮುಂದಿನ ಕೆಲಸಕ್ಕೆ ಕೈ ಹಾಕ್ತೀನಿ. ಆಲಸ್ಯ ಅನ್ನೋದು ನೋಡಿ, ವಿಶೇಷವಾಗಿ ಮಂಗಳನ ಒಂದು ಚಲನೆ ಏನಿದೆ ಮಿಥುನದಲ್ಲಿ, ನಿಮಗೆ ಯಾವುದೇ ರೀತಿಯ ಒಂದು ಎನರ್ಜಿ ಡೌನ್ ಆಗೋದಕ್ಕೆ ಬಿಡಲ್ಲ. ಒಂದು ಒಳ್ಳೆಯ ಹುಮ್ಮಸ್ಸು, ಜೋಶ್ನಿಂದ ಈ ವಾರ ನೀವು ಮುನ್ನುಗ್ತೀರಾ, ಒಳ್ಳೆಯದಾಗತ್ತೆ. ಅದೇ ರೀತಿ ಕರಿಯರ್ ಮತ್ತು ಫೈನಾನ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ನಿಮಗೆ ಈ ವಾರ ತುಂಬ ಅಂದರೆ ತುಂಬ ಆ್ಯಂಬಿಷನ್ ಇರುತ್ತೆ, ಗೋಲ್ ಇರುತ್ತೆ. ಅದನ್ನು ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಈ ವಾರ ಗ್ರಹಗತಿಗಳ ಚಲನವಲನ ನಿಮಗೆ ಬೂಸ್ಟನ್ನು ಕೊಡುತ್ತೆ, ಒಳ್ಳೆಯದಾಗುತ್ತೆ. ಕಮ್ಯುನಿಕೇಷನಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ. ಇದೂ ಕೂಡ ನಿಮಗೆ ಒಂದು ದಾಂಪತ್ಯದಲ್ಲಿ ಪ್ರೇಮಿಗಳಿಗಿರ್ಬೋದು ಹೆಚ್ಚಿನ ಶುಭ ಫಲಗಳನ್ನು ಕೊಡುತ್ತೆ. ಇನ್ನು ಆರೋಗ್ಯವನ್ನು ನೋಡಲಿಕ್ಕೆ ನಿಮಗೆ ಒಂದು ರೀತಿಯ ವಿಶೇಷವಾದಂತಹ ವಿಶ್ರಾಂತಿಯ ಅಗತ್ಯ ಇರುತ್ತೆ ಅಂತ ತೋರಿಸುತ್ತೆ. ಯಾಕೆಂದರೆ ಕಳೆದ ಒಂದು 4 ವಾರ ಅಥವಾ 6 ವಾರಗಳಿಂದ ಏನಾಗಿದೆ, ಒಂದು ರಾಹುಕೇತುವಿನ ಜಸ್ಟ್ ರೀಸೆಂಟಾಗಿ ಇದೇ ಮೇ 18ಕ್ಕೆ ರಾಹುಕೇತುವಿನ ಹಿಮ್ಮುಖ ಚಲನೆ ಆಯಿತು, ಮಾರ್ಚ್ 29ಕ್ಕೆ ಶನಿ ಪರಿವರ್ತನೆ ಆಯಿತು, ಈಗ ಬರುವ ಮೇ 31ಕ್ಕೆ ಗುರು ಪರಿವರ್ತನೆ ಇದೆ. ಇದೆಲ್ಲದರ ಕಾರಣದಿಂದ ಏನಾಗ್ತಾ ಇದೆ, ಅವಕಾಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇರೋದ್ರಿಂದ ತಾವು ತಮ್ಮ ಪ್ರಗತಿ, ಒಂದು ಸಾಂಸಾರಿಕ ಜೀವನ, ಹೀಗೆ ಹೆಚ್ಚಿನ ಒಂದು ಬೆಟರ್ಮೆಂಟ್ಗೆ ನಾವು ಸಮಯವನ್ನು ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಸಾಂಸಾರಿಕ ಜೀವನ ಅಂತ ಬಂದಾಗ ನಾವೊಂದು ಇರುವಂತಹ ಬಾಡಿಗೆ ಮನೆಯನ್ನು ಬಿಟ್ಟು ಒಂದು ಸೈಟನ್ನು ನೋಡಿ ಅಲ್ಲಿ ಮನೆ ಕಟ್ಟಿಸಿ ಅಲ್ಲಿ ಇರುವಂಥದ್ದು. ಸೊ ಅದಕ್ಕೋಸ್ಕರ ನಾವು ಓಡಾಡ್ತೀವಿ ಸೈಟ್ ನೋಡೋದಕ್ಕೆ. ಅಥವಾ ಈಗ ನಾವು ಈ ಕೆಲಸದಲ್ಲಿ ಸಂತೃಪ್ತಿ ಇಲ್ಲ, ಇನ್ನೊಂದು ಕೆಲಸ ಹುಡ್ಕೋಣ, ಅಲ್ಲಿ ಇಂಟರ್ವ್ಯೂಗೆ ಹೋಗ್ತೀವಿ. ಮತ್ತು ಇರುವಂಥ ಕೆಲಸದಲ್ಲಿ ಒಂದು ಅಭಿವೃದ್ಧಿ, ಪ್ರಗತಿ ಆಗ್ತಾ ಇದೆ ಅಂದರೆ ಹೆಚ್ಚಿನ ಫೋಕಸನ್ನು ಕೊಡಬೇಕಾಗತ್ತೆ. ಹಾಗಾಗಿ ಒಂದು ಸ್ವಲ್ಪ ರೆಸ್ಟ್ಲೆಸ್ ಇರುತ್ತೆ. ಅದನ್ನು ಸ್ವಲ್ಪ ಮಟ್ಟಿಗೆ ವಿಶ್ರಾಂತಿಯನ್ನು ತೆಗೆದುಕೊಂಡು ಕೆಲಸಕ್ಕೆ ತೊಂದರೆಯಾಗದ ರೀತಿ ನಾವು ಅದನ್ನು ಜಾಣ್ಮೆಯಿಂದ ಉಪಯೋಗಿಸಿದರೆ ಮತ್ತೆ ನಮಗೆ ಮುನ್ನುಗ್ಗೋದಕ್ಕೆ ಹೆಚ್ಚಿನ ಶುಭ ಫಲಗಳನ್ನು ಗುರು ಮತ್ತು ಶನಿ ಗ್ರಹಗಳು ನಿಮಗೆ ಈ ವಾರ ಕರುಣಿಸ್ತಾ ಇದೆ. ಹಾಗೆ ವಿಶೇಷವಾಗಿ ನೋಡಿ, ಸಿಂಹರಾಶಿಯವರಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡೋದಾದರೆ ಈ ವಾರ ಮತ್ತೆ ನಾನು ಹೋದ ವಾರ ಹೇಳಿದ ರೀತಿಯೇ ನಿಮಗೆ ಸೂರ್ಯನ ಆರಾಧನೆ ಈ ವಾರ ಹೆಚ್ಚಿನ ಶುಭ ಫಲ ಕೊಡುತ್ತೆ. ಬೆಳಗ್ಗೆ ಎದ್ದು ನೀವು ಕೆಲಸಕ್ಕೆ ಹೊರಡಬೇಕಾದ್ರೆ ಒಂದು ತಾಮ್ರದ ಲೋಟದಲ್ಲಿ ನೋಡಿ, ವಿಶೇಷವಾಗಿ ಅರಿಶಿಣ, ಕುಂಕುಮ, ಕೆಂಪು ಅಕ್ಷತೆ, ಒಂದು ಹೂವು, ಅದನ್ನು ಸೇರಿಸ್ಕೊಂಡು ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಅಂತ 11 ಸಲ ಹೇಳಿ ಅರ್ಘ್ಯ ಕೊಡಿ, ಶುಭ ಫಲಗಳು ನಿಮ್ಮದಾಗತ್ತೆ. ಅದೇ ರೀತಿ ಸಿಂಹರಾಶಿಯವರು ಈ ವಾರ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಅನ್ನೋದನ್ನು ಚುಟುಕಾಗಿ ನೋಡೋದಾದರೆ, ಈ ವಾರ ನೀವು ಯಾವ ಕೆಲಸವನ್ನು ಮಾಡಬೇಕು ಅಂತಂದರೆ
ಪರ್ಸ್ನಲ್ ಗ್ರೋತ್ಗೆ ನಮಗೆ ಎಜುಕೇಷನ್ ಮತ್ತು ಹೆಚ್ಚಿನ ಸ್ಕಿಲ್ಸ್ಗಳನ್ನು ನಾವು ಕಲಿಬೇಕು, ಅದನ್ನು ಅಳವಡಿಸ್ಕೋಬೇಕು ಅಂದರೆ ಹಿಂದೆ ಸರಿಯೋದು ಬೇಡ, ನಾವು ಮುಜುಗರ ಪಟ್ಕೊಳ್ಳೋದು ಬೇಡ. ಅದು ಯಾವುದೋ ಒಂದು ಹೊಸ ಸಾಫ್ಟ್ವೇರ್ ಬಂತು, ಒಂದು ಅಪ್ಲಿಕೇಶನ್ ಬಂತು, ಮತ್ತೊಂದು ಬಂತು, ನಾವ್ಯಾಕೆ ಕಲಿಬಾರ್ದು, ನಾವ್ಯಾಕೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬಾರ್ದು? ಯಾಕೆಂದರೆ ಈ ವಾರ ನಿಮಗದು ಬೂಸ್ಟ್ ಕೊಡ್ತಾ ಇದೆಯಲ್ಲ, ಮುಂದಿನ ಒಂದು ಹಣಕಾಸಿಗೆ ಮತ್ತೊಂದಕ್ಕೆ ಅಭಿವೃದ್ಧಿ ಕೊಡ್ತಾ ಇದೆಯಲ್ಲ, ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದೇ ರೀತಿ ವಿಶೇಷವಾಗಿ ನಿಮಗೆ ಏನಾಗುತ್ತೆ ಅಂತಂದರೆ, ಒಂದು ನಿಮ್ಮ ಪ್ರೀತಿ ಪಾತ್ರರೇನಿರ್ತಾರೆ ಅವರು ನಿಮ್ಮ ಸಮಯವನ್ನು ಸ್ವಲ್ಪ ಜಾಸ್ತಿ ಕೇಳುವಂಥ ಅವಶ್ಯಕತೆ ಇರುತ್ತೆ. ಯಾವುದೋ ಒಂದು ಹೊರಗಡೆ ಸುತ್ತಾಡೋಕ್ಕೆ ಹೋಗುವಂಥದ್ದು ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾರೆ, ಬನ್ನಿ ಒಂದು ಸ್ವಲ್ಪ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಸುತ್ತಾಡೋದಕ್ಕೆ ಹೋಗೋಣ ಅಥವಾ ಶಾಪಿಂಗಿಗೆ ಹೋಗೋಣ. ನೀವು ಇಲ್ಲ ಅಂತ ಹೇಳೋದು ಬೇಡ. ಈ ವಾರ ಸಿಂಹರಾಶಿಯವರು ಒಂದು ಸ್ವಲ್ಪ ಅರ್ಧ ಗಂಟೆ 1 ಅವರ್ ಅಥವಾ ನಿಮಗೆ ಅವರು ಎಷ್ಟು ಕೇಳ್ತಾರೆ ಸಮಯದ ಅವಧಿಯನ್ನು ಕೊಟ್ಟರೆ ಈ ವಾರ ಎಲ್ಲ ಸುಗಮವಾಗಿರುತ್ತೆ. ಇನ್ನು ಯಾವುದನ್ನು ಮಾಡಬಾರ್ದು ಅಂತಂದರೆ, ಇಂಪಲ್ಸಿವ್ ಡಿಸಿಷನ್ ತೊಗೋಬಾರ್ದು ಅಂತಂದರೆ, ಅಗ್ರೆಸಿವ್ ಆಗಿ ಈ ವಾರ ಇದನ್ನು ಮಾಡೇ ಬಿಡೋಣ, ಇದನ್ನು ಫೈನಲ್ ಡಿಸಿಷನ್ ಮಾಡೇ ಬಿಡೋಣ ಅನ್ನೋದನ್ನು ಈ ವಾರದ ಮಟ್ಟಿಗೆ ನೀವು ಒಂದು ಹೋಲ್ಡ್ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಒಂದು ಓವರ್ ಕಮಿಟಿಂಗ್ ಅಂತ ತೋರಿಸ್ತಾ ಇದೆ. ಅಂದರೆ ನಾವು ಯಾವುದನ್ನು ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮೀರಿ ನಾವು ಕಮಿಟ್ ಆಗಿ ಒಂದು ಸ್ವಲ್ಪ ಒಂದು ಗಲಿಬಿಲಿ ಆಗುತ್ತೆ ಈ ವಾರ. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಕಮಿಟ್ ಮಾಡೋದು ಒಳ್ಳೆಯದು ಅಂತ ತೋರಿಸ್ತಾ ಇದೆ. ಅದೇ ರೀತಿ ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸೇಷನ್ ಸ್ವಲ್ಪ ಒತ್ತು ಕೊಡಿ ಅಂತ ಹೇಳ್ತಾ ಇದೆ. ಲಕ್ಕಿ ಕಲರ್ ಅಂತ ಬಂದಾಗ ಬಂಗಾರದ ಬಣ್ಣ ಮತ್ತು ಕಿತ್ತಳೆ ಬಣ್ಣ ಸಿಂಹರಾಶಿಯವರಿಗೆ ಶುಭ ಇರುತ್ತೆ. ಲಕ್ಕಿ ನಂಬರ್ 1 ಮತ್ತು 19 ಶುಭ ಅಂತ ತೋರಿಸ್ತಾ ಇದೆ. ಈಸ್ಟ್ ಮತ್ತು ನಾರ್ತ್ ಈಸ್ಟ್ ಶುಭ ತರುತ್ತೆ ನಿಮಗೆ. ಭಾನುವಾರ ಮತ್ತು ಮಂಗಳವಾರ ಅತ್ಯಂತ ಹೆಚ್ಚಿನ ಶುಭ ತರುತ್ತೆ. ಅದೇ ರೀತಿ ಸಿಂಹರಾಶಿಯವರಿಗೆ ಈ ವಾರ ನಾನು ಆಗಲೇ ಹೇಳಿದ್ದೀನಿ, ಓಂ ಆದಿತ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಹೆಚ್ಚಿನ ಶುಭ ಫಲ ಕೊಡುತ್ತೆ. ಅದೇ ರೀತಿ ನೋಡಿ, ಈಶ್ವರನ ದೇವಸ್ಥಾನಕ್ಕೆ ವಿಶೇಷವಾಗಿ ಸೋಮವಾರ ಮತ್ತು ನಿಮಗೆ ಯಾವಾಗ ಅನ್ನಿಸ್ತೋ ಆವಾಗ ಒಂದು ಅರ್ಧ ಲೀಟ್ರ್ ಹಾಲನ್ನು ಕ್ಷೀರಾಭಿಷೇಕಕ್ಕೆ ಕೊಡೋದ್ರಿಂದ ಹೆಚ್ಚಿನ ಶುಭ ಫಲ ನಿಮ್ಮದಾಗುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಾವು ನಿಮಗೋಸ್ಕರ ಅಂತಲೇ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಗಜೇಂದ್ರ ಮೋಕ್ಷ ಇದೆ, ಶ್ರೀಕೃಷ್ಣ ಮಧುರಾಷ್ಟಕಂ ಇದೆ. ಇದನ್ನು ತಾವು ಪ್ರತಿದಿನ ತಪ್ಪದೇ ಕೇಳ್ತಾ ಬರೋದ್ರಿಂದ ಸಿಂಹರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳು ಈ ವಾರ ನಿಮಗೆ ಕಾದಿದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಈ ಒಂದು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿಯವರಿಗೆ ಈ ವಾರ ಇದೇ ಮೇ 26ರಿಂದ ಜೂನ್ 2ನೇ ತಾರೀಕಿನವರೆಗೆ ಬಹಳ ಶುಭ ಫಲಗಳು ನಿಮಗಾಗಿ ಕಾದಿದೆ. ಸೂರ್ಯನ ಚಲನೆ, ಬುಧನ ಚಲನೆ, ಶುಕ್ರನ ಚಲನೆ ಅತ್ಯಂತ ಫೇವರೇಬಲ್ ಆಗಿದೆ. ಸೋಷಿಯಲ್ ಕನೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ. ವ್ಯಾವಹಾರಿಕವಾಗಿ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ. ಇದರಿಂದ ನಿಮ್ಮ ವ್ಯಾಪಾರ ಬೆಳೆಯುತ್ತೆ, ಅಭಿವೃದ್ಧಿ ಆಗುತ್ತೆ. ನಿಮ್ಮ ಕಚೇರಿಯಲ್ಲಿ ಕೂಡ ಪ್ರೊಫೆಷ್ನಲ್ ಫ್ರೆಂಡ್ಸ್ ಪರಿಚಯ ಆಗ್ತಾರೆ. ಇದರಿಂದ ನೀವು ಇನ್ನೊಂದು ಅಪ್ಲಿಕೇಶನನ್ನು ಕಲಿತೀರಿ, ಸಾಫ್ಟ್ವೇರನ್ನು ಕಲಿತೀರಿ. ಅದೇ ರೀತಿ ನಿಮಗೆ ವಿದೇಶಕ್ಕೆ ಹೋಗುವಂಥ ಡೆಫಿನೆಟ್ಲಿ ವೀಕ್ಷಕರೇ, ಯಾರು ಕನ್ಯಾ ರಾಶಿಯವರಿದ್ದೀರಿ, ನಿಮಗೆ ಈ ವಾರ ಕಚೇರಿಯ ಕೆಲಸದ ಮೇಲೆ ವೀಸಾ ಅಂತೂ ಕ್ಲಿಯರೆನ್ಸ್ ಸಿಗುತ್ತೆ. ಇಲ್ಲ ಅಂತಂದರೆ ವಿದೇಶಕ್ಕೆ ನಾನು ಆಫೀಸ್ ಕೆಲಸದ ಮೇಲೆ ಕಳಿಸ್ತಾ ಇದ್ದಾರೆ, ಹೋಗ್ತೀನಿ ಅಂತಂದರೆ ಆರಾಮಾಗಿ ನೀವು ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತೀರಾ. ಗುಡ್ ನ್ಯೂಸನ್ನು ಕೊಟ್ಟಿದ್ದೀನಿ. ಕಾಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ವಿಶೇಷವಾಗಿ ಇನ್ನೂ ಏನಪ್ಪ ಅಂತಂದರೆ, ನಿಮಗೆ ನೋಡಿ ರಾಹು ಮತ್ತು ಕೇತುವಿನ ಚಲನೆ ಏನಾಗುತ್ತೆ ಅಂತಂದರೆ, ವಿಶೇಷವಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಕೊಲಾಬ್ರೇಷನ್ ಆಗುವಂತಹ ಒಂದು ಆಫರ್ಗಳು ಬರುತ್ತೆ. ಅದನ್ನು ಬಿಡಬೇಡಿ, ಯುಟಿಲೈಸ್ ಮಾಡ್ಕೊಳ್ಳಿ. ಆದರೆ ಅಳದು ತೂಗಿ ಹೆಜ್ಜೆ ಇಡುವಂಥ ಕೆಲಸ ಮಾಡ್ಕೊಳ್ಳಿ. ಅದೇ ರೀತಿ ಏನಾಗುತ್ತೆ, ನಿಮಗೆ ರಿಲೇಷನ್ಶಿಪ್ಪಲ್ಲಿ ಒಂದು ಜಾಯ್ ಅಂತ ತೋರಿಸ್ತಾ ಇದೆ. ಅಂದರೆ ಸಂತೋಷ, ಮನೆಯಲ್ಲಿ ಮಂಗಳ ಕಾರ್ಯ, ಮದುವೆ ಮುಂಜುವೆ, ಸಂತಾನ ಪ್ರಾಪ್ತಿ, ಮದುವೆಗೆ ಗಂಡು ಹೆಣ್ಣು ನೋಡ್ತಾ ಇದ್ದರೆ ಅದು ಸೆಟ್ ಆಗುವಂಥದ್ದು. ಒಟ್ಟಿನಲ್ಲಿ ಒಂದು ಖುಷಿಯಾದಂತಹ ವಾರ ಕನ್ಯಾ ರಾಶಿಯವರಿಗಿರುತ್ತೆ. ಧೈರ್ಯವಾಗಿ ಮುನ್ನುಗ್ಗಬಹುದು. ಒಂದು ಸತ್ಯದ ಹಾದಿಯಲ್ಲಿ, ನಿಷ್ಠೆಯ ಹಾದಿಯಲ್ಲಿ, ಒಳಿತಿನ ಹಾದಿಯಲ್ಲಿ ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಒಂದು ಆರೋಗ್ಯ ಅಂತ ನೋಡ್ಕೊಳ್ಳಿಕ್ಕಾಗಿ ಬಂದಾಗ ಕಣ್ಣಿಗೆ ಸಂಬಂಧಪಟ್ಟಂಥದ್ದು ಮಡ್ರಾಸಾಯಿ ಅಂತ ಹೇಳ್ತಾರೆ. ಕಣ್ಣು ಕೆಂಪಗಾಗುವಂಥದ್ದು, ನೀರು ಸೋರುವಂಥದ್ದು, ಜಾಸ್ತಿ ಮಾನಿಟರ್ ನೋಡಿ ಕೆಲಸ ಮಾಡ್ತಾ ಇರ್ತಾರೆ, ಲ್ಯಾಪ್ಟಾಪ್ ನೋಡಿ ಕೆಲಸ ಮಾಡ್ತಾ ಇರ್ತಾರೆ, ರೆಸ್ಟ್ಲೆಸ್ ವರ್ಕ್ ಆಗಿರುತ್ತೆ. ಹಾಗಾಗಿ ಕಣ್ಣಿಗೆ ಬರೀ ಅವ್ರಿಗೆ ಅಂತಲ್ಲ, ಮನೆಯಲ್ಲಿ ಚಿಕ್ಕ ಮಕ್ಕಳಿರಬಹುದು, ಹಾಗೆ ವಯೋವೃದ್ಧರಿರಬಹುದು, ಗೃಹಿಣಿಯರಿರ್ಬೋದು, ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಂತಹ ಇನ್ಫೆಕ್ಷನ್ಗಳಾಗಲಿ ಬರುತ್ತೆ. ನೀವು ನೆಗ್ಲೆಕ್ಟ್ ಮಾಡಬೇಡಿ. ತಕ್ಷಣ ನೀವು ಕಣ್ಣಿನ ಒಂದು ಚಿಕಿತ್ಸೆ ಏನಿರುತ್ತೆ ವೈದ್ಯರ ಹತ್ರ ಹೋಗ್ಬಿಟ್ಟು ತಗೊಳ್ಳೋದಕ್ಕೆ ಮರಿಬೇಡಿ. ಈ ವಾರ ಕನ್ಯಾ ರಾಶಿಯವರಿಗೆ ಓಂ ಬುಧಾಯ ನಮಃ ಪ್ರತಿದಿನ
ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ಮೇಲೆ ದೇವ್ರ ಮನೆ ಎದುರುಗಡೆ ಕೂತ್ಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಓಂ ಬುಧಾಯ ನಮಃ 11 ಸಲ ಹೇಳಿ. ಬಹಳ ಶಾಂತಿ ಇರುತ್ತೆ, ಈ ವಾರ ಪ್ರಗತಿ ಇರುತ್ತೆ. ಅದೇ ರೀತಿ ಗಣೇಶನ ದೇವಸ್ಥಾನದಲ್ಲಿ ನೀವು ಈ ಬುಧವಾರ 1 kg ಹಸಿರು ಹೆಸರು ಕಾಳು, ನೋಡಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ, ಹೆಸರು ಕಾಳು, ಇದನ್ನು 1 kg ದಾನ ಮಾಡೋದ್ರಿಂದ ಹೆಚ್ಚಿನ ಶುಭ ಫಲಗಳು ಬರುತ್ತೆ. ಇನ್ನೂ ಒಂದೆರಡು ಪವರ್ಫುಲ್ ರೆಮಿಡಿ ಇದೆ, ಹೇಳ್ತೀನಿ, ಕಾಯ್ತಾ ಇರಿ. ಅದೇ ರೀತಿ ನೋಡಿ, ಈ ರಾಶಿಯವರು ಈ ವಾರ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಅನ್ನೋದರ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೋಡಿ, ಈ ವಾರ ನೀವು ಕಾನ್ಫ್ಲಿಕ್ಟ್ಸ್ಗಳಲ್ಲಿ ಭಾಗಿಯಾಗಬಾರ್ದು. ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ, ಸುಖ ಸುಮ್ಮನೆ ವಾದ ವಿವಾದ, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು, ನೆರೆ ಹೊರೆಯವ್ರ ಜೊತೆಗೆ ಜಗಳ, ಆಫೀಸಲ್ಲಿ ಜಗಳ, ಕಾನ್ಫ್ರಂಟೇಷನ್ನಲ್ಲಿ ಭಾಗಿಯಾಗಬಾರ್ದು ಅಂತ ತೋರಿಸ್ತಾ ಇದೆ. ಅದೇ ರೀತಿಯಲ್ಲಿ ನಿಮಗೇನಾದರೂ ಸಲಹೆ ಸೂಚನೆ ಬೇಕಾಗಿದ್ದಲ್ಲಿ ವಿದ್ಯಾರ್ಥಿಗಳಾಗಿರಬಹುದು, ಅದೇ ರೀತಿ ಕೆಲಸ ಮಾಡುವಂತಹ ನೌಕರದಾರರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಯಾವುದೇ ಕೆಲಸದಲ್ಲಿ ಯಾವುದೇ ವೃತ್ತಿಯಲ್ಲಿರಿ, ಗೈಡೆನ್ಸ್, ಇಫ್ ಯು ವಾಂಟ್ ಟು ಸೀಕ್ ಗೈಡೆನ್ಸ್ ದೆನ್ ಪ್ಲೀಸ್ ಸೀಕ್ ದೇರ್ ಗೈಡೆನ್ಸ್. ಅಂದರೆ ಅವರ ಒಂದು ಸಹಾಯ ಪಡಿಬೇಕು ಅಂತ ಬಂದಾಗ ಗುರು ಹಿರಿಯರಿರ್ಬೋದು, ತಂದೆ ತಾಯಿ ಇರ್ಬೋದು, ಮೇಲಾಧಿಕಾರಿಗಳಿರ್ಬೋದು, ಮುಜುಗರ ಬಿಟ್ಟು ಕೇಳಿ. ಮುಜುಗರ ಬಿಟ್ಟು ಕೇಳಿದಾಗ ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ, ಕಾನ್ಫ್ರಂಟೇಷನ್ಗಳು ನಿಮಗೆ ಬರೋದಿಲ್ಲ. ಅದೇ ರೀತಿ ವೀಕ್ಷಕರೇ, ನಿಮಗೆ ಲಕ್ಕಿ ಕಲರ್ ಅಂತ ಬಂದಾಗ ಹಸಿರು ಹಳದಿ, ಲಕ್ಕಿ ನಂಬರ್ ಅಂತ ಬಂದಾಗ 5, 14, ಫೇವರಬಲ್ ಡೈರೆಕ್ಷನ್ಸ್ ಈ ವಾರ ನಾರ್ತ್ ಮತ್ತು ಈಸ್ಟ್ ಬರುತ್ತೆ. ಬುಧವಾರ ಶುಕ್ರವಾರ ಅತ್ಯಂತ ಶುಭ ಫಲಗಳು ಸಿಗುತ್ತೆ ನಿಮಗೆ. ಹಾಗೆ ವೀಕ್ಷಕರೇ, ಜೀತ್ ಮೀಡಿಯಾದಲ್ಲಿ ಪರಿಹಾರ ರೂಪದಲ್ಲಿ ನಿಮಗೆ ಶ್ರೀ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಶ್ರೀ ಕೃಷ್ಣ ಮಧುರಾಷ್ಟಕಂ, ಈ 2 ಸ್ತೋತ್ರಗಳನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳೋದಕ್ಕೆ ಮರಿಬೇಡಿ. ನೋಡಿ, ಹೆಸರಲ್ಲೇ ಶ್ರೀ ಕೃಷ್ಣ ಮಧುರಾಷ್ಟಕಂ, ಮಧುರ ಅಷ್ಟಕಂ, ಜೀವನದಲ್ಲಿ ಸಿಹಿಯನ್ನು ತಂದುಕೊಡುತ್ತೆ, ಮದುವೆ ಸೆಟ್ ಆಗುತ್ತೆ, ಕೆಲಸ ಸಿಗುತ್ತೆ, ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗುತ್ತೆ, ಮಧುರತೆ ಬರುತ್ತೆ. ಆಮೇಲೆ ನಿಮಗೆ ಏನು ಶತ್ರುಕಾಟ ಇದೆ ಅದು ನಿವಾರಣೆಯಾಗಿ ಜೀವನದಲ್ಲಿ ನೆಮ್ಮದಿ ನೆಲೆಸುತ್ತೆ. ಈ ಎಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ಸೂರ್ಯ ವೃಷಭ ರಾಶಿಯಲ್ಲಿ ಚಲನೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ರೀತಿಯ ಜೀವನದಲ್ಲಿ ಎಷ್ಟೇ ಸವಾಲುಗಳಿರಲಿ ನಾನು ಅದನ್ನು ಗೆದ್ದು ಸದೃಢವಾಗಿ ಮುಂದೆ ಹೋಗ್ತೀನಿ ಎನ್ನುವಂಥ ಆತ್ಮವಿಶ್ವಾಸ ಬರುತ್ತೆ. ವಿಶೇಷವಾಗಿ ನಿಮಗೆ ಈ ವಾರ ಆಂಜನೇಯನ ಆರಾಧನೆ ಅತ್ಯಂತ ಶುಭ ಫಲ ಕೊಡುತ್ತೆ. ತುಲಾರಾಶಿಯವರಿಗೆ ಆಂಜನೇಯನ ಆರಾಧನೆ, ಅದಕ್ಕೊಂದು ರೆಮಿಡಿಯನ್ನು ಈ ಒಂದು ಪ್ರಿಡಿಕ್ಷನ್ ಕೊನೆಗೆ, ಸಂಚಿಕೆಯ ಕೊನೆಗೆ ಹೇಳ್ತೀನಿ, ಮಿಸ್ ಮಾಡದೆ ನೋಡ್ತಾ ಇರಿ ತುಲಾರಾಶಿಯವರು. ಹಾಗೆ ವಿಶೇಷವಾಗಿ ಬುಧನ ಸಂಚಾರ ಏನಾಗುತ್ತೆ ಅಂತಂದರೆ, ನಿಮಗೆ ಹಣಕಾಸಿನ ಕಮ್ಯುನಿಕೇಷನ್, ಫೈನಾನ್ಷಿಯಲ್ ಡೀಲಿಂಗ್ಸ್ಗಳಲ್ಲಿ ಶುಭ ತರತ್ತೆ ಅಂತ ಹೇಳ್ತಾ ಇದೆ. ಯಾರ್ಯಾರು ಈ ಫಿನಾನ್ಷಿಯಲ್ ಸೆಕ್ಟರಲ್ಲಿ ಇನ್ಶೂರೆನ್ಸು ಮತ್ತೊಂದು ಕೆಲಸ ಮಾಡ್ತಾ ಇದ್ದೀರಿ, ಅತ್ಯಂತ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ, ಗ್ರೋತ್ ಸಿಗುತ್ತೆ ಅಂತ ತೋರಿಸ್ತಾ ಇದೆ. ಶುಕ್ರನ ಚಲನೆ ಏನಾಗುತ್ತೆ ಅಂತಂದರೆ, ನಿಮಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ, ಕೊಲ್ಯಾಬ್ರೇಷನ್ಗಳಲ್ಲಿ ಈ ವಾರ ಹೆಚ್ಚಿನ ಶುಭ ಫಲಗಳನ್ನು ಕೊಡುತ್ತೆ. ಶನಿಯ ಚಲನೆ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಇದ್ದಕ್ಕಿದ್ದಂತೆ ಚಿಕ್ಕ ಪುಟ್ಟ ಶೀತ, ಕೆಮ್ಮು, ನೆಗಡಿ, ಜ್ವರ ಈ ಥರದ ಕಾಯಿಲೆಗಳನ್ನು ಹೊತ್ತು ತರುತ್ತೆ ಈ ವಾರ. ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ನೀವು ತಕ್ಷಣ ವೈದ್ಯರನ್ನು ಕಾಣಿ. ಹಾಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ. ನಿಮಗೆ ವೃತ್ತಿ ಮತ್ತು ಹಣಕಾಸು ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ನಿಮ್ಮ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಸಹೋದ್ಯೋಗಿಗಳು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಇದರಿಂದ ಮನಸ್ಸಿಗೆ ಖುಷಿಯಾಗುತ್ತೆ, ಹೆಚ್ಚಿನ ಇನ್ಕ್ರಿಮೆಂಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ಕ್ರಿಮೆಂಟ್ ವಿತ್ ಪ್ರಮೋಷನ್ ತುಲಾರಾಶಿಯವರಿಗೆ ಈ ವಾರ ಸರ್ಪ್ರೈಸ್ ಗುಡ್ ನ್ಯೂಸ್ ಕಾದಿದೆ, ಒಳಿತಾಗತ್ತೆ, ಏನೂ ತೊಂದರೆ ಇಲ್ಲ. ರಿಲೇಷನ್ಶಿಪ್ಪಲ್ಲಿ ಕೂಡ ಒಂದು ಸ್ವಲ್ಪ ಆರ್ಗ್ಯುಮೆಂಟ್, ಪ್ರೇಮಿಗಳಿದ್ದರೆ ಹಾಗೆ ದಂಪತಿಗಳಿದ್ದರೆ ಒಂದು ಸ್ವಲ್ಪ ವಾದ ವಿವಾದ ಆಗುತ್ತೆ, ಅದ್ರ ಬಗ್ಗೆ ಕಾಳಜಿ ವಹಿಸ್ಕೊಳ್ಳಿ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸೋಲ್ಲೇಬೇಕಾಗತ್ತೆ. ಹಾಗೆ ಹೆಲ್ತ್ ಅಂತ ಬಂದಾಗ ನಿಮಗೆ ಆಗಲೇ ಹೇಳಿದ್ದೀನಿ, ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಹೊತ್ತು ತರುತ್ತೆ, ಅದನ್ನು ಜಾಗೃತಿಯಾಗಿ ನೋಡ್ಕೊಳ್ಳಿ. ತಕ್ಷಣ ವೈದ್ಯರನ್ನು ಭೇಟಿ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಶೇಷವಾಗಿ ಈ ವಾರ ತುಲಾರಾಶಿಯವರು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ನೋಡಿದರೆ, ನಿಮಗೆ ಒಂದು ರೀತಿಯ
ಒಂದು ಹಾರ್ಮೋನಿಯನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಅಂದರೆ ಬ್ಯಾಲೆನ್ಸ್ ಮಾಡಬೇಕು. ಯಾವುದನ್ನು ಕೂಡ ನಾವು ಅತಿರೇಕಕ್ಕೆ ತಗೊಂಡು ಹೋಗಬಾರ್ದು, ಯಾವುದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಮನೆಯಲ್ಲಿ ಮಕ್ಕಳಿರ್ತಾರೆ, ಅವರ ವಿದ್ಯಾಭ್ಯಾಸಕ್ಕೂ ನಾವು ಒಂದು ಸ್ವಲ್ಪ ಸಪೋರ್ಟ್ ಮಾಡಬೇಕಾಗತ್ತೆ. ಹಾಗೆ ಮನೆತನವನ್ನು ನೋಡ್ಕೋಬೇಕು. ಈ ಒಂದು ವರ್ಕ್ ಫಾರ್ ಎಕ್ಸಾಂಪಲ್ ಇದು ಮನೆಯ ವ್ಯವಹಾರ ಆಯಿತು, ಇನ್ನು ಮನೆಗೆ ಸಂಬಂಧಪಟ್ಟಂಥ ಕೆಲಸಗಳಾಯಿತು. ಇನ್ನು ನಾವು ವ್ಯಾಪಾರ ಮಾಡ್ತೀವಿ, ವ್ಯವಹಾರ ಮಾಡ್ತೀವಿ, ನೌಕರಿ ಮಾಡ್ತೀವಿ ಅಂತಂದರೆ ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್ ಎರಡನ್ನೂ ಮೊದಲೇ ಹೇಳಿ ಕೇಳಿ ತುಲಾರಾಶಿ ಆಗಿರೋದ್ರಿಂದ ಅದರ ಸಿಂಬಲ್ ನೋಡಿ, ಚಿಹ್ನೆ ತಕ್ಕಡಿ ಅಲ್ವಾ. ಸೊ ತುಂಬ ಬ್ಯಾಲೆನ್ಸ್ಡ್ ಆಗಿರ್ತೀರಿ. ಆದರೆ ಈ ವಾರ ಒಂದು ತಕ್ಕಡಿ ಕೆಳಗಡೆ ಇಳಿಯುವಂಥದ್ದು, ಒಂದು ಮೇಲೆ ಇರುವಂಥ ಸಾಧ್ಯತೆ ಆಗುತ್ತೆ. ತುಂಬ ಜಾಗೃತಿಯಾಗಿ ನೀವು ವರ್ಕ್ ಲೈಫ್ ಮತ್ತು ಪ್ರೊಫೆಷ್ನಲ್ ಲೈಫ್ ಇರ್ಬೋದು ಮತ್ತು ಫ್ಯಾಮಿಲಿ ಲೈಫ್, ಸಾಂಸಾರಿಕ ಜೀವನವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಅಂತ ತೋರಿಸ್ತಾ ಇದೆ. ಇಂಪಲ್ಸಿವ್ ಡಿಸಿಷನ್ ಮಾಡಬಾರ್ದು ತುಲಾರಾಶಿಯವರು ಈ ವಾರ. ಸೈಟ್ ಚೆನ್ನಾಗಿದೆ ತೊಗೊಂಡೇ ಬಿಡೋಣ, ಗಾಡಿ ತೊಗೊಂಡೇ ಬಿಡೋಣ, ಮತ್ತೊಂದು ಮನೆಯನ್ನು ರಿನೋವೇಷನ್ ಮಾಡಿಸ್ಕೊಂಡೇ ಬಿಡೋಣ, ಎಷ್ಟಾದರೂ ಖರ್ಚಾದರೂ ಪರವಾಗಿಲ್ಲ, ಈ ರೀತಿಯಾಗಿ ಸಡನ್ ಡಿಸಿಷನ್ ತೊಗೋತೀರಾ. ಅದು ಮುಂದಿನ ವಾರಕ್ಕೆ ಏನು ಮಾಡುತ್ತೆ ಅಂತಂದರೆ ಸಾಲ ಮಾಡಿಸುತ್ತೆ. ದಯಮಾಡಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ಅದನ್ನು ಸ್ವಲ್ಪ ಸ್ಟಾಪ್ ಮಾಡ್ಕೊಳ್ಳಿ ಒಂದು ವಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಲಕ್ಕಿ ಕಲರ್ ನಿಮಗೆ ನೀಲಿ ಮತ್ತು ಬಿಳಿ ಶುಭ ತರುತ್ತೆ. ಈ ರಾಶಿಯವರಿಗೆ ನಂಬರ್ 6, 15, 24 ಶುಭ ತರುತ್ತೆ. ಶುಕ್ರನ ಆರಾಧನೆ, ಮಾತೆ ಮಹಾಲಕ್ಷ್ಮಿಯ ಆರಾಧನೆ ಈ ವಾರ ಶುಭ. ಶುಕ್ರವಾರ ಹೋಗ್ಬಿಟ್ಟು ಮಾತೆ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ 6 ಗುಲಾಬಿ ಹೂ, ಕೆಂಪು ಗುಲಾಬಿ ಹೂ, ಒಂದು ಸೆಂಟೆಡ್ ಅಗರಬತ್ತಿ, ಒಂದು ಸಣ್ಣ ಇತ್ತರ್, ಸಣ್ಣ ಒಂದು ಸೇಂಟ್ ಬಾಟಲ್ ಸಿಗುತ್ತೆ. ಈ ಮೂರನ್ನು ಮಾತೆ ಮಹಾಲಕ್ಷ್ಮಿಯ ಪಾದಕ್ಕಿಟ್ಟು ನೀವು ಆಶೀರ್ವಾದವನ್ನು ಕೇಳೋದಕ್ಕೆ ಮರಿಬೇಡಿ, ಒಳ್ಳೆಯದಾಗತ್ತೆ. ಅದೇ ರೀತಿ ಶುಕ್ರವಾರ ಶನಿವಾರ ನಿಮಗೆ ಶುಭ ಇರುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಅಪ್ಲೋಡ್ ಆದಂಥ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಮತ್ತು ಶ್ರೀ ಕೃಷ್ಣ ಮಧುರಾಷ್ಟಕಮನ್ನು ತಪ್ಪದೆ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಈ ರಾಶಿಯವರು ಮರಿಬಾರ್ದು. ಅದೇ ರೀತಿ ನಾನು ಹೇಳ್ತಾ ಇದ್ದೆ ಈ ಸಂಚಿಕೆಯ ಆರಂಭದಲ್ಲಿ, ತುಲಾ ರಾಶಿಯವರಿಗೆ ವಿಶೇಷವಾಗಿ ಈ ವಾರ ನೀವೇನಪ್ಪ ಮಾಡಬೇಕು ಅಂತಂದರೆ, ಈ ಬರುವಂತಹ ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಂಜನೇಯನ ಪಾದಕ್ಕೆ 5 ಸಿಹಿ ಪಾನ್, ಸ್ವೀಟ್ ಪಾನನ್ನು ಶುದ್ಧವಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಸ್ವೀಟ್ ಪಾನನ್ನು ಹೇಗೆ ಮಾಡಬೇಕು ಅನ್ನೋದರ ರೆಸಿಪಿ ಇರುತ್ತೆ. ಅದನ್ನು ನೋಡಿಕೊಂಡು ಶುದ್ಧವಾದ ಮತ್ತು ಮಡಿಯಿಂದ ಭಕ್ತಿಯಿಂದ 5 ಸ್ವೀಟ್ ಪಾನ್ ತೊಗೊಂಡು ಆಂಜನೇಯನ ಪಾದಕ್ಕೆ ಮಂಗಳವಾರ ಶನಿವಾರ ಗೋಧೂಳಿ ಸಮಯದಲ್ಲಿ ಸೂರ್ಯ ಮುಳುಗಿರ್ತಾನೆ, ಕತ್ಲಾಗಿರಲ್ಲ, ಆ ಸಮಯದಲ್ಲಿ ಸಮರ್ಪಣೆ ಮಾಡಿ. ಈ ಒಂದು ವಾರ ಸಿಹಿಯಾಗಿ ಕಳೆಯುತ್ತೆ. ತುಲಾರಾಶಿಯವರಿಗೆ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಏನಾಗ್ತಾ ಇದೆ ಅಂದರೆ, ಸೂರ್ಯನ ಚಲನೆ 7ನೇ ಮನೆ ವೃಷಭ ರಾಶಿಗೆ ಏನಾಗುತ್ತೆ, ಸೂರ್ಯ ಬಂದಿರೋದ್ರಿಂದ ನಿಮಗೆ ಪಾರ್ಟ್ನರ್ಶಿಪ್ ಮತ್ತು ಕೊಲ್ಯಾಬ್ರೇಷನಲ್ಲಿ ಇಂಪ್ರೂವ್ಮೆಂಟ್ ಅಂತ ತೋರಿಸ್ತಾ ಇದೆ. ವ್ಯಾಪಾರ, ವ್ಯವಹಾರ, ಅಭಿವೃದ್ಧಿ, ಪ್ರಗತಿ, ಧನಾಗಮನ ಎಲ್ಲ ಚೆನ್ನಾಗಿದೆ, ಅದ್ಭುತವಾಗಿದೆ. ವಿಶೇಷವಾಗಿ ನೋಡಿ, ಈ ವಾರ ಚಂದ್ರನ ಚಲನೆ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ಸ್ವಲ್ಪ ಕಮ್ಯುನಿಕೇಷನ್ನಲ್ಲಿ ನಿಮಗದು ಸ್ವಲ್ಪ ದಾರಿಯನ್ನು ತಪ್ಪಿಸುವಂತಹ ಒಂದು ಸಾಧ್ಯತೆ ಇದೆ. ಏನೋ ಒಂದು ಇಮೇಲ್ ಕಮ್ಯುನಿಕೇಷನ್ನಲ್ಲಿ ರಾಂಗ್ ಆಗಬಹುದು, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ಅಥವಾ ರಾಂಗ್ ಕಮಿಟ್ ಆಗಬಹುದು. ಇದನ್ನು ಮಾಡ್ತೀನಿ ಅಂತ ಹೇಳಿ ಅದನ್ನು ಮಾಡದೇ ಇರುವಂಥದ್ದು, ಅಥವಾ ಮಾಡದೇ ಇರುವಂಥದ್ದನ್ನು ಮಾಡುವಂಥದ್ದು, ಈ ರೀತಿಯಾದಂಥ ಜಗಳಗಳು, ಕಾನ್ಫ್ರಂಟೇಷನ್, ಕಮ್ಯುನಿಕೇಷನ್ನಿಂದ ಚಂದ್ರ ಕೆಡಿಸುತ್ತೆ. ಅದನ್ನು ನೋಡ್ಕೊಳ್ಳಿ. ವಿಶೇಷವಾಗಿ ಬುಧನ ಸಂಚಾರ ಏನು ಮಾಡುತ್ತೆ ಅಂತಂದರೆ, ನಿಮಗೆ ಒಂದು ರೀತಿಯ ಇದೆಲ್ಲ ಆಗುತ್ತಲ್ಲ, ಕಮ್ಯುನಿಕೇಷನ್ನಿಂದ, ಮಿಸ್ಕಮ್ಯುನಿಕೇಷನ್ನಿಂದ ಜಗಳಗಳು, ಅದು ಆದರೂ ಕೂಡ ಬುಧನ ಸಂಚಾರ ನಿಮಗೆ ಒಂದು ಬ್ಯಾಕ್ ಬೋನ್ ಥರ ಹಿಂದೆ ಒಂದು ಆಶೀರ್ವಾದದ ಥರ ನಿಂತಿರುತ್ತೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ವೃಶ್ಚಿಕ ರಾಶಿಯವರು ಗಣೇಶನ ಮೊರೆ ಹೋಗಬೇಕು, ಗಣೇಶನ ಆರಾಧನೆ ಮಾಡಬೇಕು. ಈ ವಾರ ಪೂರ್ತಿ ವೃಶ್ಚಿಕ ರಾಶಿಯವರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಮನೆಗೆ ಬಂದ ತಕ್ಷಣ ಓಂ ಗಂಗಣಪತಯೇ ನಮಃ, ಓಂ ಗಂಗಣಪತಯೇ ನಮಃ ಎಟ್ಲೀಸ್ಟ್ 11 ಸಲ ಹೇಳ್ಕೊಳ್ಳಿ. ಸಮಯ ಇದ್ದರೆ 108 ಸಲ ಹೇಳ್ಕೊಳ್ಳಿ. ಈ ಥರದ ಕಾನ್ಫ್ರಂಟೇಷನ್ಗಳು ದೂರ ಆಗುತ್ತೆ. ಈ ವಾರ ಸುಗಮವಾಗಿರುತ್ತೆ. ಇನ್ನೂ 2 ಪವರ್ಫುಲ್ ರೆಮಿಡಿ ಇದೆ, ನೋಡ್ತಾ ಇರಿ. ಈ ಸಂಚಿಕೆ ಕೊನೆಗೆ ಕೊಡ್ತೀನಿ ವೃಶ್ಚಿಕ ರಾಶಿಯವರಿಗೆ. ಅದೇ ರೀತಿ ನಿಮಗೆ ರಿಲೇಷನ್ಶಿಪ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಮನೆಗೆ ಅತಿಥಿಗಳ ಆಗಮನ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ದೂರದ ಸಂಬಂಧಿಕರು, ಹತ್ತಿರದ ಸಂಬಂಧಿಕರು ಬಂದು ನಿಮ್ಮ ಮನೆಯಲ್ಲಿ 1-2 ದಿವಸ ಉಳಿದ್ಬಿಟ್ಟು ಫಂಕ್ಷನ್ನು, ಅದು ಇದು ಗ್ಯಾದರಿಂಗು ಅದೆಲ್ಲ ಆಗುತ್ತೆ. ಇದು ಕೂಡ ನಿಮ್ಮ ಮನಸ್ಸಿಗೆ ಶುಭವಾದಂತಹ ಒಂದು ಉಲ್ಲಾಸ ಕೊಡುತ್ತೆ. ಇದರ ಜೊತೆಗೆ ಏನಾಗುತ್ತೆ, ನಿಮ್ಮ ಹಳೆಯ ಫ್ರೆಂಡ್ಸ್ಗಳು, ತುಂಬ ಹಳೆಯ ಫ್ರೆಂಡ್ಸ್ಗಳು, SSLC ಇರ್ಬೋದು, PUC, ಡಿಗ್ರಿ ರಿಯೂನಿಯನ್ ಆಗ್ತೀರಾ. ನಿಮ್ಮ ಹಳೆಯ ನೆನಪುಗಳನ್ನು
ಮೆಲುಕು ಹಾಕ್ತೀರಾ. ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ನೋಡಿ ವಿಶೇಷವಾಗಿ ಹೊಟ್ಟೆಯ ಸಮಸ್ಯೆ, ಅಜೀರ್ಣದ ಸಮಸ್ಯೆ, ಗ್ಯಾಸ್ಟ್ರಿಕ್ಕು, ಜಾಯಿಂಟ್ ಸಮಸ್ಯೆ, ಸ್ವಲ್ಪ ಆಂಗ್ಸೈಟಿ, ಇದ್ದಕ್ಕಿದ್ದಂತೆ ಕೋಪ ಬರುವಂಥದ್ದು, ಅದೇ ರೀತಿ ಕಾಲು ಜಾರುವಂಥ ಸಮಸ್ಯೆ ಇರುತ್ತೆ. ಬಾತ್ರೂಮಲ್ಲಿ ಸ್ಟೆಪ್ಸ್ ಇಳಿಬೇಕಾದ್ರೆ ಬಹಳ ಜಾಗೃತೆಯಾಗಿರಿ. ವೃಶ್ಚಿಕ ರಾಶಿಯ ಮಕ್ಕಳು, ಹಿರಿಯರು, ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು ಜಾಗ್ರತೆ ಅಂತ ತೋರಿಸ್ತಾ ಇದೆ. ಅದೇ ರೀತಿ ನೋಡಿ ನಿಮಗೆ ಈ ವಾರ ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದರ ಮಾಹಿತಿಯನ್ನು ಕೊಡಲಿಕ್ಕಾಗಿ ನಿಮಗೆ ಈ ವಾರ ನೋಡಿ ಯಾವುದೇ ರೀತಿಯಾದಂತಹ ಕಾನ್ಫ್ರಂಟೇಷನ್, ವಾದ ವಿವಾದಗಳಲ್ಲಿ ಭಾಗಿಯಾಗಬಾರ್ದು. ಗಾಸಿಪ್ಗಳಿಂದ ದಯಮಾಡಿ ದೂರ ಇದ್ದು ಬಿಡಿ. ಯಾವ ವಿಷಯ ನಿಮಗೆ ಸಂಬಂಧಪಟ್ಟದ್ದಲ್ವೋ ಈ ಕಿವಿಯಿಂದ ಕೇಳಬೇಕು, ಈ ಕಿವಿಯಿಂದ ಬಿಡಬೇಕು. ಅದನ್ನು ಒಳಗಡೆ ಮನಸ್ಸಲ್ಲಿ ಇಳಿಸ್ಕೋಬಾರ್ದು. ಹಾಗಿದ್ದರೆ ಈ ವಾರ ಚೆನ್ನಾಗಿ ಹೋಗುತ್ತೆ. ಅಲ್ಲಿ ಯಾವುದೋ ಡಿಸ್ಕಷನ್ ನಡೀತಾ ಇರುತ್ತೆ ಆಫೀಸಲ್ಲಿ, ಅವ್ರು ಹಂಗಂತೆ ಇವ್ರು ಹಿಂಗಂತೆ, ಅಥವಾ ನೆರೆಹೊರೆಯವರು ಡಿಸ್ಕಸ್ ಮಾಡ್ತಿರ್ತಾರೆ. ನೀವೇನಾದರೂ ಸಡನ್ನಾಗಿ ಜಂಪ್ ಆಗಿ ಅದರಲ್ಲಿ ಇನ್ವಾಲ್ವ್ ಆದರೆ ನೀವೇ ಅದನ್ನು ಮಾಡಿರೋರು, ನೀವೇ ಅದಕ್ಕೆ ಮೂಲ ಕಾರಣ ಎನ್ನುವ ಥರ ನಿಮ್ಮ ತಲೆ ಕಟ್ಬಿಡ್ತಾರೆ. ಅದಕ್ಕೋಸ್ಕರ ಈ ವಾರ ವಿಶೇಷವಾಗಿ ಈ ರಾಶಿಯವರು ಗಾಸಿಪ್ಪಲ್ಲಿ ಇನ್ವಾಲ್ವ್ ಆಗಬಾರದು ಅಂತ ತೋರಿಸ್ತಾ ಇದೆ. ಅದೇ ರೀತಿ ಈ ವಾರ ಮುಖ್ಯವಾದಂತಹ ಕೆಲಸಗಳಿಗೆ ಏನಾದರೂ ಅಡ್ವಾನ್ಸ್ ಮಾಡೋದಿತ್ತು ಅಂತಂದರೆ ಸೈಟಿಗೆ, ಮನೆಗೆ, ವಾಹನಕ್ಕೆ, ಮತ್ತೊಂದಕ್ಕೆ ಒಂದು ವಾರ ವೇಟ್ ಮಾಡಿಬಿಡಿ. ಜೂನ್ 2ರ ನಂತರ ನೋಡಿ, ಇದು ಮೇ 26ರಿಂದ ಜೂನ್ 2ರವರೆಗೂ ಪ್ರಿಡಿಕ್ಷನ್ ಇದೆ. 2ನೇ ತಾರೀಕು ಕಳೆದು ಬಿಡಲಿ, 3, 4ರ ನಂತರನೂ ನೀವು ಅಡ್ವಾನ್ಸ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ಅಂಥೇಳಿ ತೋರಿಸ್ತಾ ಇದೆ. ಸ್ಟ್ರೆಸ್ ಆಗುತ್ತೆ, ಸ್ವಲ್ಪ ಒತ್ತಡ, ಕೆಲಸದ ಒತ್ತಡ, ಅದನ್ನು ನಿಭಾಯಿಸೋದಕ್ಕೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಅಪ್ಲೋಡ್ ಆದಂತಹ ಶ್ರೀಕೃಷ್ಣ ಮಧುರಾಷ್ಟಕಮನ್ನು ಕೇಳೋದಕ್ಕೆ ಮರಿಬೇಡಿ. ವಿಶೇಷವಾಗಿ ಲಕ್ಕಿ ಕಲರ್ ಅಂದರೆ ನಿಮಗೆ ಕೆಂಪು ಮತ್ತು ಮರೂನ್ ಬಣ್ಣ ಬರುತ್ತೆ. ನಂಬರ್ 9, 18 ಶುಭ ತರುತ್ತೆ. ಸೌತ್ ಮತ್ತು ಸೌತ್ ವೆಸ್ಟ್ ಈ ವಾರ ನಿಮಗೆ ಶುಭ ತರುತ್ತೆ. ಮಂಗಳವಾರ, ಗುರುವಾರ ಹೆಚ್ಚಿನ ಶುಭ ಫಲಗಳನ್ನು ತರುತ್ತೆ. ವಿಶೇಷವಾಗಿ ನೀವು ಶ್ರೀಕೃಷ್ಣ ಮಧುರಾಷ್ಟಕಂ ಕೇಳ್ಕೊಳ್ಳಿ. ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೇಳೋದಕ್ಕೆ ಮರಿಬೇಡಿ. ಮನೆಯಿಂದ ಹೊರಗಡೆ ಹೊರಡುವ ಮುನ್ನ ವೃಶ್ಚಿಕ ರಾಶಿಯವರು ನಿಮ್ಮ ಪ್ಯಾಕೆಟಲ್ಲಿ, ಜೇಬಲ್ಲಿ ಅಥವಾ ಪರ್ಸ್ ಇರ್ಬೋದು, ವ್ಯಾನಿಟಿ ಬ್ಯಾಗ್ ಇರ್ಬೋದು, ಪುರುಷರು ಸ್ತ್ರೀಯರು ನೋಡ್ಕೊಳ್ಳಿ. ಅದನ್ನು ಒಂದು ಪೇಪರಲ್ಲಿ 4 ಕಾಳು ಮೆಣಸು ಕಟ್ಟಿಟ್ಕೊಳ್ಳಿ. ಪ್ರತಿದಿನ ನಿಮ್ಮೊಟ್ಟಿಗಿರಲಿ. ಸಾಯಂಕಾಲ ಮನೆಗೆ ಬರಬೇಕಾದ್ರೆ ಅದನ್ನು ಮರದ ಕೆಳಗಡೆ ಬಿಸಾಕಿ ಬಂದ್ಬಿಡಿ. ಮತ್ತೆ ಬೆಳಗ್ಗೆ ಎದ್ದು ಹೊಸ ಮೆಣಸಿನ ಕಾಳು ಕಟ್ಟಿಟ್ಕೊಳ್ಳಿ. ಈ ವಾರ ಪೂರ್ತಿ ಮಾಡಿ. ಶತ್ರು ಕಾಟದಿಂದ ಶತ್ರುಗಳು ಹಿಂದೆ ಸರಿದು ಬಿಡುತ್ತಾರೆ. ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ಧನುರಾಶಿಯವರಿಗೆ ಈ ವಾರ ಸೂರ್ಯನ ಚಲನೆ, ವೃಷಭ ರಾಶಿಯಲ್ಲಿ ಸೂರ್ಯನ ಚಲನೆ ಆಗ್ತಿರೋದ್ರಿಂದ ಈ ಒಂದು ವಾರ ನಿಮಗೇನಾಗುತ್ತೆ ಅಂತಂದರೆ, ಒಂದು ಆರೋಗ್ಯದಲ್ಲಿ ವೃದ್ಧಿಯಾಗುತ್ತೆ. ಅದೇ ರೀತಿ ನಿಮ್ಮ ಡೈಲಿ ರೂಟೀನ್ಗಳೇನಿರುತ್ತೆ ತುಂಬ ಪಟ್ ಅಂತ ಸ್ಪೀಡಾಗಿ ಆಗೋದಕ್ಕೆ ಶುರುವಾಗುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ಇದು ಇಷ್ಟು ಸ್ಪೀಡಪ್ ಆಗಿ ಆಗ್ತಾ ಇದೆ ಕೆಲಸಗಳು, ಮತ್ತು ಕಳೆದ ವಾರ ಎಲ್ಲ ನನಗೆ ಈ ರೀತಿಯಾಗಿ ಒಂದು ಸ್ವಲ್ಪ ಸ್ಲೋನೆಸ್ ಇತ್ತು, ಯಾಕೋ ಲೇಸಿನೆಸ್ ಇತ್ತು, ಈ ವಾರ ಎಲ್ಲ ಚುರುಕಾಗಿ ಆಗ್ತಾ ಇದೆಯಲ್ಲ ಎನ್ನುವಂತಹ ಸಂತೋಷ, ಸಮೃದ್ಧಿ, ನೆಮ್ಮದಿ, ಹುರುಪು ಬರುತ್ತೆ. ಇದರ ಹಿಂದಿನ ಕಾರಣ ಏನು ಅಂತಂದರೆ, ಸೂರ್ಯ ಆಲ್ರೆಡಿ ವೃಷಭ ರಾಶಿಗೆ ಬಂದಿರುವಂಥದ್ದು. ಸೊ ತಿಂಗಳಿಗೊಂದ್ಸಲ ಚಲನೆ ಆಗ್ತಾ ಇರುತ್ತೆ. ಹಾಗಾಗಿ ಅದೂ ಒಂದು ಕಾರಣ. ಅದರ ಜೊತೆಗೆ ರಾಹುಕೇತು ನಿಮಗೆ ಫೇವರೇಬಲ್ ಮನೆಯಲ್ಲಿ ಬಂದಿದ್ದಾರೆ. ನಿಮಗೆ ಒಳ್ಳೆಯ ಸಪೋರ್ಟ್ ಕೊಡ್ತಾ ಇದ್ದಾರೆ. ಕೆಲಸ ಕಾರ್ಯಗಳಲ್ಲಿ ಸ್ಪೀಡಪ್ ಆಗ್ತಾ ಇದೆ. ಲಕ್ಷ್ಮಿ ಆಕರ್ಷಣೆ ಆಗ್ತಾ ಇದೆ. ಕೆಲಸಗಳಲ್ಲಿ ವೃದ್ಧಿ ಆಗ್ತಾ ಇದೆ. ಮನೆಯಲ್ಲಿ ಸಂಬಂಧಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಇನ್ನೇನು ಬೇಕು ಹೇಳಿ, ಅತ್ಯಂತ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂತಹ ಸಮಯ ಧನುರಾಶಿಯವರಿಗೆ ಅಂತ ಹೇಳ್ಬೋದು. ಹಾಗೆ ವೃತ್ತಿ, ವ್ಯಾಪಾರ, ವ್ಯವಹಾರದಲ್ಲಿ ಎಲ್ಲ ಚೆನ್ನಾಗಿದೆ. ವಿಶೇಷವಾಗಿ ಸರ್ಕಾರಿ ನೌಕರರಿಗೆ, ಧನುರಾಶಿಯವರಿಗೆ ಈ ವಾರ ಅದ್ಭುತವಾಗಿರುತ್ತೆ. ಪಾಲಿಟಿಷಿಯನ್ಸ್, ಸಾಮಾಜಿಕ ಒಂದು ಸೋಷಿಯಲ್ ಮೀಡಿಯಾ ಕೆಲಸ ಮಾಡುವಂಥವರು, ಮಾಧ್ಯಮ ಕ್ಷೇತ್ರ, ಸೀರಿಯಲ್ಲು, TV, ಸಿನಿಮಾ ಎಲ್ಲ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಅತ್ಯಂತ ಶುಭವಾರ ಅಂತ ಹೇಳ್ಬೋದು. ಅದೇ ರೀತಿ ರಿಲೇಷನ್ಶಿಪ್ ಅಂತ ಬಂದಾಗ ಒಂದು ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ವಿರಸ ಬರುತ್ತೆ. ಧನುರಾಶಿಯವರು ವಿಶೇಷವಾಗಿ ಕಾನ್ಫ್ರಂಟೇಷನ್, ಗಂಡ ಹೆಂಡತಿಯ ನಡುವೆ ಜಗಳಗಳು ಒಂದು ಸ್ವಲ್ಪ ಆಗುತ್ತೆ. ಅದನ್ನು ನೀವು ಒಬ್ರು ಯಾರಾದರೂ ಸೋತ್ಬಿಟ್ರೆ ಅದು ಅಲ್ಲಿಗೆ ಎಂಡ್ ಆಗುತ್ತೆ. ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಈ ವಾರ.
ಕೆಲಸಗಳು ತುಂಬ ಬೊಂಬಾಟಾಗಿ ಬರುತ್ತೆ, ಆಫರ್ಗಳು ಮತ್ತೊಂದು ಮಗದೊಂದು. ನಿಮಗೆ ಇದೇನು ಮಾಡುತ್ತೆ ಅಂದರೆ ಹೆಚ್ಚಿನ ರೀತಿಯಲ್ಲಿ ಕೆಲಸದಲ್ಲಿ ಇನ್ವಾಲ್ವ್ ಆಗೋ ಥರ ಮಾಡುತ್ತೆ. ಊಟದ ಕಡೆ ಗಮನ ಇರೋಲ್ಲ, ನಿದ್ದೆ ಕಡೆ ಗಮನ ಇರೋಲ್ಲ, ಸ್ವಲ್ಪ ಸ್ಟ್ರೆಸ್ಸು, ಎಸಿಡಿಟಿ, ಅಜೀರ್ಣ, ಅದೇ ರೀತಿ ಹುಳಿತೀಗು, ಈ ರೀತಿಯಾದಂತಹ ಡೈಜೆಷನ್ಗೆ ರಿಲೇಟೆಡ್ ಸಮಸ್ಯೆಗಳು ಬರುತ್ತೆ. ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ, ಕೇರ್ ತಗೊಳ್ಳಿ. ವಿಶೇಷವಾಗಿ ಯಾವ ಕೆಲಸವನ್ನು ಧನುರಾಶಿಯವರು ಈ ವಾರ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ನೋಡಲಿಕ್ಕಾಗಿ ನೀವು ಯಾವುದೇ ರೀತಿಯಾದಂತಹ ಕಲಿಕೆಗೆ ಅವಕಾಶಗಳು ಬಂದರೆ ಬಿಡಬೇಡಿ, ಅದನ್ನು ತಗೊಳ್ಳಿ, ಜ್ಞಾನಾರ್ಜನೆ ಮಾಡ್ಕೊಳ್ಳಿ. ಧನುರಾಶಿಯವರಿಗೆ ವಿಶೇಷವಾದಂಥ ಪ್ರತಿ ಹಂತದಲ್ಲೂ ಕುತೂಹಲ ಇರುತ್ತೆ. ಯಾವುದಾದ್ರೂ ಹೊಸತು ಬಂತ ಅದನ್ನು ಕಲಿತೇ ಬಿಡೋಣ, ಇಂಪ್ಲಿಮೆಂಟ್ ಮಾಡೋಣ ಅನ್ನೋದೊಂದು ಹಠ ಇರುತ್ತೆ. ಹಠದ ಸ್ವಭಾವ ಇವ್ರದ್ದು. ಇವರು ಯಾವುದೇ ಕೆಲಸಕ್ಕೂ ಕೈ ಹಾಕಿದರೂ ಕೂಡ ಅದು ಮುಗಿಯುವವರೆಗೂ ವಿಶ್ರಾಂತಿ ಪಡೆಯೋದಿಲ್ಲ, ಅಂಥ ಹಠದ ಸ್ವಭಾವ ಇವ್ರದ್ದು. ಅದು ಅಲ್ಲದೆ ಧನುರಾಶಿಯವರ ಇನ್ನೊಂದು ಸ್ವಭಾವ ಏನು ಅಂತಂದರೆ, ಯಾವ ಕೆಲಸ ನಿನ್ನಿಂದ ಆಗೋದಿಲ್ಲ ಅಂತ ಅವರಿಗೆ ಚಾಲೆಂಜ್ ಮಾಡ್ತಾರೆ, ಆ ಚಾಲೆಂಜನ್ನು ಅವರು ಸ್ವೀಕಾರ ಮಾಡಿ ಅದನ್ನು ಗೆದ್ದು ತೋರಿಸುವಂಥ ಹಠದ ಸ್ವಭಾವ ಇರುತ್ತೆ. ಅದೇ ರೀತಿ ಈ ವಾರ ಕೆಲವೊಂದು ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಜಾಗೃತಿಯಾಗಿರಿ. ಸೈಟನ್ನು ನೋಡದೆ, ಪತ್ರ ವ್ಯವಹಾರವನ್ನು ಪರಿಶೀಲನೆ ಮಾಡದೆ ಒಂದು ತೊಗೊಂಡ್ಬಿಡೋದು, ಆಮೇಲೆ ಒಂದು ಸೈಟನ್ನು 10 ಜನಕ್ಕೆ ಮಾರಿರ್ತಾರೆ, ಅಂತಹ ಲಿಟಿಗೇಷನ್ಗಳಾಗುತ್ತೆ. ಅದರ ಬಗ್ಗೆ ಜಾಗೃತಿಯಾಗಿರಿ. ಈ ವಾರ ಏನಾದರೂ ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿ ಮಾಡಬೇಕು ಅಂತಿದ್ದರೆ ಅದನ್ನು ಒಂದು ವಾರದ ಮಟ್ಟಿಗೆ ಮುಂದೂಡ್ಕೋಬೇಕಾಗತ್ತೆ. ಅದೇ ರೀತಿ ವಿಶೇಷವಾಗಿ ನಿಮಗೆ ಈ ವಾರ ಧನುರಾಶಿಯವರಿಗೆ ಹಳದಿ ಮತ್ತು ಆರೆಂಜ್ ಕಿತ್ತಳೆ ಬಣ್ಣ ಶುಭ ತರುತ್ತೆ. ಲಕ್ಕಿ ನಂಬರ್ 3, 12, 21 ಅತ್ಯಂತ ಶುಭ ತರುತ್ತೆ. ಈಸ್ಟ್ ಮತ್ತು ನಾರ್ತ್ ಈಸ್ಟ್ ಶುಭ ಕೊಡುತ್ತೆ. ಗುರುವಾರ ಮತ್ತು ಭಾನುವಾರ ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲವನ್ನು ಕೊಡುತ್ತೆ. ಧನುರಾಶಿಯವರು ಈ ವಾರ ಪೂರ್ತಿ ಬೆಳಗ್ಗೆ ಸಂಜೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ 108 ಸಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಎದ್ದು ಒಂದು ತುಳಸಿಗೆ ನಮಸ್ಕಾರ ಮಾಡಿ, ತುಳಸಿಗೆ ನಮಸ್ಕಾರ ಮಾಡಿಬಿಟ್ಟು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಆಕಾಶದ ಒಂದು ಉದಯಿಸುತ್ತಿರುವ ಸೂರ್ಯ ಅಥವಾ ಉದಯಿಸಿರುವ ಸೂರ್ಯನನ್ನು ನೋಡ್ತಾ ಕಣ್ಣು ಮುಚ್ಕೊಂಡು ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಅಂತ ಹೇಳಿ ಕೆಲಸಕ್ಕೆ ಹೊರಡೋದ್ರಿಂದ ಧನುರಾಶಿಯವರಿಗೆ ಈ ವಾರ ಅತ್ಯಂತ ಹೆಚ್ಚಿನ ಶುಭ ಫಲಗಳು ನಿಮ್ಮದಾಗತ್ತೆ. ಅದೇ ರೀತಿ ಗುರುವಾರದ ದಿನ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ 2 ತೆಂಗಿನಕಾಯಿ, ಯಾವುದಾದ್ರೂ ದೇವಾಲಯ ಇರ್ಬೋದು, ವೆಂಕಟೇಶ್ವರ, ನರಸಿಂಹಸ್ವಾಮಿ, ಕೃಷ್ಣ ದೇವಾಲಯ, ಈ ರೀತಿ ವಿಷ್ಣು ಅಥವಾ ವಿಷ್ಣುವಿನ ಯಾವುದಾದ್ರೂ ಒಂದು ದೇವಾಲಯದಲ್ಲಿ 2 ತೆಂಗಿನಕಾಯಿ, 6 ಬಾದಾಮಿ ಇದನ್ನು ದಾನ ಮಾಡಿ ಸ್ವಾಮಿ ಪಾದಕ್ಕೆ ವಾಪಸ್ ತರಬೇಡಿ. ಇದನ್ನು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳು ಧನುರಾಶಿಯವರಿಗೆ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಏನಾಗುತ್ತೆ ಈ ವಾರ ಅಂತಂದರೆ, ಸೂರ್ಯ ವೃಷಭ ರಾಶಿಗೆ ಆಗಮನ ಆಗಿರೋದ್ರಿಂದ ನಿಮಗೆ ಕ್ರಿಯೇಟಿವಿಟಿ ಹೆಚ್ಚುತ್ತೆ, ಒಂದು ಕ್ರಿಯಾಶೀಲತೆ, ಕ್ರಿಯಾತ್ಮಕತೆ ಹೆಚ್ಚುತ್ತೆ, ತುಂಬ ಶೈನ್ ಆಗುತ್ತೆ. ಯಾರ್ಯಾರು ಕ್ರಿಯೇಟಿವ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ಹೆಚ್ಚಿನ ಮನ್ನಣೆ ಸಿಗುತ್ತೆ. ಒಂದು ಹಣಕಾಸು ಆಗಮನ ಆಗುತ್ತೆ, ಒಂದು ರೀತಿಯ ಅಟ್ರಾಕ್ಷನ್ ಹೆಚ್ಚುತ್ತೆ ನಿಮಗೆ. ವಿಶೇಷವಾಗಿ ನೋಡಿ, ಬುಧ, ಶುಕ್ರ ಮತ್ತು ಮಂಗಳನ ಚಲನೆ, ಗುರು ಚಲನೆ ಹೇಗಿರುತ್ತೆ ಈ ವಾರ ಅಂತಂದರೆ ನಿಮಗೆ ಒಂದು ರೀತಿಯ ಸಪೋರ್ಟ್, ಮನೆಯಲ್ಲಿರ್ಬೋದು, ಕಚೇರಿಯಲ್ಲಿರ್ಬೋದು, ನಾವಿದ್ದೀವಿ ಮಾಡಿ ಮುನ್ನುಗ್ಗಿ, ಈ ರೀತಿಯಾದಂತಹ ಒಂದು ಹುಮ್ಮಸ್ಸು, ಪ್ರೋತ್ಸಾಹ ಸಿಗುತ್ತೆ. ವಿಶೇಷವಾಗಿ ಕೆಲಸ ಮತ್ತು ಹಣಕಾಸು ಅಂತ ನೋಡ್ಲಿಕ್ಕೆ ಬಂದಾಗ ಈ ವಾರ ನೀವೇನು ಮಾಡ್ತೀರಾ ಅಂತಂದರೆ, ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳು ನಿಮ್ಮ ಕಚೇರಿಯಲ್ಲಿ, ವ್ಯಾಪಾರ ವ್ಯವಹಾರದ ಸ್ಥಳದಲ್ಲಿ, ಹಾಗೆ ಮನೆಯಲ್ಲಿ ನಡೆಯುತ್ತೆ. ಆದರೆ ಅದೆಲ್ಲ ನಿಮ್ಮ ಫೇವರ್ ಆಗಿರುತ್ತೆ, ಯಾವುದು ನಿಮ್ಮ ವಿರುದ್ಧವಾಗಿ ಅಪೋಸಿಟ್ ಆಗಿ ಮಕರ ರಾಶಿಯವರಿಗೆ ನಡೆಯೋದಿಲ್ಲ. ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನೀವು ಕಚೇರಿಯಲ್ಲಿ ಕೆಲಸ ಮಾಡೋರಾಗಿದ್ದರೆ ನಿಮಗೆ ಒಂದು ಟೀಮನ್ನು ಲೀಡ್ ಮಾಡುವಂಥ ಅವಕಾಶ ಕೊಡ್ತಾರೆ. ನೀವು ಪ್ರೆಸೆಂಟೇಷನ್ ಮಾಡಿ, ನೀವು ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ಟೀಚಿಂಗ್ ಕ್ಷೇತ್ರದಲ್ಲಿದ್ದರೆ, ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದರೆ ನಿಮಗೆ HOD ಪೊಸಿಷನ್ ಆಫರ್ ಮಾಡ್ತೀವಿ. ನಿಮ್ಮ ಸ್ಕಿಲ್ಸ್ ಚೆನ್ನಾಗಿದೆ, ನಿಮ್ಮ ಟೀಚಿಂಗ್ ಸ್ಕಿಲ್ ಚೆನ್ನಾಗಿದೆ, ನೀವು ಒಂದು ರೀತಿಯ ಟೀಮನ್ನು ಹ್ಯಾಂಡಲ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೀರಿ, ಮಾಡಿ, ನಾವಿದ್ದೀವಿ ಅಂತ ಮ್ಯಾನೇಜ್ಮೆಂಟ್ ಸಪೋರ್ಟ್ ಮಾಡುತ್ತೆ. ಹೀಗೆ ಅನ್ಎಕ್ಸ್ಪೆಕ್ಟೆಡ್ ಗ್ರೋತ್ ಮಕರ ರಾಶಿಯವರಿಗಿದೆ.
ಬಂಗಾರದಂಥ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಡೋರ್ ನಾಕ್ ಮಾಡ್ತಾ ಇದೆ. ಮಕರ ರಾಶಿಯವರೇ, ಬಿಡಬೇಡಿ. ಈ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನನ್ನ ಮಾತೆಂದು ಸುಳ್ಳಾಗಲ್ಲ, ವಾಣಿ ಎಂದು ಸುಳ್ಳಾಗಲ್ಲ, ಬರೆದಿಟ್ಕೊಳ್ಳಿ. ಈ ವಾರ ಮಕರ ರಾಶಿಯವರಿಗೆ ಒಂದು ಅದ್ಭುತವಾದಂಥ ಅವಕಾಶ ಬರುತ್ತೆ, ಬರೆದಿಟ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ. ಅದೇ ರೀತಿ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿದೆ. ಹೆಲ್ತ್ ಕೂಡ ಅಪ್ ಟು ಸಮ್ ಎಕ್ಸ್ಟೆಂಟ್ ಚೆನ್ನಾಗಿರುತ್ತೆ. ಒಂದೇನು ಅಂತಂದರೆ ಮಕರ ರಾಶಿಯವರು ಈ ವಾರ ಒಂದು ಸ್ವಲ್ಪ ಬಾಯಿ ಚಪಲ ಅಂತ ಹೇಳ್ತೀವಲ್ಲ, ಅದಕ್ಕೆ ಒಂದು ಸ್ವಲ್ಪ ಈಲ್ಡ್ ಆಗಿ ಹೊಟ್ಟೆ ಅಜೀರ್ಣ, ಮತ್ತೊಂದು ವಾಮಿಟಿಂಗು, ಫುಡ್ ಪಾಯ್ಸನು ಇಂಥದ್ದನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ವಿಶೇಷವಾಗಿ ಯಾವುದನ್ನು ಮಾಡಬೇಕು ಮಾಡಬಾರ್ದು ಮಕರ ರಾಶಿಯವರು ಅನ್ನೋದನ್ನು ನೋಡಲಿಕ್ಕಾಗಿ ಈ ವಾರ ಗ್ರೋತ್ ಚೆನ್ನಾಗಿರುತ್ತೆ, ನಿಮಗೆ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ. ಒಂದು ಸತ್ಯ, ನಿಷ್ಠೆ, ಧರ್ಮ ಈ ಹಾದಿಯಲ್ಲಿ ಹೋದಾಗ ಇನ್ನೂ ನಮಗೆ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ ಮಕರ ರಾಶಿಯವರಿಗೆ. ಅದೇ ರೀತಿ ನೋಡಿ, ಈ ವಾರ ನೀವು ಕೆಲವೊಂದು ಡಿಸಿಷನ್ಸ್ಗಳನ್ನು ಒಂದು ಸ್ವಲ್ಪ ಈ ವಾರ ಹೋಲ್ಡ್ ಮಾಡಿಬಿಟ್ಟು ನೆಕ್ಸ್ಟ್ ವೀಕ್ ತೊಗೊಳ್ಳೋದು ಒಳ್ಳೆಯದು. ಗಾಡಿ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಾ, ಪರವಾಗಿಲ್ಲ, ಹೋಗಿ ಶೋರೂಮ್ಗೆ ಹೋಗಿ ಗಾಡಿ ನೋಡ್ಕೊಳ್ಳಿ, ಕಲರ್ ಎಲ್ಲ ಸೆಲೆಕ್ಷನ್ ಮಾಡ್ಕೊಳ್ಳಿ. ಬಟ್ ಪೇಮೆಂಟ್ ಅಂತ ಬಂದಾಗ, ಅಡ್ವಾನ್ಸ್ ಅಂತ ಬಂದಾಗ ಒಂದು ಸ್ವಲ್ಪ ಈ ವಾರ ಬಿಟ್ಬಿಟ್ಟು ಮಾಡ್ಕೊಳ್ಳಿ. ಸೈಟ್ ತೊಗೊಳ್ಳೋರು, ಮನೆ ಕಟ್ಸೋರು, ಮತ್ತೊಂದು ರಿನೋವೇಷನ್ ಮಾಡಿಸೋರು, ಎಲ್ಲದಕ್ಕೂ ಈ ವಾರ ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಅಂತ ತೋರಿಸುತ್ತೆ. ಲಕ್ಕಿ ಕಲರ್ ಡಾರ್ಕ್ ಬ್ಲೂ ಮತ್ತು ಕಪ್ಪು ಬಣ್ಣ ಅಂತ ತೋರಿಸುತ್ತೆ. ಲಕ್ಕಿ ನಂಬರ್ ಬಂದು 8, 17, 26. ಫೇವರೇಬಲ್ ಡೈರೆಕ್ಷನ್ಸ್ ಸೌತ್ ವೆಸ್ಟ್ ಅಂತ ಬರುತ್ತೆ. ಶನಿವಾರ ಮತ್ತು ಬುಧವಾರ ಆಸ್ಪೀಷಿಯಸ್ ಆಗಿರುತ್ತೆ ನಿಮಗೆ. ಓಂ ನಮಃ ಶಿವಾಯ. ಬೆಳಗ್ಗೆ ಸಂಜೆ 108 ಸಾರಿ ಹೇಳೋದಕ್ಕೆ ಮರಿಬೇಡಿ ಮನೆಯಿಂದ ಹೊರಡೋ ಮುನ್ನ, ಮನೆಗೆ ಬಂದ ಮೇಲೆ. ಅದೇ ರೀತಿ ಇನ್ನೂ ಹೆಚ್ಚಿನ ಶುಭ ಫಲ ಬೇಕು ಅಂತಂದರೆ ಮಕರ ರಾಶಿಯವರಿಗೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ಮತ್ತು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಅದೇ ರೀತಿ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಮಕರ ರಾಶಿಯವರು ನಿಮ್ಮ ಮನೆಯಲ್ಲಿನ ಸ್ತ್ರೀಯರಿಂದ ಒಂದೇ ಒಂದು ಗ್ಲಾಸ್ ನೀರನ್ನು ಅವರ ಕೈಯಿಂದ ತೊಗೊಂಡ್ಬಿಟ್ಟು ಕುಡಿದು ಮನೆಯಿಂದ ಕೆಲಸಕ್ಕೆ ಹೊರಟ್ರೆ ಆ ದಿನದ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿಗೆ ಏನಾಗುತ್ತೆ ಅಂತಂದರೆ, ಸೂರ್ಯ ವೃಷಭ ರಾಶಿಗೆ ಬಂದಿರೋದ್ರಿಂದ 10ನೇ ಮನೆ ಇದೇನನ್ನು ತೋರಿಸುತ್ತೆ ಅಂದರೆ ಕರಿಯರ್, ರೆಪ್ಯುಟೇಷನ್, ಒಂದು ಎನ್ಕರೇಜಿಂಗ್ ಶಕ್ತಿ, ಧೈರ್ಯ, ಸಾಹಸ, ಮುನ್ನುಗ್ಗುವಿಕೆಯನ್ನು ತೋರಿಸುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಈ ವಾರ ಬಹಳ ಚೆನ್ನಾಗಿದೆ. ಸೂರ್ಯನ ಆಶೀರ್ವಾದ ನೋಡಿ, ಗ್ರಹಗಳಿಗೆ ರಾಜ ಸೂರ್ಯ ನೋಡಿ ಒಂಥರ ಪ್ರಜ್ವಲಿಸುತ್ತೆ, ಬೆಳಕು, ಶೈನಿಂಗ್. ಈ ವಾರ ಮಾತ್ರ ಕುಂಭರಾಶಿಯವರಿಗೆ ನಾನೇನು ಹೆಚ್ಚಿಗೆ ಹೇಳೋದಿಲ್ಲ. ನೀವು ವಿದ್ಯಾರ್ಥಿಯಾಗಿರಿ, ಗೃಹಿಣಿಯರಾಗಿರಿ, ಅಥವಾ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಾಗಿರಿ, ಸರ್ಕಾರಿ ಕೆಲಸದಲ್ಲಿರಿ, ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಕುಂಭರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ. ಈ ವಾರ ನೀವು ಬೇಕು ಅಂತಲೇ ಕೆಲಸಗಳು ಯಾವುದು ಪೆಂಡಿಂಗ್ ಇರುತ್ತೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ಒಂದು ವಾರ ಮತ್ತೆ ನೆಕ್ಸ್ಟ್ ವೀಕಿಂದ ಒಂದು ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಹಾಗಾಗಿ ಈ ಮೇ 26ರಿಂದ ಜೂನ್ 2ನೇ ತಾರೀಕಿನವರೆಗೆ ಏನು ಕೆಲಸ ಕಾರ್ಯಾದಿಗಳು ಅರ್ಧಕ್ಕೆ ನಿಂತಿದೆ ಅದಕ್ಕೆ ಚಾಲನೆ ಕೊಡೋದಕ್ಕೆ ಟ್ರೈ ಮಾಡಿ. ಯಾರೆಲ್ಲ ಅನ್ಕೋತಾ ಇದ್ರಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬೇಕು, ಅದನ್ನು ಜೂನಲ್ಲಿ ಮಾಡ್ಕೊಳ್ಳ, ಜುಲೈನಲ್ಲಿ ಮಾಡ್ಕೊಳ್ಳ, ಅಥವಾ ಹೇಗೆ, ಈ ರೀತಿಯಾದಂಥ ಒಂದು ದ್ವಂದ್ವ ಇದ್ದರೆ ಈ ವಾರನೇ ಮಾಡ್ಕೊಂಬಿಡಿ. ಮೇ 26ರಿಂದ ಜೂನ್ 2 ಮಾಡ್ಕೊಳ್ಳಿ. ಇದು ಬೊಂಬಾಟ್ ರಿಸಲ್ಟ್ ಕೊಡುತ್ತೆ. ಯಾರಾದರೂ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೇಕು, ಇಂಟರ್ವ್ಯೂಗೆ ಅಟೆಂಡ್ ಮಾಡಬೇಕು, ಮದುವೆಗೆ ಗಂಡು ಹೆಣ್ಣು ನೋಡಬೇಕು, ಸೈಟ್ ನೋಡ್ಕೋಬೇಕು, ವಾಹನ ಮತ್ತೊಂದು ಅಂದರೆ ಈ ವಾರ ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಅದೇ ರೀತಿ ಹೊಸ ಅವಕಾಶಗಳು ನಿಮಗೆ ಹುಡ್ಕೊಂಡು ಬರುತ್ತೆ. ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಿಲೇಷನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿದೆ. ಹೊಸದಾದಂತಹ ಸ್ಥಳಗಳಿಗೆ ಪ್ರೇಮಿಗಳು, ದಂಪತಿಗಳು ಭೇಟಿ ನೀಡ್ತೀರಿ, ಎಂಜಾಯ್ ಮಾಡ್ತೀರಿ. ಮಕ್ಕಳು ನಿಮ್ಮ ಮನಸ್ಸಿಗೆ ಸಂತೃಪ್ತಿ, ಸಂತೋಷ ಕೊಡ್ತಾರೆ. ಒಳ್ಳೆಯ ಅಂಕಗಳನ್ನು ತೆಗೆದಿರ್ತಾರೆ. ಅಡ್ಮಿಷನ್ ಮಾಡಿಸ್ತೀರಾ, ಅವರಿಗೆ ಇಚ್ಛೆ ಪಟ್ಟಂಥ ಸ್ಕೂಲ್ ಕಾಲೇಜಲ್ಲಿ ಸೀಟುಗಳನ್ನು ಕೊಡಿಸ್ತೀರಾ. ಬಹಳ ಒಳ್ಳೆಯದಾಗುತ್ತೆ. ಮತ್ತು ನಿಮಗೆ ಯಾವ ಸಮಯಕ್ಕೆ ಹಣ ಬೇಕೋ ಆ ಸಮಯಕ್ಕೆ ಹಣ ಹೊಂದಾಣಿಕೆ ಆಗುತ್ತೆ. ಸಾಲ ತೀರುವಂತಹ ಚಾನ್ಸ್ ಕೂಡ ಈ ವಾರ ಕುಂಭರಾಶಿಗೆ. ತುಂಬ ಹಳೆ ಸಾಲ ಇತ್ತು, ತುಂಬ ದಿವಸದಿಂದ EMI ರನ್ನಿಂಗ್ ಇತ್ತು, ಅದು ಕೂಡ ತೀರುತ್ತೆ. ವಿಶೇಷವಾಗಿ ಆರೋಗ್ಯವನ್ನು ನೋಡಲಿಕ್ಕಾಗಿ ಸ್ವಲ್ಪ ಸ್ಟ್ರೆಸ್ ಇರುತ್ತೆ. ಸ್ಟ್ರೆಸ್ ಬಗ್ಗೆ ಗಮನ ಕೊಡಿ. ಆಧ್ಯಾತ್ಮ, ಧ್ಯಾನ, ಪ್ರಾಣಾಯಾಮ, ಯೋಗವನ್ನು ಮಾಡ್ಕೊಳ್ಳಿ. ಅದೇ ರೀತಿ ಪರಿಹಾರಗಳನ್ನು ಕೂಡ ನಾನು ಹೇಳ್ತೀನಿ. ಈ ವಾರ ನೋಡಿ, ವಿಶೇಷವಾಗಿ ಯಾವ ಕೆಲಸಗಳನ್ನು ಮಾಡಬೇಕು ಮಾಡಬಾರ್ದು ಅಂತ ನೋಡಲಿಕ್ಕಾಗಿ ನೀವು ಈ ವಾರ
ವಿಶೇಷ ನಾನು ಹೇಳಿದೆ, ಅದ್ಭುತವಾದಂಥ ಪ್ರಗತಿ ಇರುತ್ತೆ, ಡೆವಲಪ್ಮೆಂಟ್ ಇರುತ್ತೆ. ಆದರೆ ಅದನ್ನು ನೀವು ಕರಿಯರ್ ಅಂತ ಬಂದಾಗ, ಒಂದು ಉದಾಹರಣೆ ಹೇಳ್ತೀನಿ. ಕರಿಯರ್ ಅಂತ ಬಂದಾಗ ಸಡನ್ನಾಗಿ ನಿಮಗೆ ಕೆಲಸಕ್ಕೆ ಈಗಿರುವಂತಹ ಕೆಲಸದಲ್ಲಿ ಏನು ಪೊಸಿಷನ್ ಇದೆ, ಸ್ಯಾಲ್ರಿ ಇದೆ, ಹೆಚ್ಚಿನ ಅವಕಾಶ ಬರುತ್ತೆ. ಹಾಗಂತ ಪಟ್ಟಂತ ನೀವು ಅದನ್ನು ಒಪ್ಕೊಳ್ಳಾರ್ದೆ ತುಲನೆ ಮಾಡಿ ಕ್ಯಾಲ್ಕುಲೇಟಿವ್ ಆಗಿ ಇದನ್ನು ಮಾಡಲ ಈ ವಾರದೊಳಗಡೆ ಡಿಸಿಷನ್ ತೊಗೊಳ್ಳಿ, ತಪ್ಪಲ್ಲ. ಬಟ್ ಅಟ್ಲೀಸ್ಟ್ ಒಂದು 24 hours ಆದರೂ ಅದನ್ನು ಥಿಂಕ್ ಮಾಡೋದಕ್ಕೆ, ಥಾಟ್ ಪ್ರೊಸೆಸ್ಗೆ ಒಂದು ಸ್ವಲ್ಪ ಸಮಯ ಕೊಡಿ, ಒಳ್ಳೆಯದಾಗತ್ತೆ. ಸಡನ್ನಾಗಿ ನುಗ್ಗೋದಕ್ಕಿಂತ ಒಂದು ದಿವಸ, 1-2 ದಿವಸ ಡಿಸಿಷನ್ ತೊಗೊಳ್ಳಿ, ಅಷ್ಟರಲ್ಲಿ ಒಳ್ಳೆಯದಾಗತ್ತೆ. ಅದೇ ರೀತಿ ಈ ವಾರ ಏನಾಗುತ್ತೆ ಅಂತಂದರೆ ಮತ್ತು ಸ್ಟ್ರೆಸ್ ಅಂತಲೇ ಬರುತ್ತೆ ನೋಡಿ, ಸುತ್ತಿ ಬಳಸಿ ಅಲ್ಲಿಗೆ ಬರುತ್ತೆ ಸ್ಟ್ರೆಸ್. ಯಾಕೆ? ಒಂದು ಒಳ್ಳೆಯದಾಗುತ್ತಲ್ಲ ಜೀವನದಲ್ಲಿ, ಹುಮ್ಮಸ್ಸು ಬರುತ್ತೆ, ಉತ್ಸಾಹ ಬರುತ್ತೆ, ಫ್ಯಾಮ್ಲಿಗೂ ಟೈಮ್ ಕೊಡ್ತೀವಿ, ಕರಿಯರಲ್ಲೂ ಕೂಡ, ಆಫೀಸಲ್ಲೂ ಕೂಡ 1-2 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡಿಬಿಡ್ತೀವಿ. ಒಳ್ಳೆಯದಾಗ್ತಾ ಇದೆ ಅಂತಂದರೆ ನಮಗೆ ಅದು ಒಂದು ಸ್ವಲ್ಪ ಊಟನಾದರೂ ಬಿಟ್ಟು ಕೆಲಸ ಮಾಡ್ತೀವಿ, ನಿದ್ದೆನಾದರೂ ಬಿಟ್ಟು ಕೆಲಸ ಮಾಡ್ತೀವಿ. ಆಗೇನಾಗುತ್ತೆ, ಸ್ಟ್ರೆಸ್ ಆಟೋಮೆಟಿಕ್ಕಾಗಿ ಅಪ್ಲೈ ಆಗುತ್ತೆ. ಅದನ್ನು ಹೊಡೆದೋಡಿಸೋದಕ್ಕೆ ಯೋಗ, ಧ್ಯಾನ, ಪ್ರಾಣಾಯಾಮದಲ್ಲಿ ತೊಡಗಿಸ್ಕೊಳ್ಳಿ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ, ಕೃಷ್ಣ ಮಧುರಾಷ್ಟಕಂ, ಶ್ರೀ ವಿಷ್ಣು ಸಹಸ್ರನಾಮ ಅದನ್ನು ಬೆಳಗ್ಗೆ ಸಂಜೆ ನೋಡಿ 3 ಸ್ತೋತ್ರ ಹೇಳಿದ್ದೀನಿ. 3ರಲ್ಲಿ ಯಾವುದಾದ್ರೂ 2 ಕೇಳಿ, ವಿಷ್ಣು ಸಹಸ್ರನಾಮ ಕೇಳಿ, ಮಧುರಾಷ್ಟಕಂ ಕೇಳಿ, ಸಾಯಂಕಾಲ ಬಂದ್ಬಿಟ್ಟು ಗಜೇಂದ್ರ ಮೋಕ್ಷ ಕೇಳಿ. ಈ 3 ಸ್ತೋತ್ರವನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳೋದ್ರಿಂದ ಹೆಚ್ಚಿನ ಶುಭ ಫಲ ನಿಮ್ಮದಾಗತ್ತೆ. ಲಕ್ಕಿ ಕಲರನ್ನು ನೋಡಲಿಕ್ಕಾಗಿ ಲೈಟ್ ಬ್ಲೂ ಮತ್ತು ಸಿಲ್ವರ್ ಕಲರ್ ಶುಭ ಕೊಡುತ್ತೆ. ಲಕ್ಕಿ ನಂಬರ್ 4, 7, 11 ಇರುತ್ತೆ. ನಾರ್ತ್ ವೆಸ್ಟ್ ಶುಭ ದಿಕ್ಕು. ಅದೇ ರೀತಿ ಶನಿವಾರ, ಸೋಮವಾರ ಅತ್ಯಂತ ಶುಭ ಕೊಡುತ್ತೆ ನಿಮಗೆ. ಓಂ ಗಂಗಣಪತಯೇ ನಮಃ, ಓಂ ಗಂಗಣಪತಯೇ ನಮಃ ಹೆಚ್ಚಿನ ಶುಭ ಫಲ ಕೊಡುವಂತಹ ಮಂತ್ರ ಈ ವಾರಕ್ಕಾಗಿರುತ್ತೆ. ಬೆಳಗ್ಗೆ ಸಂಜೆ ಓಂ ಗಂಗಣಪತಯೇ ನಮಃ 11 ಸಲ ಹೇಳ್ಕೊಂಡ್ಬಿಟ್ಟು ಮನೆಯಿಂದ ಹೊರಡಿ, ಮನೆಯಲ್ಲಿರೋರು ಹೇಳ್ಕೋಬೋದು. ಅತ್ಯಂತ ಹೆಚ್ಚಿನ ಪ್ರೊಟೆಕ್ಷನ್ ಕೊಡುತ್ತೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಮೀನರಾಶಿಗೆ ಏನಾಗುತ್ತೆ ಅಂತಂದರೆ ನೋಡಿ, ನಿಮಗೆ ಸೂರ್ಯ 9ನೇ ಮನೆ ವೃಷಭ ರಾಶಿಗೆ ಬಂದಿರೋದ್ರಿಂದ ಈ ವಾರ ಏನಾಗುತ್ತೆ ಅಂತಂದರೆ ಹೆಚ್ಚಿನ ಹೈ ಲರ್ನಿಂಗಿಗೆ ಇದು ಸಪೋರ್ಟ್ ಕೊಡುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ಈಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲೈ ಮಾಡ್ಕೋಬೇಕು, ವಿದೇಶಕ್ಕೆ ಅಧ್ಯಯನಕ್ಕೆ ಹೋಗಬೇಕು, MS ಕಲಿಬೇಕು, ಇಂಜಿನಿಯರಿಂಗು, ಮೆಡಿಕಲ್ಲು, ಈ ಥರದ ಸಾಕಷ್ಟು ಕನಸುಗಳಿಗೆ ರೆಕ್ಕೆ ಬರುವಂತಹ ವಾರ, ಕನಸು ನನಸಾಗುವಂತಹ ವಾರ ಅಂತ ಹೇಳ್ಬೋದು. ಅದೇ ರೀತಿ ಆಧ್ಯಾತ್ಮದಲ್ಲಿ ಆಸಕ್ತಿ ಬರುತ್ತೆ. ಪುಣ್ಯಕ್ಷೇತ್ರಗಳಿಗೆ ದರ್ಶನ ಕೊಡ್ತೀರಾ, ಭೇಟಿ ಕೊಡ್ತೀರಾ, ಆಶೀರ್ವಾದ ತಗೋತೀರಾ. ಆದರೆ ವಿಶೇಷವಾಗಿ ಮೀನರಾಶಿಯವರಿಗೆ ನಾನೊಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮನೆ ದೇವರ ಪೂಜೆಗೆ ಆದ್ಯತೆ ಕೊಡಿ. ಮನೆ ದೇವರನ್ನು ನೆಗ್ಲೆಕ್ಟ್ ಯಾರೂ ಮಾಡಬಾರ್ದು. ವರ್ಷಕ್ಕೊಂದ್ಸಲನಾದರೂ ಹೋಗಿ ಮನೆ ದೇವರ ಕ್ಷೇತ್ರಕ್ಕೆ ಹಣ್ಣು ಕಾಯಿ ನೈವೇದ್ಯ ಮಾಡಿಸ್ಕೊಂಡು ಬರೋದಕ್ಕೆ ಮರಿಬಾರ್ದು. ಅದೇ ರೀತಿ ಶುಕ್ರನ ಚಲನೆ ಏನಾಗುತ್ತೆ ಈ ವಾರ ಅಂತಂದರೆ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ, ಮಾತಿನಲ್ಲಿ ಒಂದು ಚಾರ್ಮ್ ಬರುತ್ತೆ, ಒಂದು ಶೈನ್ ಆಗ್ತೀರಾ. ವ್ಯಾಪಾರ ವ್ಯವಹಾರ ಯಾವುದಾದ್ರೂ ಬಿಸ್ನೆಸ್ ಡೀಲಿಂಗಿಗೆ ಹೋಗಿರ್ತೀರಾ, ನಿಮಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇರುತ್ತೆ, ಇಲ್ಲ ಇದನ್ನು ಈ ವಾರ ನಾನು ಅಂದರೆ ಈ ದಿವಸ ನಾನು ಬಿಸ್ನೆಸ್ ಡೀಲಿಂಗಲ್ಲಿ ಗೆಲ್ತೀನಿ, ಸಕ್ಸಸ್ ಆಗುತ್ತೆ ಅಂತ. ಅದನ್ನು ಸಕ್ಸಸ್ ಮಾಡ್ಕೋತೀರಾ. ಹೆಚ್ಚಿನ ಆರ್ಡರ್ಸ್ಗಳು ಸಿಗುತ್ತೆ, ಹೆಚ್ಚಿನ ಪ್ರಗತಿ ಆಗುತ್ತೆ. ಅದೇ ರೀತಿ ರಾಹುಕೇತುವಿನ ಚಲನೆಯನ್ನು ನೋಡಲಿಕ್ಕಾಗಿ ನಿಮಗೆ ಈ ವಾರ ಗೇನ್ಸ್ ಅಂತ ತೋರಿಸುತ್ತೆ, ವೃದ್ಧಿ, ಹಣಕಾಸಿನಲ್ಲಿ ವೃದ್ಧಿ ಅಂತ ತೋರಿಸುತ್ತೆ. ವಿಶೇಷವಾಗಿ ಕೇತು ನೋಡಿ ನಿಮ್ಮ 5ನೇ ಮನೆಗೆ ಬಂದಿರೋದ್ರಿಂದ ಕ್ರಿಯೇಟಿವಿಟಿ, ಕ್ರಿಯಾತ್ಮಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರು ಮತ್ತು ಮಕ್ಕಳಿಂದ ಖುಷಿ ಅಂತ ತೋರಿಸುತ್ತೆ. ಈಗ ಸಾಮಾಜಿಕ ಒಂದು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಮಾಧ್ಯಮ ಕ್ಷೇತ್ರಗಳಲ್ಲಿ, ದೂರದರ್ಶನ ಕ್ಷೇತ್ರದಲ್ಲಿ, ಹಾಗೆ ಸೀರಿಯಲ್, ಮನೋರಂಜನಾ ಕ್ಷೇತ್ರ, ಸಿನಿಮಾ, ಈ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಮೀನರಾಶಿಯವರಿಗೆ ಈ ವಾರ ಹೆಚ್ಚಿನ ಶುಭ ಫಲವನ್ನು ತರುತ್ತೆ. ರಿಲೇಷನ್ಶಿಪ್ ಅಂತ ನೋಡೋಕ್ಕೆ ಬಂದಾಗ ನಿಮಗೆ ಒಳ್ಳೆಯದಿದೆ, ಯಾವ ರೀತಿಯ ತೊಂದರೆ ಇಲ್ಲ. ಎಲ್ಲೋ ವಾರದ ಕೊನೆಗೆ, ಅಂತ್ಯಕ್ಕೆ, ಶನಿವಾರ, ಭಾನುವಾರ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗಿಗೆ ಕಾರಣ ಆಗುತ್ತೆ. ಅದನ್ನು ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋದು ಒಳ್ಳೆಯದಂತ ತೋರಿಸುತ್ತೆ. ನಿಮಗೆ ಡೆಫಿನೆಟ್ಲಿ ನಾನು ಆಗಲೇ ಹೇಳಿದ ಹಾಗೆ ಯೋಗ, ಮೆಡಿಟೇಷನ್, ಧ್ಯಾನ, ಸ್ವಲ್ಪ ಸ್ಟ್ರೆಸ್ ಅನ್ನೋದಿರುತ್ತೆ, ಅದನ್ನು ಹೊಡೆದೊಡಿಸೋದಕ್ಕೆ ಇವುಗಳ ಮೊರೆ ಹೋಗಬೇಕಾಗತ್ತೆ. ಅದೇ ರೀತಿ ಲಕ್ಕಿ ಕಲರ್ ನೋಡಿ, ಸಿ ಗ್ರೀನ್ ಕಲರ್ ಅಂತ ಹೇಳ್ತಾರೆ. ಬಿಳಿಯ ಬಣ್ಣ ಶುಭ ತರುತ್ತೆ ನಿಮಗೆ. ನಂಬರ್ 7, 16, 25 ಅತ್ಯಂತ ಶುಭ ತರುತ್ತೆ. ನಾರ್ತ್ ಈಸ್ಟ್ ಈ ವಾರ ನಿಮಗೆ ಶುಭ ಕೊಡುತ್ತೆ. ಗುರುವಾರ, ಶುಕ್ರವಾರ ಅತ್ಯಂತ ಶುಭ ಫಲವನ್ನು ಕೊಡುತ್ತೆ. ನೋಡಿ, ಪರಿಹಾರಗಳನ್ನು ಹೇಳ್ತೀನಿ ಏನು ಮಾಡ್ಕೋಬೇಕು ಅಂತ. ಅದಕ್ಕಿಂತ ಮುಂಚಿತವಾಗಿ ನೋಡಿ, ಈ ವಾರ ಮೀನರಾಶಿಯವರು ಹೆಚ್ಚಿನ ಯಶಸ್ಸು ಪಡಿಬೇಕು ಅಂತಂದರೆ ಏನೋ ಬಿಗಿನಿಂಗ್ ಆಫ್ ದ ವೀಕ್ ಹೆಚ್ಚಿನ ಶುಭ ಫಲ ಬಂತು, ಒಂದು ವಿಕ್ಟ್ರಿ ಬಂತು ಅಂಥೇಳಿ ನಾವು ಖುಷಿ ಪಡೋಂಗಿಲ್ಲ.
ಡಿಸಿಪ್ಲಿನ್ ಆಗಿರಬೇಕು ಅಂತ ತೋರಿಸುತ್ತೆ. ಡಿಸಿಪ್ಲಿನ್ ಅಂದರೆ ನಾವು ಬೆಳಗ್ಗೆ ಎದ್ದು ನಮ್ಮ ಬೆಡ್ಶೀಟನ್ನು ಮಡಚಿ ಇಡುವುದೇ ಅಲ್ಲಿಂದ ಶುರುವಾಗುವಂಥದ್ದು ಬೆಡ್ಶೀಟ್. ಯಾರು ಎದ್ದು ಹಾಸಿಗೆ ಮೇಲೆ ಅಸ್ತವ್ಯಸ್ತವಾಗಿ ಬೆಡ್ಶೀಟನ್ನು ಹಾಗೇ ಬಿಸಾಡಿ ಹಾಗೇ ಹೊರಗಡೆ ಬರ್ತಾರೋ ಅವರ ಮೇಲೆ ರಾಹುದೋಷ, ಕೇತುದೋಷ, ಶನಿದೋಷ ಅಂಟುಕೊಳ್ಳುತ್ತೆ. ಹಾಗಾಗಿ ಅದನ್ನು ನಾವು ರೂಢಿಸ್ಕೋಬೇಕು. ಇದು ಇಲ್ಲಿಂದ ಡಿಸಿಪ್ಲಿನ್ ಸ್ಟಾರ್ಟ್ ಆಗುವಂಥದ್ದು. ಸ್ನಾನ ಮಾಡುವಾಗ ವಾರದಲ್ಲಿ 2 ದಿವಸ ಹರಳುಪ್ಪು, ಅದು ಕೂಡ ನೆಗೆಟಿವಿಟಿಯನ್ನು ದೂರ ತಳ್ಳುತ್ತೆ. ಅದೇ ರೀತಿ ನಮ್ಮ ಒಂದು ಅಪಿಯರೆನ್ಸ್ ಏನಿರುತ್ತೆ, ಶೇವಿಂಗ್ ಇರಬಹುದು, ಹೇರ್ ಸ್ಟೈಲ್ ಇರಬಹುದು, ನೀಟಾದಂಥ ಡ್ರೆಸ್ ಧರಿಸೋದು, ಇದು ಕೂಡ ಡಿಸಿಪ್ಲಿನ್ ಅಂತ ಕನ್ಸಿಡರ್ ಆಗುತ್ತೆ. ಈ ವಾರ ವಿಶೇಷವಾಗಿ ಇದರ ಜೊತೆಗೆ ನಮ್ಮ ವ್ಯಾಪಾರ ವ್ಯವಹಾರ ಕಮ್ಯುನಿಕೇಷನ್, ನಾವೇನೋ ಕಮಿಟ್ ಮಾಡಿದ್ವಿ, ಈ ಟೈಮಿಗೆ ಈ ಸರ್ವಿಸನ್ನು ಕೊಡ್ತೀವಿ, ವ್ಯಾಪಾರ ವ್ಯವಹಾರದಲ್ಲಿ ಕೊಡಲೇ ಇಲ್ಲ ಅಂತಂದರೆ ಅದು ಇನ್ಡಿಸಿಪ್ಲಿನ್ ಆಗುತ್ತೆ. ನೀವು ಬರೀ ವ್ಯಾಪಾರ ವ್ಯವಹಾರ ಅಲ್ಲ, ವಿದ್ಯಾರ್ಥಿಗಳಿರ್ಬೋದು, ನೌಕರಿ ಇರ್ಬೋದು, ಗೃಹಿಣಿಯರಿರ್ಬೋದು, ಹಿರಿಯರು ಯಾರೇ ಇರಲಿ, ಮೀನರಾಶಿಯವರು ಈ ವಾರ ಡಿಸಿಪ್ಲಿನನ್ನು ಅಳವಡಿಸ್ಕೊಳ್ಳಿಲ್ಲ ಅಂತಂದರೆ ಅಶುಭ ಫಲಗಳು ಹಿಡ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ರೂಢಿ ಮಾಡ್ಕೋಬೇಕಾಗತ್ತೆ. ವಿಶೇಷವಾಗಿ ನೋಡಿ, ನಿಮಗೆ ಈ ವಾರ ಓಂ ಶ್ರೀಂ ನಮಃ ಮೀನರಾಶಿಯವರು ಪ್ರತಿದಿನ ಬೆಳಗ್ಗೆ 11 ಸಲ, ಸಾಯಂಕಾಲ 11 ಸಲ ಓಂ ಶ್ರೀಂ ನಮಃ. ಮಹಾಲಕ್ಷ್ಮಿ ಬೀಜ ಮಂತ್ರ ಇದು ನೋಡಿ, ಶ್ರೀಂ ಮಹಾಲಕ್ಷ್ಮಿ. ಸೊ ಹಾಗಾಗಿ ಈ ಒಂದು ಮಂತ್ರವನ್ನು ಬೆಳಗ್ಗೆ ಸಂಜೆ ಹೇಳೋದ್ರಿಂದ ಹಣ ಆಕರ್ಷಣೆ ಮಾಡ್ಕೋಬೋದು, ಹಣದ ಒಂದು ಹರಿವನ್ನು ಹೆಚ್ಚಿಸ್ಕೊಳ್ಬೋದು ಮೀನರಾಶಿಯವರು. ಅದೇ ರೀತಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದಕ್ಕೆ ಮರಿಬೇಡಿ. ಒಂದು ತಾಮ್ರದ ಲೋಟ ತಗೊಳ್ಳಿ, ಅದರಲ್ಲಿ ಕುಂಕುಮ ಹಾಗೆ ಕೆಂಪು ಹೂವು, ಸ್ವಲ್ಪ ಕೆಂಪು ಅಕ್ಷತೆಯನ್ನು ಹಾಕ್ಕೊಂಡ್ಬಿಟ್ಟು ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ 11 ಬಾರಿ ಓಂ ಆದಿತ್ಯಾಯ ನಮ, ಓಂ ಆದಿತ್ಯಾಯ ನಮ ಅಂತ ಹೇಳೋದ್ರಿಂದ ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳು ನಿಮ್ಮದಾಗತ್ತೆ. ಸ್ವಲ್ಪ ಹಿಡನ್ ಎನಿಮೀಸ್ ಅಂತ ಹೇಳ್ತಾರೆ, ಹಿತಶತ್ರುಗಳು, ಗುಪ್ತ ಶತ್ರುಗಳ ಕಾಟ ಈ ವಾರ ಇರುತ್ತೆ ಮೀನರಾಶಿಯವರಿಗೆ. ಇದನ್ನು ಹೊಡೆದೋಡಿಸ್ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವಂತಹ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಅತ್ಯಂತ ಶುಭ ಫಲಗಳು ನಿಮ್ಮದಾಗುತ್ತೆ. ವೀಕ್ಷಕರೇ ನೋಡಿದ್ರಲ್ವ, ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ ಇದೇ ಮೇ 26ರಿಂದ ಜೂನ್ 2ರವರೆಗೆ ಶುಭ ಫಲಗಳು ಮತ್ತು ಯಾವುದಾದ್ರೂ ತೊಂದರೆ ಇದ್ದರೆ ಅದಕ್ಕೆ ಪರಿಹಾರಗಳು ಹೇಗಿತ್ತು ಅನ್ನೋದನ್ನು ತಿಳಿಸ್ಕೊಟ್ಟೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಬಳಿ ಇಟ್ಕೊಂಡು ಕೊಡೋದು ಬೇಡ, ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ನಿಮ್ಮ ಮನೆಯಿಂದ ಹಿಡಿದು ಸಂಬಂಧಿಕರು, ಸ್ನೇಹಿತರು, ವ್ಯಾಪಾರದ ಸ್ಥಳ, ನೌಕರಿ, ಹೀಗೆ ಎಲ್ಲ ಕಡೆಗೆ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಇರ್ತಾರಲ್ವ, ಅವ್ರಿಗೂ ಈ ವಿಡಿಯೋ ತಲುಪಲಿ, ಅವ್ರಿಗೂ ಕೂಡ ಅವರ ಶುಭ ಫಲಗಳು ತಿಳಿಲಿ. ಏನಾದರೂ ತೊಂದರೆಗಳಿದ್ದರೆ ರೆಮಿಡಿ ಹೇಳಿದ್ದೀನಿ, ಆ ರೆಮಿಡಿಯನ್ನು ಅವ್ರು ಮಾಡಿಕೊಂಡು ಈ ವಾರದಲ್ಲಿ ಜಯ, ವಿಜಯ, ಸಕ್ಸಸ್ ಮತ್ತು ಹಣವನ್ನು, ಅಭಿವೃದ್ಧಿಯನ್ನು ಕಾಣಲಿ ಅನ್ನೋದು ನಮ್ಮ ಉದ್ದೇಶ. ವೀಕ್ಷಕರೇ, ನೀವು ನನ್ನೊಟ್ಟಿಗೆ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕಾ, ಫೋನ್ನಲ್ಲಿ ಅಪಾಯಿಂಟ್ಮೆಂಟ್ ತಗೋಬೇಕಾ? ಖಂಡಿತ ಈಗ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಮಗೆ ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂದರೆ ನನ್ನೊಟ್ಟಿಗೆ ಮಾತಾಡಬೇಕು ಅಂತ ರಿಕ್ವೆಸ್ಟ್ ಹಾಕಿ, ನಮ್ಮ ತಂಡ ನನ್ನ ಜೊತೆಗೆ ಕನೆಕ್ಟ್ ಮಾಡುತ್ತೆ. ಅದು ಪೇಡ್ ಅಪಾಯಿಂಟ್ಮೆಂಟ್ ಇರುತ್ತೆ. 10, 15, 20, 25, 30 ನಿಮಿಷದ ಸ್ಲಾಟ್ ಇರುತ್ತೆ. ಆ ಸ್ಲಾಟಲ್ಲಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಡ್ತೀನಿ. ನಿಖರವಾದಂತಹ ದಶೆ ಭುಕ್ತಿಗಳ ಮೇಲೆ ರೆಮಿಡಿಯನ್ನು ಕೊಡ್ತೀನಿ. ಅದೇ ರೀತಿ ವೀಕ್ಷಕರೇ, ನೀವು ನನ್ನನ್ನು ನಿಮ್ಮ ಮನೆ ಇರಬಹುದು ಅಥವಾ ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತು ವಿಸಿಟ್ಗೆ ಕರೆಸ್ಕೋಬೇಕಾ? ಖಂಡಿತ ಬರ್ತೀನಿ, ವಾಸ್ತು ವಿಸಿಟ್ ಮಾಡ್ತೀನಿ. ನಿಮ್ಮ ಮುಂದೆ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ನಲ್ಲಿರುವಂಥ ವಾಸ್ತು ಡಿಫೆಕ್ಟನ್ನು ಎತ್ತಿ ತೋರಿಸಿ ಅದನ್ನು ಅಲ್ಲೇ ಹೇಗೆ ಬಗೆಹರಿಸ್ಬೋದು ಅನ್ನೋದರ ಸಲಹೆ ಕೊಡ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ. ಚಿಕ್ಕ ಪುಟ್ಟ ವಸ್ತುಗಳು, ನೋಡೋದಕ್ಕೆ ಚಿಕ್ಕ ಪುಟ್ಟ ವಸ್ತುಗಳು, ಬಟ್ ಬೊಂಬಾಟಾದಂಥ ಅದ್ಭುತವಾದಂಥ ಪವರ್ಫುಲ್ ವಸ್ತುಗಳಿರುತ್ತೆ. ವಾಸ್ತು ದೋಷವನ್ನು ಬೇರು ಸಮೇತಕ್ಕೆ ಬುಡಮೇಲೆ ಮಾಡಿ ಕಿತ್ತು ಹಾಕುತ್ತೆ. ಪಾಸಿಟಿವ್ ವೈಬ್ರೇಷನ್ ವಾಸ್ತು ತರುತ್ತೆ. ಹಾಗೆ ನನ್ನನ್ನು ವಾಸ್ತು ವಿಸಿಟ್ಗೆ ಕರೆಸ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡದವರು ನಿಮ್ಮನ್ನು ಕನೆಕ್ಟ್ ಆಗ್ತಾರೆ, ನನ್ನನ್ನು ನಿಮ್ಮ ಪ್ಲೇಸ್ಗೆ ಬರೋದಕ್ಕೆ ಸಹಾಯ ಸಹಕಾರ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ವಾರ ಭವಿಷ್ಯದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ನಿಮ್ಮ ಮುಂದೆ ಬರ್ತೀನಿ. ಭಗವಂತ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ ವೀಕ್ಷಕರೇ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.